ವೆರಿ ಫಸ್ಟ್ ಮಹಾಭಾರತ ಯುದ್ಧ ನಡೀತಾ ಇರತ್ತೆ. ಯುದ್ಧ ನಡೀತಾ ಇರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಮುಲ್ಲಾಜ್ಜೆ ಇಲ್ಲ, ಯಾರು ಬೇಕಾದರೂ ಆಗಿರಲಿ ಬಿಡು ಬಾಣ ಅಂತ ಹೇಳ್ತಿರ್ತಾನೆ. ಇವನು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ, ಬಾಣ ಬಿಡೋಕ್ಕೆ ರೆಡಿ ಇಲ್ಲ. ಎದುರುಗಡೆ ಇರೋರು ನನ್ನ ರಿಲೇಟಿವ್ಸು, ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಮಾವ ಇದ್ದಾರೆ, ನಾನು ಬಾಣ ಬಿಡಲ್ಲ ಅಂತ. ಎಷ್ಟು ಥರ ಪಾಠ ಮಾಡಿದ್ರು ಅರ್ಜುನ ಬಾಣ ಎತ್ಕೊಳ್ಳೋಕೆ ರೆಡಿ ಇಲ್ಲ, ಬಿಲ್ ಎತ್ಕೊಳ್ಳೋಕ್ಕೆ. ಬಿಲ್ಲು ಬಾಣ ಎತ್ಕೊಳ್ತಾನೆ ಇಲ್ಲ. ತಲೆ ಕೆಟ್ಟು ಶ್ರೀಕೃಷ್ಣ ಪರಮಾತ್ಮ ಒಂದು ಸರಿ ಸಿಟ್ಟು ಬರತ್ತೆ. ಶ್ರೀಕೃಷ್ಣನಿಗೂ ಸಿಟ್ಟು ಬಂದಿದೆ. ಎತ್ತರಕ್ಕೆ ಬೆಳೆದು ನಿಂತ್ಕೋತಾನೆ. ಎಷ್ಟು ಎತ್ತರ ಅಂದರೆ ನಿಮ್ದು ಆ ತರಳುಬಾಳು ಕಟ್ಟಡ ಇದೆಯಲ್ಲ, ಅದನ್ನ ನೋಡೋಕ್ಕೆ ಹಿಂಗೆ ನೋಡ್ತೀರ ನೀವು. ಅದಕ್ಕಿಂತ 1000 ಪಟ್ಟು ಎತ್ತರಕ್ಕೆ ಬೆಳೆದು ನಿಂತ್ಕೋತಾನೆ. ಅಂದರೆ ಇಸ್ ಗಾಡ್. ಶೈನಿಂಗ್ ಹೆಂಗಿತ್ತು ಅಂದರೆ ಸೂರ್ಯನಿಗಿಂತ 100 ಪಟ್ಟು ಜಾಸ್ತಿ ಶೈನ್. ಆ ಅವತಾರದ ಕೃಷ್ಣನನ್ನು ನೋಡಿ ಗಾಬರಿಗೊಂಡ ಅರ್ಜುನ, ಆಯಿತು ನೀನು ಹೇಳ್ದಂಗೆ ಮಾತು ಕೇಳ್ತೀನಿ ಅಂತ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ನಿಮ್ಮೆದುರಿಗೆ ನಿಮಗಿಂತ ಸ್ವಲ್ಪ ದಪ್ಪ ಸ್ವಲ್ಪ ಎತ್ತರ ಇರೋನು ಬಂದು ನಿಂತ್ಕೊಂಡು ಕೂಡಲೇ ಇವ್ರ ಮಾತು ನಾವ್ಯಾಕೆ ಕೇಳಬೇಕು ಅನ್ನೋದೊಂದು ತಲೆಯಲ್ಲಿ ಇರುತ್ತೆ. ನಿಮಗೆ ಇರುತ್ತೆ ಸ್ವಲ್ಪ, ಎಲ್ರಿಗೂ ಇಲ್ಲದೆ ಇದ್ರು ಕೆಲವರಿಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ನನ್ನ ವಿಶ್ವರೂಪ ದರ್ಶನ ತೋರಿಸಿ ಮುಂದೋಗ್ಬೇಕಲ್ಲ. ಸೊ ಇಲ್ಲಿ ಕೆಳಗೆ ಹಾಕ್ಕೊಂಡಿದ್ದೀವಿ. ನನ್ನ ಮಾತು ಕೇಳುವ 15 ಲಕ್ಷ ಜನ ಇದ್ದಾರೆ. ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ನಮಗೊಂದು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. 1 ಲಕ್ಷ ಸಬ್ಸ್ಕ್ರೈಬರ್ ಆದರೆ ಒಂದು ಬಟನ್ ಬರುತ್ತೆ, ಬಂದಿದೆ ಅಂತ ತೋರಿಸ್ತಾ ಇರ್ತಾರೆ, ವಾವ್ ಅನಿಸ್ತಾ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ನಾವ್ಯಾರಂತ ತೋರಿಸ್ಕೋಬೇಕಲ್ಲ. ಐ ಹ್ಯಾವ್ ರನ್ 3 ಯೂಟ್ಯೂಬ್ ಚಾನಲ್ಸ್. ಒಂದು 15 ಲಕ್ಷ, ಇನ್ನೊಂದು 1.5 ಲಕ್ಷ, ಇನ್ನೊಂದು 50,000 ಹತ್ರ ಇದೆ. ನೀವು ಒಂದು ಬಟನ್ ನೋಡಿ ಖುಷಿ ಪಟ್ಬಿಟ್ಟಿದ್ದೀರಲ್ಲ ಅಲ್ಲಿ, ವಾವ್ ಅಂತೇಳಿ. ನಮ್ಮ ಹತ್ರ ಎಷ್ಟು ಬಟನ್ ಇದೆ ಗೊತ್ತಾ ನಿಮಗೆ? ಲುಕ್ ಹಿಯರ್, 5 ಯೂಟ್ಯೂಬ್ ಬಟನ್ಸ್ಗಳು ಇಟ್ಕೊಂಡಿದ್ದೀವಿ. ಕೈ ಹಿಡಿಯೋಕ್ಕಾಗಲ್ಲ ಅಷ್ಟು. ಏನು ಮಾಡಿದ್ದೀವಿ? ಕಾಮಿಡಿ ಮಾಡಿಲ್ಲ, ಡ್ರಾಮಾ ಮಾಡಿಲ್ಲ, ಪಾಠ ಮಾಡಿದ್ದೀವಿ. ಟೀಚ್ ಮಾಡಿದ್ದನ್ನು ಹುಡುಗರು ಕೇಳಿಸ್ಕೊಂಡು ನಮಗಿಷ್ಟು ಫಾಲೋವರ್ಸ್ ಇದ್ದಾರೆ. ರಾಜ್ಯದ ದೊಡ್ಡವರೇ 15 ಲಕ್ಷ ಫಾಲೋವರ್ಸ್ ಇರಬೇಕಾದ್ರೆ ನೀವು ಚಿಕ್ಕವ್ರು 1,500 ಜನ ಫಾಲೋ ಮಾಡ್ತೀರಾ ಇಲ್ವಾ? ಯೂಟ್ಯೂಬಲ್ಲಿ ಬೇಡ ನನಗೆ. ಈಗ ನಾನು 1 ಗಂಟೆ 1.25 ಗಂಟೆ ಮಾತಾಡ್ತೀನಿಲ್ಲ, ನನ್ನ ಮಾತನ್ನು ಫಾಲೋ ಮಾಡಲೇಬೇಕು, ಬಿಟ್ಟು ಹೋಗಂಗಿಲ್ಲ. ಕಂಪ್ಲೀಟ್ ಪಿನ್ ಟು ಪಿನ್ ಅಕ್ಸೆಪ್ಟ್ ಮಾಡ್ಕೋಬೇಕು. ರೆಡಿನಾ? ಎಸ್. ಫಸ್ಟಿಗೆ ಒಂದು ಎಕ್ಸಸೈಸ್ ಮಾಡಿಬಿಡೋಣ. ಯಾಕಂದರೆ ಎಲ್ಲೋ ನೀವು ಬರ್ತಾ ನೋಡ್ತಾ ಇದ್ದೆ, ಅಲ್ಲಿ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಬರ್ತಾ ಇದ್ದೀರಾ. ಒಂದು ಮೂಡಿಗೆ ಬರಬೇಕಲ್ಲ. ಒಂದು ಮೂಡಿಗೆ ಬರಬೇಕಂದ್ರೆ ಒಂದು ಎನರ್ಜಿ ಬೇಕು. ಆ ಎನರ್ಜಿ ಬರಬೇಕು ಅಂದ್ರೆ ಹಿಂಗೆ ಬಡಿಬೇಕು, ಕೈ ಬಡ್ದಾಗ ಎನರ್ಜಿ ಬರುತ್ತೆ. ಹಿಂಗೆ ವೆಯ್ಟ್ ಅನ್ಸೈಂಟಿಫಿಕ್ಕಾಗಿ ಚಪ್ಪಾಳೆ ಹೊಡೋಂಗಿಲ್ಲ ನಮಗೆ. ನಮ್ಮ ಪ್ರತಿಯೊಂದು ಸೈಂಟಿಫಿಕ್. ನಾವೇನು ಹೇಳ್ತೀವಿ ಆ ಮ್ಯೂಸಿಕ್ ಸಮೇತ ಚಪ್ಪಾಳೆ ಬರಬೇಕು. ರೆಡಿನಾ? ಪ್ರತಿಯೊಬ್ಬರು ಕೂಗಬೇಕು, ಮಾತಾಡಬೇಕು. ನೀವು ಸುಮ್ಮನೆ ಹಿಂಗೆ ಕೂರಂಗಿಲ್ಲ. ಕ್ಲಾಸ್ ರೂಮಲ್ಲಿ ಎಸ್ಕೇಪ್ ಆಗಿಬಿಡ್ತಿರಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿರ್ತೀರ. ನಿಮ್ಮ ಮೇಸ್ಟ್ರು ಮೇಡಮ್ಗಳು ಎಷ್ಟು ಒಳ್ಳೆ ಹುಡುಗ ಅಂದ್ಕೊಂಡ್ಬಿಟ್ಟಿರ್ತಾರೆ. ನೀವು ಹಿಂಗೆ ನಿಂತ್ಕೊಂಡು ಕಾಟೇರ ಪಿಕ್ಚರ್ ಸ್ಟೋರಿ ನೋಡ್ತಾ ಇರ್ತೀರ ಮೈಂಡಲ್ಲಿ. ನಿಮ್ಮ ತಲೆಯಲ್ಲಿ ಅಲ್ಲಿರ್ತೀರ. ನಾವು ಟೀಚರ್ಗಳು ಸುಮ್ಮನೆ ಫೂಲ್ ಆಗ್ತಾ ಇರ್ತೀವಿ, ಎಷ್ಟು ಒಳ್ಳೆ ಹುಡುಗಿನಪ್ಪ ಎಷ್ಟು ಸೈಲೆಂಟಾಗಿ ಕೂತಿದೆ ಅಂತ. ಬಟ್ ನನಗೆ ಗೊತ್ತು, ಸೈಲೆಂಟಾಗಿ ಕೂತಂಥ ಹುಡುಗರು ನಾನು ಯಾವ ಕಾರಣಕ್ಕೂ ನಂಬಲ್ಲ. ಬಿಕಾಸ್ ಅವ್ರು ಇಲ್ಲಿ ಇದ್ದಾರೆ ಅನ್ನೋದೇ ಡೌಟ್ ನಮಗೆ. ನೀವು ಇಲ್ಲಿದ್ದೀರಿ ಅಂದರೆ ನಿಮ್ಮ ಪ್ರೆಸೆನ್ಸ್ ಇರಬೇಕು, ತಲೆ ಅಲ್ಲಾಡಬೇಕು, ಕುತ್ತಿಗೆ ಅಲ್ಲಾಡಬೇಕು. ಎಸ್ ನಾವು ಹೇಳಿದ್ದು ಅಟ್ಲೀಸ್ಟ್ ಹಿಂಗೆ ಫೀಲ್ ಆಗಬೇಕು. ಇಲ್ಲ ಅಂತ ನಾವು ಆಗಬೇಕು. ಹೇಳಲಿಲ್ಲ ಅಂದ್ರೆ ತಲೆ ಕೈಯಾರು ಅಲ್ಲಾಡಬೇಕು. ಸುಮ್ಮನೆ ಹಿಂಗೆ ಕೂತೀರಾ ಅಂದರೆ ಮತ್ತೆ ಕಾಟೇರದಲ್ಲೇ ಇದ್ದೀರಾ ಅಂತ ಡೌಟ್ ನಮಗೆ. ದಟ್ ರೀಸನ್ ಸ್ವಲ್ಪ ರಿಯಾಕ್ಷನ್ ಬೇಕು. ರೆಡಿ? ನನ್ನ ನಂಬರ್ಗಳಿಗೆ ನೀವು ಚಪ್ಪಾಳೆ ಕೊಡಬೇಕು. ಫೋಕಸ್ ಇದೆಯಾ ಇಲ್ಲೋ ಚೆಕ್ ಮಾಡೋಣ. 1 ಅಂತಿದ್ದಂಗೆ 1 1 2 1 2 1 2 3 1 2 3 1 2 3 ಬರ್ಬೇಕಷ್ಟೇ. ರೆಡಿ? 1 1 1 2 1 2 1 2 3 1 2 3 1 2 3 4 ಆಯ್ತು ಮತ್ತಲ್ಲಿ. ಓಕೆ, ರೆಡಿ? ನೀವೆಲ್ಲ ಈಗ ಎಕ್ಸಾಮ್ಗೆ ರೆಡಿಯಾಗಿ ಕುತ್ಕೊಂಡಿದ್ದೀರಾ. ನಾನೇನು ಇಲ್ಲಿ ನಿಮ್ಮ ಸರ್ ಮೇಡಮ್ಗಳಿಗಿಂತ ಸ್ಪೆಷಲ್ ಪರ್ಸನ್ ಆಗಿ ಬಂದಿಲ್ಲ. ನಾನು ಒಂದು ಸಬ್ಜೆಕ್ಟನ್ನು ಕ್ಲೀನಾಗಿ ಪಾಠ ಮಾಡದೆ 5-6 ವರ್ಷ ಆಗೋಯ್ತು. ಎಲ್ಲ ಸಬ್ಜೆಕ್ಟು ಮಾಡ್ತಾಯಿದ್ದೀನಿ, ಅದು ಇದು ಸಬ್ಜೆಕ್ಟ್ ಎಲ್ಲ ಮಾಡ್ತಿದ್ದೀನಿ.
ಕರೆಕ್ಟಾಗಿ ಮಕ್ಕಳನ್ನ ಪರೀಕ್ಷೆ ಕರ್ಕೊಂಡೋಗಿ ಬಿಡುವಂಥ ಕೆಲಸ ಮಾಡ್ತಾ ಇಲ್ಲ. ನಂಗೆ ಈಗ ಸ್ಪೆಷಲ್ ಆಫೀಸರ್ ಅಂತ ಜಾಬ್ ಕೊಟ್ಟಿದ್ದಾರೆ, ಎಲ್ಲ ಸಬ್ಜೆಕ್ಟು ಚೂರು ನೋಡ್ಕೋತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಒಂದು ಸಬ್ಜೆಕ್ಟ್ ಮಾಡಿಲ್ಲ. ಬಿಕಾಸ್ ನಿಮ್ಮ ಟೀಚರ್ಗಳು ಒಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ರೆಡಿ ಮಾಡಿ ಎಕ್ಸಾಮ್ ಬರೆಸಿ ಅವ್ರ ಕೆಪಾಸಿಟಿ ಎಷ್ಟು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಯಾರ ಕೆಪಾಸಿಟಿ? ಅವ್ರ ಕೆಪಾಸಿಟಿ, ನಿಮ್ದೆಲ್ಲ ಅದು. ಈಗ ನಾನು ಟೆಸ್ಟ್ ಮಾಡ್ತಾ ಇರೋದು ನಿಮ್ಮ ಕೆಪಾಸಿಟಿ ಏನು ಅಂತ. ಟುಡೇಸ್ ಟಾಕ್ ಫಸ್ಟಿಗೆ ಹಾಕ್ಕೊಂಡಿದ್ದೆ, ಏನಿತ್ತು, ಏನು ಮಾತಾಡ್ತೀನಿ ಅಂತ. ಏನು ಮಾತಾಡ್ತೀವಿ? ಚಾಂಪಿಯನ್ ಮೈಂಡ್ ಸೆಟ್. ಯಾರು ಚಾಂಪಿಯನ್? ಯಾರು ಚಾಂಪಿಯನ್? ಯಾರು? ಐ ಆಮ್ ನಾಟ್ ಅಗ್ರಿ ದಿಸ್. ಇದನ್ನು ಒಪ್ಕೊಳ್ಳಲ್ಲ ನಾನು. ಮೊದಲು ಹೇಟ್ ಮಾಡುವ ಪದ ಯಾವುದು ಅಂದರೆ ನಾನು ಐ ಹೇಟ್ ದ ಫಸ್ಟ್ ವರ್ಡ್, ನಾವು ಅನ್ನೋ ಪದನ ಹೇಟ್ ಮಾಡ್ತೀನಿ. ಯಾಕೆ ಹೇಟ್ ಮಾಡ್ತೀನಿ ಅಂದರೆ, ಪ್ರಪಂಚದಲ್ಲಿ ಹೆಂಡತಿಯನ್ನು ಬೀದಿಯಲ್ಲಿ ಬಿಟ್ಟಿದ್ದಾನೆ ನೋಡಿದ್ದೀರಾ? ನೋಡಿಲ್ಲ. ಹೆಂಡತಿಯನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ದಾನೆ ನೋಡಿದ್ದೀರಾ? ನೋಡಿಲ್ಲ. ಯಾಕೆ ಅಂದರೆ, ಈ ಹೆಂಡತಿ ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅವನು? ನನ್ನದು ಅಂತಾನೆ. ನಮ್ಮ ಹೆಂಡತಿ ಅನ್ನಲ್ಲ. ನಮ್ಮ ಹೆಂಡತಿ ಅಂದರೆ ಊರಾಗಿದ್ದವ್ರದೆಲ್ಲ ಹೆಂಡತಿ ಆಗ್ಬಿಡುತ್ತದೋ. ಓಕೆ, ಅದೇ ತಂದೆ ತಾಯಿಯರನ್ನ ಅನಾಥಾಶ್ರಮದಲ್ಲಿ ಬಿಟ್ಟವ್ರು ನೋಡಿದ್ದೀರಾ? ಎಸ್ ನೋ? ಬೀದಿಯಲ್ಲಿ ಬಿಟ್ಟವ್ರು ನೋಡಿದ್ದೀರಾ? ಯಾಕೆ ಅಂದರೆ, ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಅಂದರೆ ನಾನು ಅಲ್ಲ. ಯಾರು ನೋಡ್ಕೋತಾರೆ? ಹಾಂ, ಅವ್ರಿಗೆ 3-4 ಜನ ಮಕ್ಕಳಿರ್ತಾರೆ. ನಾವು ನೋಡ್ಕೋತೀವಿ ಅಂತಾರೆ. ಅವಳು ನೋಡ್ಕೊಳ್ಳಿ ಅಂತ ಇವಳು, ಇವಳು ನೋಡ್ಕೊಳ್ಳಿ ಅಂತ ಇವನು, ಇವನು ನೋಡ್ಕೊಳ್ಳಿ ಅಂತ ಇವಳು, ಯಾರೂ ನೋಡ್ಕೊಳ್ಳಲ್ಲ. ಅದಕ್ಕೆ ನನಗೆ ನಾವು ಪದ ಇವತ್ತು ಬಳಸಂಗೇ ಇಲ್ಲ, ಜೀವನದಲ್ಲಿ ಬಳಸಂಗಿಲ್ಲ. ನೀವು ಯಾರು ಮಾಡಬೇಕು? ನಾನು ಮಾಡಬೇಕು. ಹೆಂಡತಿ ಯಾರ್ದು ಅಂದರೆ ನಮ್ಮದು ಅಲ್ಲ. ಯಾರ್ದು? ಗಂಡ ಯಾರ್ದು ಅಂದರೆ ನಮ್ಮ ಗಂಡ ಅಲ್ಲ, ನನ್ನ ಗಂಡ. ಹಂಗೆ ಜವಾಬ್ದಾರಿ ಯಾರ್ದು ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ. ಯಾರ ಜವಾಬ್ದಾರಿ? ಈ ದೇಶ ಯಾರ್ದು? ನಂದು, ನಮ್ಮದು. ಆಮೇಲೆ ಕತೆ ಬೇಡ ಅದು. ಓಕೆನಾ? ಚಾಂಪಿಯನ್ ಯಾರು? ನಾನು. ಇದು ತಲೆಯಲ್ಲಿರಲಿ ಈ ಸೆಷನ್ ಮುಗಿಯೋವರೆಗೂ. ಚಾಂಪಿಯನ್ ಮೈಂಡ್ ಸೆಟ್ ಬಂದಾಗ ವೆರಿ ಫಸ್ಟ್ ಒಂದು ನಿಮಗೆ ಫೋಟೋ ತೋರಿಸ್ತೀನಿ. ಈ ಫೋಟೋ ಯಾರಿಗಾದ್ರೂ ನೆನಪಾಯ್ತಾ? ಎಷ್ಟು ಜನಕ್ಕೆ ನೆನಪಾಯ್ತು? ಕೈ ಎತ್ತಿ, ಕೈ ಎತ್ತಿ ನೋಡೋಣ. ಓಕೆ, ಡೌನ್. ಎಷ್ಟು ಜನಕ್ಕೆ ಕ್ರಿಕೆಟ್ಗೂ ನನಗೂ ಸಂಬಂಧ ಇಲ್ಲ, ಕ್ರಿಕೆಟ್ ಬಗ್ಗೆ ಮಾತಾಡಬೇಡಿ ಅನ್ನೋರು ಕೈ ಎತ್ತಿ ಫಸ್ಟ್. ಹಾಂ, ಕೆಲವ್ರಿಗೆ ಕ್ರಿಕೆಟ್ ಗೊತ್ತಿಲ್ಲ, ಬೇಡ. ಭಾಳ ಜನಕ್ಕೆ ಗೊತ್ತು. ಇದು ನೋಡ್ತಿದ್ದಂಗೆ ಏನು ನೆನಪಾಯ್ತು? ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದು? ಹಾಂ, ಬೆಂಗಳೂರಲ್ಲ. ದಿಸ್ ಈಸ್ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಇಡೀ ಜಗತ್ನಲ್ಲೇ ದೊಡ್ಡ ಸ್ಟೇಡಿಯಂ. ನೀವಿಲ್ಲಿರೋದು 1,300 ಜನ ಇದ್ದೀರಾ. ನಿಮ್ಮ 100ರಷ್ಟು ಕೆಪಾಸಿಟಿ ಅದು. 1,32,000 ಕೆಪಾಸಿಟಿ ಸ್ಟೇಡಿಯಂ. ಇಡೀ ಜಗತ್ನಲ್ಲೇ ದೊಡ್ಡದು. ಇಂಥ ದೊಡ್ಡ ಸ್ಟೇಡಿಯಂ ತುಂಬ ಇಂಡಿಯನ್ಸೇ. ಇಲ್ಲಿ ನೋಡ್ರಿ, ಬೇರೆ ಕಲರ್ ಎಲ್ಲೋ ಒಂದೊಂದು ಕಾಣ್ತಾ ಇದೆ. 1,25,000ಕ್ಕೂ ಹೆಚ್ಚು ಜನ ಇಂಡಿಯನ್ಸ್ ತುಂಬಿಕೊಂಡಿದ್ರು ಒಂದು ದಿನ, ನವೆಂಬರ್ 19, 2023. ಇಡೀ ಸ್ಟೇಡಿಯಂ ತುಂಬ ಇಂಡಿಯನ್ಸ್ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಟಿ ವಿಯಲ್ಲೆಲ್ಲ ಅದೇ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೊಬೈಲ್ ತೆಗೆದ್ರೆ ಹಾಟ್ಸ್ಟಾರಲ್ಲಿ ಅದೇ ಇದೆ. ಏನು ನಡೀತಾ ಇದೆ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚ್ ಅದು. ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದ ಹಿಡಿದು ನಮ್ಮ ಕೊಹ್ಲಿ, ನಮ್ಮ ರೋಹಿತ್ ಶರ್ಮಾ, ನಮ್ಮ ಬೂಮ್ರಾ, ನಮ್ಮ ಯಾರೋ ಅವನು ಬೌಲರ್ ಶಮಿ ಅಂದಿದ್ದು. ಈ ಮ್ಯಾಚ್ ನಡೀತು. ಮಾರನೇ ದಿವಸ ಸ್ಕೂಲಿಗೆ ಬರ್ತೀರಾ, ಒಬ್ಬರು ಕ್ರಿಕೆಟ್ ಬಗ್ಗೆ ಮಾತಾಡ್ತಿಲ್ಲ, ಹಿಂಗೆ ಹೋಗ್ತಾ ಇದ್ದೀರಾ. ಆಫೀಸಲ್ಲಿ ಒಬ್ರು ಮಾತಾಡ್ತಿಲ್ಲ. ಇಡೀ ಇಂಡಿಯಾ ಸೈಲೆಂಟ್. ಇಡೀ ಇಂಡಿಯಾ ಸೈಲೆಂಟು. ಆ 20-25 ದಿನ ಏನು ಹಾರಾಡಿದ್ದು ಅಂದರೆ ನಮ್ಮ ಶಮಿ, ನಮ್ಮ ಕೊಹ್ಲಿ, ನಮ್ಮ ಬೂಮ್ರಾ, ನಮ್ಮ ರೋಹಿತ್ ಅಂದಿದ್ದು. ಮ್ಯಾಚ್ ನೆಗಡ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಆಫೀಸಲ್ಲೂ ಯಾರೂ ಮಾತಾಡೋರಿಲ್ಲ, ಯಾವ ಸ್ಕೂಲಲ್ಲೂ ಮಾತಾಡೋರಿಲ್ಲ, ಯಾವ ಟಿ ವಿಯಲ್ಲೂ ಮಾತಾಡೋಲ್ಲ. ಟಿ ವಿ ಚಾನಲಲ್ಲೂ ನ್ಯೂಸ್ ಕಮ್ಮಿ ಆಗೋಗ್ಬಿಡ್ತು. ಏನಿದು ಏನಾಯ್ತು ಇಲ್ಲಿ ಸ್ಟಡಿ ಮಾಡೋದಾದರೆ, ಲುಕ್ ಹಿಯರ್, 2 ಲೆಸನ್ನನ್ನು ಆ ಮ್ಯಾಚಿಂದ ಕಲಿಬೇಕು ನಾವು. 2 ಲೆಸನ್ಸ್ ಫ್ರಮ್ ದ ವರ್ಲ್ಡ್ ಕಪ್ ಫೈನಲ್. ಏನು ಸರ್ ನೀವು ಪಾಠ ಮಾಡೋಕ್ಕೆ ಬಂದಿದ್ದೀರಿ ನಮಗೆ 10th PUC?
ವರ್ಲ್ಡ್ ಕಪ್ ಫೈನಲ್ಲಿಂದ ನೀವು 2 ಲೆಸನ್ ಹೇಳ್ಕೊಡ್ತೀವಿ ಅಂತಿರಲ್ಲ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಲೆಸನ್ ಸರಿ ಇದೆಯೋ ತಪ್ಪಿದೆಯೋ ನೋಡೋಣ. ವಿಚ್ ವಾಸ್ ದ ಬೆಟರ್ ಟೀಮ್, ಇಂಡಿಯಾ ಆರ್ ಆಸ್ಟ್ರೇಲಿಯಾ? ಮುಂಚಿನ 1 ತಿಂಗಳು ನೋಡಿದ್ದೀರಾ, ಫಿಟ್ಟೆಸ್ಟ್, ಬೆಟರ್, ಹಾಟ್ ಫೇವರಿಟ್ ಟೀಮ್ ಯಾವುದು ಅಂದರೆ ಇಂಡಿಯಾ. ಪಕ್ಕನಾ? ಇನ್ನೊಂದ್ಸರಿ ಉತ್ತರ ಕೊಡ್ಬೋದಾ? ವಿಚ್ ವಾಸ್ ದ ಬೆಟರ್ ಟೀಮ್? ಇಂಡಿಯಾ ಇಸ್ ದ ಬೆಟರ್ ಟೀಮ್, ನೋ ಡೌಟ್ ಅಟ್ ಆಲ್. ನೀವಷ್ಟೇ ಎಲ್ಲ, ಇಡೀ ಜಗತ್ತೇ ಒಪ್ಕೊಳ್ಳುತ್ತೆ ವರ್ಲ್ಡ್ ಕಪ್ಪಲ್ಲಿ ಆಡಿದ ಬೆಟರ್ ಟೀಮ್ ಇಂಡಿಯಾನೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೂ ಬಿಕಮ್ ದ ಚಾಂಪಿಯನ್ಸ್? ಆಸ್ಟ್ರೇಲಿಯಾ. ಅವಾಗ ಇಂಡಿಯಾ ಅಂದರೆ ಈಗ ಯಾರು ಚಾಂಪಿಯನ್ ಆದರು? ಆಸ್ಟ್ರೇಲಿಯಾ. ಹೂ ಬಿಕಮ್ ದ ಚಾಂಪಿಯನ್ಸ್? ಟ್ರುತ್, ಅದು ಆಸ್ಟ್ರೇಲಿಯಾನೇ ಚಾಂಪಿಯನ್ ಆಯ್ತು. ನೋಡ್ರಿ, 2 ಪ್ರಶ್ನೆ ಇಲ್ಲಿರೋದು. ಬೆಟರ್ ಟೀಮ್ ಯಾವುದು? ಇಂಡಿಯಾ. ಚಾಂಪಿಯನ್ ಯಾರಾದರೂ ಆಸ್ಟ್ರೇಲಿಯಾ. ಯಾಕೆ ಹಿಂಗಾಯ್ತು? ವೈ ದಿಸ್ ಹ್ಯಾಪನ್? ಈ ಸೀನ್ ಏನಾದ್ರು ನೆನಪಿದೆಯಾ? ಕ್ರಿಕೆಟ್ ಟೈಮಲ್ಲಿ ತೋರಿಸ್ತಾ ಇರ್ತಾರೆ ಇದೊಂದನ್ನು. ಇದು ನಿಮಗೆ ಗೊತ್ತಿರಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ. ವಾಮದೇವಪ್ಪ ಸರು, ಜತ್ತಿ ಸರು, ಪ್ರಿನ್ಸಿಪಾಲ್ ಅವರೆಲ್ಲ ಹೇಳ್ಬೋದೇನೋ. ಹೀಸ್ ಪರ್ಸನ್ ಕಪಿಲ್ ದೇವ್ ಅಂತ. ದಟ್ ಪರ್ಸನ್ ಫಸ್ಟ್ ಇಂಡಿಯಾಕ್ಕೆ ವರ್ಲ್ಡ್ ಕಪ್ ತಂದವರು 1983 ವರ್ಲ್ಡ್ ಕಪ್. ಪಕ್ಕದಲ್ಲಿ ಇಲ್ಲಿ ವೆಸ್ಟ್ ಇಂಡೀಸ್ ಟೀಮ್ನ ಕ್ಯಾಪ್ಟನ್ ಇದ್ದಾರೆ. ಆ ಸ್ಟೋರಿ ನಿಮಗೆ ಗೊತ್ತಿಲ್ಲ, ಆದರೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ವಿಚ್ ವಾಸ್ ದ ಬೆಟರ್ ಟೀಮ್ ಅಂತ ಅಂದರೆ 83ನಲ್ಲಿ ಇಂಡಿಯಾ ಅಲ್ಲ, ವೆಸ್ಟ್ ಇಂಡೀಸ್ ದ ಬೆಟರ್ ಟೀಮ್. ಬಟ್ ಚಾಂಪಿಯನ್ ಯಾರಾದರು ಅಂತ ಅಂದರೆ, ಹೂ ಬಿಕಮ್ ದ ಚಾಂಪಿಯನ್? ಇಂಡಿಯಾ ಬಿಕಮ್ ದ ಚಾಂಪಿಯನ್. ಲುಕ್ ಹಿಯರ್, 2023ರಲ್ಲಿ ಬೆಟರ್ ಟೀಮ್ ಇಂಡಿಯಾ, ಚಾಂಪಿಯನ್ ಯಾರು? ಆಸ್ಟ್ರೇಲಿಯಾ. 83ನಲ್ಲಿ ಬೆಟರ್ ಟೀಮ್ ವೆಸ್ಟ್ ಇಂಡೀಸ್, ಚಾಂಪಿಯನ್ ಯಾರು? ಇಂಡಿಯಾ. ಯಾಕಿದಾಯಿತು? ಬಿಕಮಿಂಗ್ ಎ ಚಾಂಪಿಯನ್ ಈಸ್ ನಾಟ್ ಎ ಕೆಪ್ಯಾಸಿಟಿ, ಈಸ್ ನಾಟ್ ಎ ಬೆಸ್ಟ್, ದಿಸ್ ಈಸ್ ಅ ಮೈಂಡ್ ಸೆಟ್. ನೀವು ಅಷ್ಟೇ, ಈಗೇನು PUC SSLC ಇದ್ದೀರಲ್ಲ, ಇದರಲ್ಲಿ ನೀವು ಚಾಂಪಿಯನ್ ಆಗೋದು, ಓಕೆ, ಚಾಂಪಿಯನ್ ಆಗೋದು ನಿಮ್ಮ ಕೇಪಬಿಲಿಟಿ, ಆಪ್ಟಿಟ್ಯೂಡ್ ಬೇಕಾ ಬೇಡವಾ? ಬೇಕು. ನಿಮ್ಮ ಟೀಚರ್ಸ್ಗಳು ಇಷ್ಟು ದಿನ ರೆಡಿ ಮಾಡಿರೋದು ಅದೇನೆ, ನಿಮ್ಮ ಸರ್ಗಳು ಮೇಡಮ್ಗಳು ರೆಡಿ ಮಾಡಿರೋದು ಅದೇನೆ. ಅದು ಆಗಿದ್ದೀರಲ್ಲ, ಅದು ಬೆಸ್ಟ್ ಇದ್ದೀರಲ್ಲ, ಆ ಬೆಸ್ಟ್ 2023ರ ಇಂಡಿಯಾ ಆಗಬೇಕಾ ಆಸ್ಟ್ರೇಲಿಯಾ ಆಗಬೇಕಾ? ಇಂಡಿಯಾ ಆಗಬೇಕಾ ಆಸ್ಟ್ರೇಲಿಯಾ ಆಗಬೇಕಾ? ಆಸ್ಟ್ರೇಲಿಯಾ ಆಗಬೇಕು. ಬಿಕಾಸ್ ಯಾಕೆ ಹೇಳ್ತೀನಿ ಅಂದರೆ, ಒಂದು ಲೆಸನ್ ಗೊತ್ತಾಯ್ತು ನಿಮಗೆ, ಬೆಸ್ಟ್ ಇದ್ದವ್ರು ಚಾಂಪಿಯನ್ ಆಗಿಲ್ಲ, ಬೆಸ್ಟ್ ಇಲ್ದಿರೋರು ಆಗಿದ್ದಾರೆ ಗೊತ್ತಾಯ್ತು. ನಂಬರ್ 2 ಲೆಸನ್ಸ್ ಬರೋಣ. ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಡೀ ಜಗತ್ತಿನಲ್ಲಿ ಅದು ಹೇಳುತ್ತೆ ಒಂದು ನ್ಯೂಸು, 60 ಕೋಟಿ ಜನ, 51 ಕೋಟಿ ಜನ ಟಿವಿನೇ ನೋಡಿದ್ದಾರೆ, ಇನ್ನೊಂದು 5-6-7 ಕೋಟಿ ಜನ ಮೊಬೈಲಲ್ಲಿ ನೋಡಿದ್ದಾರೆ. 60 ಕೋಟಿ ಜನ ಜಗತ್ತಿನಲ್ಲಿ ನೋಡ್ತಾ ಇದ್ರು, ಅವತ್ತು ಲೈವಾಗಿ ನೋಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಇವೆಂಟ್ ಯಾವುದೂ ಇಲ್ಲ ಜಗತ್ತಿನಲ್ಲಿ. 50 ಕೋಟಿಗೂ ಹೆಚ್ಚು ಜನ ಯಾರು ಗೆಲ್ಲಬೇಕು ಅಂತ ಇದ್ದಾರೆ? ಇಂಡಿಯಾ ಗೆಲ್ಲಬೇಕು ಅಂತ ಇದ್ದಾರೆ. 50 ಕೋಟಿ ಜನಕ್ಕೂ ಹೆಚ್ಚು ಜನರ ಪ್ರೇಯರ್ ಯಾರ ಕಡೆ ಇದೆ? ಇಂಡಿಯಾ ಕಡೆ ಇದೆ. ಆದರೆ ಆ 11 ಜನರ ಮೈಂಡ್ ಸೆಟ್, ನಮ್ಮ ಇಂಡಿಯನ್ ಟೀಮ್ನ ಮೈಂಡ್ ಸೆಟ್ ಏನಾಗಿತ್ತು ಅಂದರೆ, ನಾವು ಗೆಲ್ತೀವೋ ಇಲ್ವೋ ಡೌಟಲ್ಲಿತ್ತು. 50 ಕೋಟಿ ಜನರ ಪ್ರಾರ್ಥನೆ ಗೆಲ್ತಾ, 11 ಜನರ ಮೈಂಡ್ ಸೆಟ್ ಸೋಲ್ತಾ. ಯಾವುದು ಗೆದ್ದಿದ್ದ ಸೋತಿದ್ದ? ನಿಮ್ಮ ಪ್ರೇಯರ್ ಮುಖ್ಯ ಆಗಲ್ಲ ನೋಡ್ರಿ. ಒಬ್ರಿಬ್ರು ಪ್ರೇಯರ್ ಅಲ್ಲ, 50 ಕೋಟಿ ಜನರ ಪ್ರೇಯರ್, ಹೋಮ ಹವನ ಎಲ್ಲ ನಡೆದೋಗಿದೆ. ಬಟ್ 11 ಜನ ಡೌಟ್ ಮಾಡ್ಕೋತಾರೆ, ನಾವು ಗೆಲ್ತೀವ ಆಸ್ಟ್ರೇಲಿಯಾ ಜೊತೆಗೆ ಅಂತ. ಆ ಡೌಟೇ ಗೆದ್ದೋಯ್ತು, ಸೋತಾಗ್ಬಿಟ್ರು. ಫಸ್ಟ್ ಲೆಸನ್, ನಿಮ್ಮ ಕೆಪ್ಯಾಸಿಟಿನೇ ನಿಮ್ಮನ್ನು ಚಾಂಪಿಯನ್ ಮಾಡಲ್ಲ. ಕೆಪ್ಯಾಸಿಟಿ ಇಲ್ಲದೆ ಇದ್ರೂ ಚಾಂಪಿಯನ್ ಆಗ್ಬೋದು, ಸಾಕ್ಷಿ ಇದೆ. ನಿಮ್ಮ ಅಮ್ಮ ಪ್ರೇಯರ್ ಮಾಡ್ಬೋದು, ನಿಮ್ಮ ಟೀಚರ್ ಪ್ರೇಯರ್ ಮಾಡ್ಬೋದು, ನಿಮ್ಮ ಅಪ್ಪ ಪ್ರೇಯರ್ ಮಾಡ್ಬೋದು, ನೀವು ಪ್ರೇಯರ್ ಮಾಡ್ಬೋದು. ಪ್ರೇಯರ್ ಗೆಲ್ಲುತ್ತಾ, ಮೈಂಡ್ ಸೆಟ್ ಗೆಲ್ಲುತ್ತಾ? ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ಟನ್ನು ಸರಿ ಮಾಡ್ಕೊಂಡ್ವಿ ಅಂದರೆ 100% ಗೆಲ್ತೀರ, ಏನೇನು ಡೌಟ್ ಇಲ್ಲ. ಸಿಂಪ್ಲಿ ನಾನು ಕೋಚಿಂಗ್ ಫೀಲ್ಡಲ್ಲಿದ್ದಾಗ, ಅಂದರೆ ರೆಗ್ಯುಲರಾಗಿ ಹಿಂಗೆ ದಿನ ಕ್ಲಾಸ್ ಮಾಡ್ತಾಯಿದ್ದೆ ಹುಡುಗರಿಗೆ. 6 ತಿಂಗಳಲ್ಲಿ ಒಬ್ಬ ಹುಡುಗ ರೋಡಲ್ಲಿ ಬಿದ್ದ ಪುಡಾರಿ ಹುಡುಗನ ಕರ್ಕೊಬಂದು 6 ಮಂತ್ ಕೋಚಿಂಗ್ ಮಾಡಿ ಪೊಲೀಸ್ ಮಾಡಿದ್ದೀವಿ.
ಸಂತೆ ಮಾರ್ಕೆಟಲ್ಲಿ ತರಕಾರಿ ಮಾರ್ತಾ ಇದ್ದ ಹುಡುಗನ್ನ 6 ಮಂತ್ ಕೋಚಿಂಗ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದೀವಿ. ಯಾವುದೋ ಹಾಸ್ಪಿಟ್ಲಲ್ಲಿ ಕ್ಲರಿಕಲ್ ಇದ್ದಂಥವ್ರನ್ನ 1 ವರ್ಷ ಕೋಚಿಂಗ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ದೀವಿ. 6 ತಿಂಗಳು 1 ವರ್ಷಕ್ಕೆ ಒಬ್ಬ ಕಾಮನ್ ಹುಡುಗರು ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು, ಅಸಿಸ್ಟೆಂಟ್ ಕಮಿಷನರ್ ಆಗಿ ಚೇಂಜ್ ಆಗಿದ್ದಾರೆ ಅಂದರೆ ಅವ್ರ ಕೇಪಬಿಲಿಟಿ ಬೇಕು, ಅದರ ಆಚೆಗೆ ಬೇಕಾಗಿದ್ದು ಮೈಂಡ್ ಸೆಟ್. ನಿಮ್ಮ ಮೈಂಡ್ ಇವತ್ತು ಫಿಕ್ಸ್ ಆಗಬೇಕು, ನಾನು ಯಾರು? ಚಾಂಪಿಯನ್. ನಾನು ನಿಮ್ಮನ್ನೀಗ ಹಾಯ್ ಸ್ಟೂಡೆಂಟ್ಸ್ ಅಂತ ಕರೆಯಲ್ಲ, ಹಾಯ್ ಚಾಂಪಿಯನ್ಸ್. ಹೂ ಇಸ್ ಚಾಂಪಿಯನ್ಸ್? ಐ ಆಮ್ ಚಾಂಪಿಯನ್. ನೀವೇ ಚಾಂಪಿಯನ್ ಈಗ. ವಿ ಆರ್ ಚಾಂಪಿಯನ್ಸ್ ಅಲ್ಲ, ಐ ಆಮ್ ಚಾಂಪಿಯನ್. ಲೆಟ್ಸ್ ಗೋ. ದ ಹೋಲ್ ವರ್ಲ್ಡ್ ಈಸ್ ಬಿಲೀವಿಂಗ್ ಯು. ಇಡೀ ಜಗತ್ತೇ ನಿಮ್ಮನ್ನು ನಂಬಿಕೊಂಡಿದೆ. ಏನು ಹೆಸರು ನಿಂದು? ಪ್ರಿಯದರ್ಶಿನಿ. ಪ್ರತೀಕ್ಷಾ. ಪ್ರತೀಕ್ಷಾ PUC SLC 10th. ಪ್ರತೀಕ್ಷಾ 10th ಅಲ್ಲಿ ಟಾಪರ್ ಆಗ್ತಾಳೆ ಅಂತ ಅವ್ರ ಅಮ್ಮ ನಂಬ್ಕೊಂಡಿದ್ದಾರೆ, ಅವ್ರ ಅಪ್ಪ ನಂಬ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ನಂಬ್ಕೊಂಡಿದೆ, ಇಡೀ ಸ್ಕೂಲ್ ನಂಬ್ಕೊಂಡಿದೆ, ಟೀಚರ್ಸ್ ನಂಬ್ಕೊಂಡಿದ್ದಾರೆ. ದ ಹೋಲ್ ವರ್ಲ್ಡ್ ಈಸ್ ಬಿಲೀವಿಂಗ್ ಇನ್ ಪ್ರತೀಕ್ಷಾ. ಬಟ್ ಇಫ್ ಯು ಆರ್ ನಾಟ್ ಬಿಲೀವಿಂಗ್, ಪ್ರತೀಕ್ಷಂಗೆ ಡೌಟ್ ಇದೆ, ನಾನು ರ್ಯಾಂಕ್ ಬರ್ತೀನಾ ಅಂತ. ವಾಟ್ ಈಸ್ ದ ರಿಸಲ್ಟ್? ಸಕ್ಸಸ್ ಆರ್ ಫೇಲ್ಯೂರ್? ಸಕ್ಸಸ್ ಆರ್ ಫೇಲ್ಯೂರ್? ಇಡೀ ಜಗತ್ತೇ ನಿಮ್ಮನ್ನು ನಂಬ್ಕೊಂಡಿದ್ದಾಗ ನೀವೊಬ್ಬರು ನಿಮ್ಮನ್ನು ನೀವು ನಂಬ್ಕೊಂಡಿಲ್ಲ ಅಂದರೆ 100% ಫೇಲ್ಯೂರ್. ರಿವರ್ಸ್ ಹೋಗೋಣ. ದ ಹೋಲ್ ವರ್ಲ್ಡ್ ಈಸ್ ನಾಟ್ ಬಿಲೀವಿಂಗ್ ಯು. ಪ್ರತೀಕ್ಷಾ ಯಾವ ಕಾರಣಕ್ಕೂ ರ್ಯಾಂಕ್ ಬರಲ್ಲ ಅಂತ ಅವ್ರ ಅಪ್ಪ ಅಮ್ಮ, ಪೇರೆಂಟ್ಸು, ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಪ್ರತೀಕ್ಷಾ ಡಿಸೈಡೆಡ್ ನಾನು ರ್ಯಾಂಕ್ ಬರ್ತೀನಿ ಅಂತ. ಈಗ ರಿಸಲ್ಟ್ ಸಕ್ಸಸ್ಸಾ ಫೇಲ್ಯೂರಾ? ಮತ್ತೆ ಇನ್ನು ಮುಂದೆ ನೀವು ಅವ್ರು ಹೇಳಿದ್ರು ಹಂಗಾಯ್ತು, ಇವ್ರು ಹೇಳಿದ್ರು ಹಿಂಗಾಯ್ತು, ನಮ್ಮ ಪೇರೆಂಟ್ಸ್ ಶಾಪ ಹಾಕಿದ್ರು, ನಮ್ಮ ಟೀಚರ್ ಶಾಪ ಹಾಕಿದ್ರು, ಕತೆ ಹೇಳಂಗಿಲ್ಲ. ಸ್ಟೋರಿ ಈಸ್ ಓನ್ಲಿ ಒನ್, ನಾನೇನು ಮಾಡಿದೆ ಅಂತ. ನೀವೇನು ಮಾಡ್ತೀರೋ ದಟ್ ಈಸ್ ವಿಲ್ ಬಿಕಮ್ ರಿಸಲ್ಟ್. ನೋಡ್ತಾ ಬರೋಣ. ಬಿಕಮಿಂಗ್ ಎ ಚಾಂಪಿಯನ್ ಇಸ್ ಮೈಂಡ್ ಸೆಟ್. ಅದಕ್ಕೆ ಸೆಟ್ ಮಾಡ್ತಾ ಬರೋದಾದರೆ ವಾಟ್ ಈಸ್ ದ ಚಾಂಪಿಯನ್ ಮೈಂಡ್ ಸೆಟ್? ಇಷ್ಟೊತ್ತವರೆಗೂ ಕತೆ ಹೇಳ್ತಾ ಇದ್ದೀರಿ ಸರ್, ಮೈಂಡ್ ಸೆಟ್ಟು ಮೈಂಡ್ ಸೆಟ್ಟು ಮೈಂಡ್ ಸೆಟ್ಟು. ಏನದು ಮೈಂಡ್ ಸೆಟ್ ಬೇಕಲ್ಲ? ಯಾವ ಮೈಂಡ್ ಸೆಟ್ ಇಟ್ಕೊಂಡ್ರೆ ನೀವು ಚಾಂಪಿಯನ್ ಆಗ್ತೀರಾ? ಒಂದು ನಂಬಿಕೆ ಹುಟ್ಟಿಸಿ ನಾನು ಮುಂದೋಗ್ತೀನಿ. ಇಲ್ಲೇನು 1,500 ಹುಡುಗರಿದ್ದೀರಾ ನೀವು, ನಿಮ್ಮೆಲ್ಲರೂ ಒಳಗೂ ನಂಬಿಕೆ ಒಂದು ಫಿಕ್ಸ್ ಮಾಡ್ಕೊಳ್ರಿ, ನಾನು ಓದಿದರೆ ನನಗೆ ಫ್ಯೂಚರಲ್ಲಿ ಒಳ್ಳೆ ಲೈಫ್ ಇದೆ ಅಂತ. ಬೇರೆ ಯಾರ್ದು ವಿಟ್ನೆಸ್ ಬೇಕಾಗಿಲ್ಲ, ನಾನು ನಂದೇ ಕೊಡ್ತೀನಿ. ಅತ್ಯಂತ ಬಡ ಕುಟುಂಬದ ರೈತರ ಮನೆ ಹುಡುಗ ನಾನು, ಅಗ್ರಿಕಲ್ಚರ್ ಫ್ಯಾಮಿಲಿ. ಸಾಯಂಕಾಲ 5 ಗಂಟೆಗೆ ಸ್ಕೂಲ್ ಬಿಟ್ಟು ಕೂಡಲೇ ಗದ್ದೆಗೆ ಹೋಗ್ಬೇಕು, ದನ ಹೊಡ್ಕೊಂಬರ್ಬೇಕು, ಕಟ್ಟಬೇಕು, ಹಾಲು ಗಿಂಡಬೇಕು, ಡೈರಿಗೆ ಹಾಕಬೇಕು. ರಾತ್ರಿ ಬುಕ್ ಹಿಡಿಯೋಷ್ಟೊತ್ತಿಗೆ 9 ಗಂಟೆ. 9ರಿಂದ 10, 10:30, 11 ಓದೋಷ್ಟೊತ್ತಿಗೆ ನಿದ್ದೆ ಬರೆದು ಮಲ್ಕೊಂಡ್ಬಿಡ್ತಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೂಡಲೇ ಮತ್ತೇನು ರೀಡಿಂಗ್ ಮಾಡೋಕ್ಕಾಗಲ್ಲ, ಮತ್ತೆ ದನ ಸೆಗಣಿ ತೆಗಿ, ಹಾಲು ಕೊಡು, ಆಮೇಲೆ ಸ್ಕೂಲ್ಗೆ ಹೋಗು, ರಜಾ ದಿನ ಬಂದರೆ ಗದ್ದೆಗೆ ಹೋಗು. ಇಂಥ ಲೈಫಲ್ಲಿ ಓದಿಕೊಂಡು ಬಂದಂಥ ನಾನು, ಅಂಥ ಲೈಫೇ ಡಿಗ್ರಿ ಮುಗಿಯೋರ್ಗೂ ಅದೇ, BEd ಮುಗಿಯೋರ್ಗೂ ಅದೇ. ಯಾಕೆ ವಾಮದೇವಪ್ಪ ಸರ್ಗೆ ಏಕಲವ್ಯ ಅಂತ ಅಂದರೆ, ನಾವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಡೈರೆಕ್ಟ್ ಕೋಚಿಂಗ್ ತೆಗೆದುಕೊಂಡು ಸಕ್ಸಸ್ ಆಗಿಲ್ಲ. ಸರ್ ಬರೆದಂಥ ಅಮೂಲ್ಯ ಭಗವದ್ಗೀತೆ ಅಂತ ಪುಸ್ತಕಗಳು ಅಲ್ಲಿ ದನ ಮೇಯ್ತಾ ಇರ್ತವೆ, ನಾವು ಓದ್ತಾ ಇರ್ತೀವಿ. ದನ ಮೇಯಿಸ್ಕೊಳ್ತಾ ಓದಿ ಫಸ್ಟ್ ನನಗೆ ಸಿಕ್ಕ ಕೆಲಸ ಪೊಲೀಸ್ ಕಾನ್ಸ್ಟೇಬಲ್. 2 ವರ್ಷ PC ಕೆಲಸ ಯಾಕೋ ಬೇಜಾರಾಯಿತು ಅಂತ ಮತ್ತೊಂದು ಸ್ವಲ್ಪ ಓದ್ಕೊಂಡೆ ಹೈಸ್ಕೂಲ್ ಟೀಚರ್. ಅದಾದಮೇಲೆ ಕನಿಷ್ಠ 12 ಜಾಬ್ ಪಾಸ್ ಆಗ್ತೀನಿ. ಸಬ್ ಇನ್ಸ್ಪೆಕ್ಟರ್ ಪಾಸ್ ಆದೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ KES ಹುದ್ದೆ ಪಾಸ್ ಆದೆ, PU ಲೆಕ್ಚರ್ ಹುದ್ದೆ ಪಾಸ್ ಆದೆ. ಬಟ್ ಯಾವುದಕ್ಕೂ ಹೋಗಲಿಲ್ಲ ನಾನು. ಬಿಕಾಸ್ ನನ್ನ ಮನೆ, ನನ್ನ ಸ್ಕೂಲ್ ಇಲ್ಲೇ ಅಕ್ಕಪಕ್ಕ. ನಾನು ಓದಿದ ಸ್ಕೂಲಲ್ಲಿ ಹೈಸ್ಕೂಲ್ ಟೀಚರ್, ಚೆನ್ನಾಗಿ ಸಂಬಳ ಬರ್ತಾ ಇದೆ, ಗದ್ದೆ ತೋಟ ಎಲ್ಲ ಇದೆ. ಮತ್ತು ಯಾಕೆ ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಅಲ್ಲೇ ಉಳ್ಕೊಂಡೆ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸೆಲೆಕ್ಟ್ ಆಗ್ತೀನಿ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು. ಅವಾಗ ಭಾಳ ಜನ ಹೇಳಿದ್ರು, ನೀವು ಪ್ರೊಫೆಸರ್ ಆದರೆ ಲಕ್ಷಗಟ್ಟಲೆ ಸಂಬಳ, ಮುಂದೆ ಹೋಗ್ತಾ ಹೋಗ್ತಾ 3 ಲಕ್ಷ ಸಂಬಳ ಬರುತ್ತೆ, ಇಲ್ಲಿ ಯಾಕೆ ಬಿದ್ದುಕೊಂಡಿದ್ಯಾ, ಹೋಗು ಹೋಗು ಅಂತ ಎಲ್ಲ ತಳ್ಳಿ ನನಗೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕಳಿಸ್ಕೊಟ್ರು. ಒಬ್ಬ ಸಾಮಾನ್ಯ ರೈತ ಕುಟುಂಬದ ನಿಮ್ಮ ಥರದೇ ಬ್ಯಾಕ್ಗ್ರೌಂಡ್ನ ಹುಡುಗ 15 ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ತೀನಿ, ಈಗ 15 ಲಕ್ಷ ಜನ ನಾನು ಫಾಲೋ ಮಾಡ್ತಾರೆ ಅಂತ ಅಂದರೆ ದಟ್ ಈಸ್ ದ ಮೈಂಡ್ ಸೆಟ್. ನೀವೇನು
ಅದಕ್ಕೇನು ದೊಡ್ಡ ಪುರಾಣ ಬೇಕಾಗಿಲ್ಲ. ನಿಮ್ಮ ತಲೆಯಲ್ಲೂ ಅಷ್ಟೇ, ಯಾರೋ ಹೇಳ್ತಾರೆ ಅಂತ ಏನೂ ಆಗೋಂಗಿಲ್ಲ. ಏನಾಗಬೇಕು ಅಂತ ಇವತ್ತು ಡಿಸ್ಕಸ್ ಮಾಡೋಣ, ಅದಾಗಬೇಕಷ್ಟೇ. ವೈ ಯು ಆರ್ ಡಿಸ್ಟರ್ಬ್ಡ್ ಲಾಟ್? ನನ್ನ ಪ್ರಶ್ನೆ ಇದೆ, ನೀವೆಲ್ಲ ತುಂಬ ಡಿಸ್ಟರ್ಬ್ ಆಗಿರ್ತೀರ, ನೀವೆಲ್ಲ ಪೀಸ್ಫುಲ್ಲಾಗಿ ಕಾಣಲ್ಲ. ವಾಮದೇವಪ್ಪ ಸರ್ ನೋಡಿದರೆ ಪೀಸಾಗಿ ಕಾಣ್ತಾರೆ, ಜತ್ತಿ ಸರ್ ನೋಡಿದ್ರೆ ಪೀಸ್ಫುಲ್ಲಾಗಿ ಕಾಣ್ತಾರೆ. ಸರ್ ಅವ್ರದ್ದೇನು ಬಿಡಿ ಸರ್, ಸಂಬಳ ಬರುತ್ತೆ, ರಿಟೈರ್ಡ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ನಮ್ಮ ಜೀವನ ನಮಗೆ ಗೊತ್ತು ಅಂತೀರ ನೀವು ಹಿಂಗೆ ಹೇಳಿದ್ರೆ. ನಾಟ್ ದಟ್. ಅವ್ರ ವಯಸ್ಸಿನಲ್ಲಿ ಅವ್ರಿಗಿಂತ 1000 ಡಿಸ್ಟರ್ಬ್ ಆದವ್ರು ಇದ್ದಾರೆ, 1000 ಟೈಮ್ ಡಿಸ್ಟರ್ಬ್. ಬಟ್ ನೀವು ಡಿಸ್ಟರ್ಬ್ ಆಗಿದ್ದೀರಾ, ನೀವು ಪೀಸ್ಫುಲ್ ಮೈಂಡ್ ಇಟ್ಕೋಬೇಕು. ಆಸ್ಟ್ರೇಲಿಯಾ ಟೀಮ್ ಯಾಕೆ ಗೆಲ್ತು ಅಂತ ಅಂದರೆ ಡಿಸ್ಟರ್ಬ್ ಆಗಲೇ ಇಲ್ಲ ಅವರು. ನೀವು 1,25,000 ಜನ ಹಿಂಗೆ ಚಪ್ಪಾಳೆ ಹೊಡಿತಿದ್ದೀರಾ, ಓ ಅಂತ ಕೂಗ್ತಾ ಇದ್ದೀರಾ, ಇಂಡಿಯಾ ಇಂಡಿಯಾ ಅಂತ ಇದ್ದೀರಾ. ಆದರೆ ಅಲ್ಲಿ ನಿಂತ್ಕೊಂಡಂಥ ಹ್ಯಾಸಲ್ವುಡ್ ಯಾವುದಕ್ಕೂ ವರಿ ಮಾಡ್ಕೋತಾ ಇಲ್ಲ. ಬಿಕಾಸ್ ಪೀಸ್ಫುಲ್ ಮೈಂಡ್ ಇಟ್ಕೊಂಡಿದ್ದಾರೆ. ನೀವು ಅಷ್ಟೇ ಡಿಸ್ಟರ್ಬನ್ನು ಬಿಡಬೇಕು. ಏನೇನು ಡಿಸ್ಟರ್ಬ್ ಆಗಿದ್ದೀರಾ ನೋಡ್ತಾ ಬರೋಣ ಲಿಸ್ಟು. ಪ್ರತಿನಿತ್ಯ ನಿಮಗೂ ನಮಗೂ ಎಲ್ಲರಿಗೂ ಸೈಕಾಲಜಿ ಹೇಳುತ್ತೆ 60,000 ಯೋಚನೆಗಳು ಬರ್ತಾವಂತ ತಲೆಗೆ. ಎಷ್ಟು ಯೋಚನೆ? 60,000 ಯೋಚನೆ ಬಂದಾಗ ಡಿಸ್ಟರ್ಬ್ ಆಗುತ್ತೋ ಇಲ್ಲ ಮೈಂಡ್? ಹಾಂ. ಈಗ ನೀವು ಅಷ್ಟೇ, ನನ್ನ ಮಾತನ್ನು ಎಲ್ಲರೂ ಕೇಳಿಸ್ಕೋತಾ ಇದ್ದೀರಾ ಅಂತ ಏನು ಗ್ಯಾರಂಟಿ ಇಲ್ಲ. ಆ ಮಂಜುನಾಥ್ ಸರ್ ಹಾಕಿರೋ ಶರ್ಟ್ ಎಲ್ಲೋನ ಬೇರೆ ಕಲರ, ಹಿಂಗೂ ಯೋಚನೆ ಮಾಡ್ತಿರ್ತೀರಿ ಕೆಲವರು. ಆ ಪ್ಯಾಂಟ್ ಸ್ವಲ್ಪ ಶೇಡ್ ಆಗಿದೆಯಲ್ಲ, ಹಿಂಗೆ ಯೋಚನೆ ಮಾಡ್ತಿರ್ತೀರಾ. ಅವ್ರು ಯಾಕೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಹಿಂಗೆ ಯೋಚನೆ ಮಾಡ್ತಿರ್ತೀರಾ. ಅಂದರೆ ಸ್ವಲ್ಪ ಏನೇನೋ ಹೋಗ್ತಿರುತ್ತೆ, ಹಿಂಗೆಂಗೋ ಹೋಗ್ತಿರುತ್ತೆ. ನಿಮ್ಮ ತಲೆಯಲ್ಲಿ ಥಾಟ್ಸ್ಗಳು ನಿಮಿಷಕ್ಕೆ ಬರ್ತಾ ಇರ್ತವೆ. ಒಂದು ದಿನಕ್ಕೆ 60,000 ಯೋಚನೆಗಳು ಬರ್ತವೆ. ಇದನ್ನು ಕಂಟ್ರೋಲ್ ಮಾಡದೆ ಹೋದರೆ ಹಿಂಗೇ ಡಿಸ್ಟರ್ಬ್ ಆಗೇ ಇರೋದೆ. ಡಿಸ್ಟರ್ಬನ್ನು ಕಂಟ್ರೋಲ್ ಮಾಡಿದಾಗ ಇಂಡಿಯನ್ ಟೀಮ್ಗಾಗಿದ್ದು ಇದು ಪ್ರಾಬ್ಲಮ್. 60,000 ಯೋಚನೆಗಳು ಬಂತು. ಅವನು ಬಂದು ಬಾಲ್ ಹಾಕ್ಬಿಟ್ರೆ ಔಟ್ ಆಗಿಬಿಡ್ತೀನಾ ಅಂತಾನೆ ಹೋಗೋರು ಇವರು. ಔಟ್ ಹಾಕ್ಕೊಂಡೇ ಬರೋರು. ನನ್ನ ಬಾಲಿಂಗಿಗೆ ಸಿಕ್ಸ್ ಹೊಡಿತಾರ ಅಂತಾನೆ ಬಾಲ್ ಹಾಕೋರು, 6 ಹೊಡಿಸ್ಕೊಂಡೇ ಬರೋರು. ಅಂದರೆ ತಲೆಯಲ್ಲಿ 108 ಯೋಚನೆಗಳು ಬರ್ತಾ ಇರ್ತವೆ. ಅದು ಬರೋದಕ್ಕೆ ಬಿಟ್ರಿ ಅಂದರೆ ನೀವು ಚಾಂಪಿಯನ್ ಆಗಲ್ಲ. ಏನಾಗ್ತಾ ಇದೆ, ನೀವು ಹುಡುಗ ಹುಡುಗಿಯರಂತೂ ಈ ಹಾಸ್ಟೆಲಲ್ಲಿ ಇರೋರು ಏನೋ ಓಕೆ, ಸ್ವಲ್ಪ ಹಾಸ್ಟೆಲಲ್ಲಿ ಇದ್ದವ್ರದ್ದು ಏನು ಕತೆ ಅಂದರೆ ನಿಮ್ಮದು ಏನೋ ಒಂದಿನ ರಜಾ ಅಂತ ಕೊಟ್ಬಿಡ್ತಾರೆ. ಹೆಂಗೆ ಖುಷಿಯಾಗಿ ಹೊರಗೆ ಬರ್ತೀರಿ ಅಂದರೆ ಜೈಲಿಂದ ರಿಲೀಸ್ ಆದ ಕೈದಿಗಳ ಥರ ಬರ್ತಾ ಇರ್ತೀರಾ, ಅಷ್ಟು ಖುಷಿ ನಿಮಗೆ. ಮನೆಗೆ ಓಡೋಗ್ತಿದ್ದಂಗೆ ಫಸ್ಟ್ ಅಮ್ಮ ಚೆನ್ನಾಗಿದೆಯಾ, ಅಪ್ಪ ಚೆನ್ನಾಗಿದೆಯಾ ಇಲ್ಲ ನಿಮ್ಮದು ಫಸ್ಟ್ ಮುಟ್ಟು ಐಟಮ್ ಯಾವುದು? ಫೋನ್. ಎಷ್ಟು ಕರೆಕ್ಟಾಗಿ ಹೇಳಿದೆ ನೋಡ್ರಿ, ಪ್ರಾಮಾಣಿಕ. ಅಪ್ಪನೂ ಬೇಡ ಅಮ್ಮನೂ ಬೇಡ, ಯಾವ್ದು ಬೇಕು ಫೋನ್ ಎತ್ಕೊಂಡು ಟಕ ಏನಾಗಿದೆ, ಕುರ್ಚಿನ ಮಡ್ತಾ ಪೆಟ್ಟಿ ಹಾಡು ಬಂದಿದ್ಯಾ, ಇನ್ನೊಂದು ಬಂದಿದ್ಯಾ, ಏನು ನಡೀತಾ ಇದೆ? ಓಕೆ, ಇದೇ ಮುಳುಗೋಗ್ತಾ ಇದ್ದೀರಾ. ಸೀಯಿಂಗ್ ಮೋರ್ ದ್ಯಾನ್ ವಾಟ್ ಹ್ಯೂಮನ್ ಸಿ. ಒಬ್ಬ ಮನುಷ್ಯ ಎಷ್ಟು ನೋಡಬೇಕೋ ಅದಕ್ಕಿಂತ ಜಾಸ್ತಿ ನೋಡ್ತಿದ್ದೀರಿ. ಒಬ್ಬ ಮನುಷ್ಯ ಎಷ್ಟು ಕೇಳಿಸ್ಕೋಬೇಕೋ ಅದಕ್ಕಿಂತ ಜಾಸ್ತಿ ಕೇಳಿಸ್ಕೋತಾ ಇದ್ದೀರಾ. ಒಬ್ಬ ಮನುಷ್ಯ ಎಷ್ಟು ಥಿಂಕ್ ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಿ. ಒಬ್ಬ ಸರ್ ಏನೋ ಅಂದೋದ್ರೆ ಅದ್ರ ಬಗ್ಗೆನೇ ಯೋಚನೆ, ಒಬ್ಬ ಫ್ರೆಂಡ್ ಹಿಂಗೆ ಅನ್ಕೊಂಡು ಹೋದ್ರೆ ಅದ್ರ ಬಗ್ಗೆನೇ ಡಿಸ್ಕಷನ್ನು. ಒಬ್ಳು ಯಾರೋ ಹಿಂಗಂದ್ಲು ನಿಮ್ಮ ಎದುರಿಗೆ ಅಂದರೆ ಪಾಪ ಅವಳು ಲಟ್ಗೆ ತೆಗ್ದಿರ್ತಾಳೆ, ಹಿಂಗೆ ನಾನು ಎದುರಿಗೆ ಹೋಗ್ತಾ ಹಿಂಗಂದ್ಲು ಅಂತಿರ್ತೀರ ನೀವು. ಏನು ಪ್ರಾಬ್ಲಮ್ ನಿಮ್ಮದು ಅಂದರೆ 108 ಪ್ರಾಬ್ಲಮ್ಗಳು. ಎಲ್ಲದಕ್ಕೂ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದನ್ನು ಅವಾಯ್ಡ್ ಮಾಡಿದರೆ ಓವರ್ಲೋಡ್ ಆಗ್ತಾ ಇದೆ. ಇದು ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ, ಸಿಕ್ಕಾಬಟ್ಟೆ ಕೇಳಿಸ್ಕೊತಾ ಇದ್ದೀರಾ, ಸಿಕ್ಕಾಬಟ್ಟೆ ಥಿಂಕ್ ಮಾಡ್ತಾ ಇದ್ದೀರಾ. ಎಷ್ಟು ಕಡಿಮೆ ಥಾಟ್ ಮಾಡ್ತೀರೋ, ಎಷ್ಟು ಕಡಿಮೆ ಟಾಕ್ ಮಾಡ್ತೀರೋ ಅಷ್ಟು ಪವರ್ ಬೂಸ್ಟ್ ಆಗತ್ತೆ. ಹಿಮಾಲಯದಲ್ಲೆಲ್ಲ ಯೋಗಿಗಳಿದ್ದಾರೆ, ಬುದ್ಧಿಸ್ಟ್ ಯೋಗಿಗಳೆಲ್ಲ, ಅದೆಲ್ಲ ರೀಡ್ ಮಾಡಿದ್ದೀನಿ ನಾನು. ಚೈನೀಸ್ ಸ್ಟೋರಿಗಳು ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಸಾಕವರು, ಈ ಹುಡುಗಿ ಹಾರ್ಕೊಂಡು ಹೋಗ್ತಾ ಇದ್ಲಂತ ಅವಳು. ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಅವಳು ಎದ್ದು ಬರ್ತಾಳೆ ಅವಳು. ಅಷ್ಟು ಪವರ್ ಎಲ್ಲಿಂದ ಬಂತು ಅವ್ರಿಗೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಅವರು. ಅವಳು ಕಣ್ಣಿಂದನೇ ಅವಳನ್ನ ಆಕ್ಯುಪೈ ಮಾಡ್ತಾರೆ. ಹಿಂಗಂದ್ರೆ ಹಿಂಗೆ ಬರ್ಬೇಕು, ಹಿಂಗಂದ್ರೆ ಹಿಂಗೆ ಹೋಗ್ಬೇಕು, ಅಷ್ಟು ಪವರ್ ಗಳಿಸಿದ್ರು. ಅವ್ರು ಹಿಂಗೆ ರೀಲ್ಸ್ ನೋಡ್ಕೊಂತ ಕೂತ್ಕೊಂಡಿದ್ರೆ ಆ ಪವರ್ ಬರ್ತಿರ್ಲಿಲ್ಲ.
ಹಿಮಾಲಯಕ್ಕೆ ಹೋದರೂ ಮಾತಾಡಲೇ ಇಲ್ಲ, ಮೌನ ಮೌನ ಮೌನ. ಸ್ಟಡಿ ಸ್ಟಡಿ ಸ್ಟಡಿ. ಬುದ್ಧಿಸ್ಟ್ ಸ್ಕ್ರಿಪ್ಟ್ ಸ್ಟಡಿ ಮಾಡೋದು, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು, ಫೋಕಸ್ ಮಾಡೋದು, ಫೋಕಸ್ ಮಾಡೋದು, ಫೋಕಸ್ ಮಾಡೋದು. ಇಷ್ಟು ಮಾಡಿದ್ರಿಂದ ಎಲ್ಲ ಸಾಧ್ಯ ಆಯಿತು. ನಾವು ನೀವು ಏನು ಮಾಡ್ತಾ ಇದ್ದೀವಿ, ಇರೋ ಬರೋದು ಎಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ. ಏನು ಏನು ಹೇಳ್ರಿ ನೋಡೋಣ, ಏನೋ ಹೇಳಕ್ಕೆ ಹೋದ್ರಲ್ಲ, ಎಷ್ಟು ಪರ್ಫೆಕ್ಟ್ ಇದೆಯಲ್ಲ. ನೋಡ್ತಾ ನೋಡ್ತಾ ಆಗೋಗೈತೆ ಅಂದರೆ ಆ ಕನ್ನಡದಲ್ಲಿ ಒಂದು ಪೊಯಮನ್ನು ಬಾಯ್ಪಾಠ ಮಾಡಿ ಎಕ್ಸಾಮಲ್ಲಿ ಬರೀರಿ ಅಂದರೆ ಇಲ್ಲ. ನೋಡ್ತಾ ನೋಡ್ತಾ ಆಗೋಗೈತೆ ಅಂದರೆ ಶಾನೆ ಪಿರುತಿ ಬಂದ್ಬಿಡುತ್ತೆ ನಿಮಗೆ. ಓಕೆ, ಎಷ್ಟು ಫಾಸ್ಟ್ ಇದ್ದೀರಿ ಅಂದರೆ ನೀವು, ಅಂದರೆ ಯಾವುದು ಮಾಡಬೇಕೋ ಅದು ಮಾಡ್ತಾ ಇಲ್ಲ. ವಿರಾಟ್ ಕೊಹ್ಲಿ ಯಾರು, ವಿರಾಟ್ ಕೊಹ್ಲಿ ಹೆಂಡತಿ ಯಾರು, ವಿರಾಟ್ ಕೊಹ್ಲಿ ಮಗಳು ಯಾರು ಎಲ್ಲ ಗೊತ್ತು ನಿಮಗೆ. ಬಟ್ ನಿಮ್ಮ 10th ಫಸ್ಟ್ ಚಾಪ್ಟರ್ ಕವಿ ಯಾರು ಗೊತ್ತಿರಲ್ಲ ನಿಮಗೆ. ದಿಸ್ ಇಸ್ ಪೊಯೆಟ್, ಆ ಥರ ಯಾರು ಗೊತ್ತಿರಲ್ಲ. ಪೊಯಮ್ ಬರೆದವ್ರು ಯಾರು ಗೊತ್ತಿರಲ್ಲ. ಅಂದರೆ ಬೇಡದೇ ಇರೋದೆಲ್ಲ ಕಲಿತಾ ಹೋಗ್ತೀವಿ, ಬೇಕಿರೋದನ್ನು ಕಲಿಯೋದಿಲ್ಲ. ಅದನ್ನು ಅವಾಯ್ಡ್ ಮಾಡ್ತಾ ಬರೋಣ. ಲೆಟ್ಸ್ ಗೋ. ವಾಟ್ ಹ್ಯಾಪನ್ಸ್? ಕಂಟಿನ್ಯೂ ಯೂಸ್ ಆಫ್ ಮೊಬೈಲ್. ಕಂಟಿನ್ಯೂ ಬೆಳಗಿಂದ ಮಧ್ಯಾಹ್ನದವರೆಗೂ ಮೊಬೈಲ್ ಯೂಸ್ ಮಾಡಿದ್ದೀರಾ. ಏನಾಗುತ್ತೆ ಮೊಬೈಲ್ಗೆ? ಹೀಟ್ ಆಗತ್ತೆ, ಬ್ಯಾಟ್ರಿ ಖಾಲಿ ಆಗತ್ತೆ, ಚಾರ್ಜ್ ಮಾಡೋಕ್ಕೆ ಹಾಕಬೇಕು. ಕಂಟಿನ್ಯೂಸ್ ಡ್ರೈವಿಂಗ್ ಆಫ್ ಎ ಕಾರ್. ನಿಮಗೆ ಗೊತ್ತಿಲ್ಲ, ನಾವು ಒಂದು 300, 400, 500 ಕಿಲೋಮೀಟ್ರ್ ಹೊಡಿತಿದ್ದಂಗೆ ಕಾರ್ ಹೀಟ್ ಆಗುತ್ತೆ, ರೆಸ್ಟ್ ಕೊಡಬೇಕು. ಬಟ್ ನೀವು ಬೆಳಿಗ್ಗೆ ಎದ್ದಾಗಿಂದ ನೋಡಿದ್ದೆ, ಕೇಳಿದ್ದು, ಥಿಂಕ್ ಮಾಡಿದ್ದೆ, ರೆಸ್ಟ್ ಕೊಟ್ಟಿದ್ದೀರಾ? ಇಲ್ಲ. ಮತ್ತು ಇದು ಹೀಟ್ ಆಗಲೇಬೇಕಲ್ಲ. ಮೊಬೈಲ್ ಹೀಟ್ ಆಗುತ್ತೆ, ಕಾರ್ ಹೀಟ್ ಆಗುತ್ತೆ ಅಂದರೆ ಬ್ರೈನ್ ಕೂಡ ಹೀಟ್ ಆಗುತ್ತೆ. ಬಟ್ ಅದು ಬಿಸಿ ಆಗಲ್ಲ, ತಲೆ ಬಿಸಿ ಆಗತ್ತೆ. ತಲೆ ಬಿಸಿ ಆಯಿತು ಅಂತಿರಲ್ಲ, ದಟ್ ರೀಸನ್. ಅದನ್ನೆಲ್ಲ ಕಂಟ್ರೋಲ್ ಮಾಡಿದರೆ ಚಾಂಪಿಯನ್ ಆಗ್ತೀರಾ. ಲೆಟ್ಸ್ ಗೋ. ನಾಟ್ ಡೂಯಿಂಗ್ ಈಸ್ ಎ ಮೆಡಿಸಿನ್. ಏನೂ ಮಾಡದೇ ಇರೋದೇ ಒಂದು ಮೆಡಿಸಿನ್. ಮೆಡಿಸಿನ್ ಅಂದರೆ ಏನು ಮಾತ್ರೆ ತಗೋಬೇಕು ಅಂತಲ್ಲ, ಸುಮ್ಮನೆ ಕೂತ್ಕೋಬೇಕು. ನೀವು ಇವತ್ತಿಂದ ಒಂದು ಪ್ರಾಕ್ಟೀಸ್ ಮಾಡಿರಿ, ಒಬ್ಬ ಚಾಂಪಿಯನ್ ಮೈಂಡ್ಸೆಟ್ ಇಷ್ಟೇ. ಸುಮ್ಮನೆ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಭಾಳ ಹೊತ್ತು ಬೇಕಾಗಿಲ್ಲ. ನಾನೇನು ನಿಮಗೆ ದೇವ್ರನ್ನ ನೆನೆಸ್ಕೊಳ್ರಿ, ಜೀಸಸ್ ನೆನೆಸ್ಕೊಳ್ರಿ, ಅಲ್ಲ ನೆನೆಸ್ಕೊಳ್ರಿ ಏನು ಹೇಳಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು 1 ನಿಮಿಷ ಏನು ತಿಂಕಿಲ್ಲ, ಬ್ಲ್ಯಾಂಕ್, ಝೀರೋ. ಶೂನ್ಯ ಸಿದ್ಧಾಂತ ಅನ್ನತ್ತಿದು ವಚನ ಸಾಹಿತ್ಯ. ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕ್ಲಿ ರೀಚಾರ್ಜ್ ಆಗ್ತೀರ. ನೀವು ಎಷ್ಟು ರೀಚಾರ್ಜ್ ಆಗ್ತೀರಾ ಅಂತಂದರೆ ಮತ್ತು 1 ಗಂಟೆಗೆ ಕೆಲಸ ಮಾಡೋಷ್ಟು. ನೀವೇನು ಹೇಳ್ತೀರಾ, ಸರ್ ಸುಮ್ಮನೆ ಕೂರೋ ಬದಲು ಹಂಗೆ ಒಂದು ಸ್ವಲ್ಪ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಅಂತ. ಮಲ್ಕೊಳ್ಳೋದು ಮೆಡಿಟೇಷನ್ ಅಲ್ಲ. ಭಾಳ ಜನ ಅದು ಕೇಳ್ತಾರೆ, ಸುಮ್ಮನೆ ಕೂರೋ ಬದಲು ಮಲ್ಕೊಂಡೆ ಬಿಡ್ಬೋದಲ್ಲ ಅಂತ. ಪ್ರಜ್ಞಾವಸ್ಥೆಯಲ್ಲಿರಬೇಕು, ಏನೂ ಮಾಡ್ದಂಗೆ ಇರಬೇಕು. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಝೀರೋ ಮಾಡಿಬಿಟ್ರೆ ಸಾಕು ನೀವು, ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಪವರ್ ಇದೆ ಅಂತ. ತುಂಬ ಹೊತ್ತೇನು ಹಿಡಿಯಲ್ಲ, ಅದಕ್ಕೆ 1 ನಿಮಿಷ ಹಿಡಿಯೋದು. 1 ನಿಮಿಷ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಹೋಗ್ತೀರಾ. 1 ನಿಮಿಷ ಬಿಟ್ಟು ಕಂಡುಬಿಡ್ತೀರಾ, ಎಷ್ಟು ರಿಫ್ರೆಶ್ ಆಗ್ತೀರಾ ನೋಡ್ತೀರಾ. ದಟ್ ಈಸ್ ಒನ್ ಮೆಡಿಸಿನ್. ಇವತ್ತು ಅದೊಂದು ಮೆಡಿಸಿನ್ ಕೊಡೋದಿದೆ, ತಗೊಂಡು ಹೋಗ್ತೀರಾ. ವೈ ಮಸ್ಟ್ ರೀಡ್. ಓದ್ಬಿಟ್ಟಿದ್ದೀರಾ ಆಗಲೇ. ಈಗ ನನ್ನ ಪ್ರಕಾರ ಇಲ್ಲಿರೋ ಒಬ್ಬರು ಫೇಲ್ ಆಗಲ್ಲ, ಆಗಬಾರ್ದು, ಆಗೋದಿಲ್ಲ. ರ್ಯಾಂಕ್ ಬರೋರು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಯಾಕೆ ಓದಬೇಕು? ನನ್ನ ಮೊದಲನೇ ಪ್ರಶ್ನೆ. ಎನಿಬಡಿ ಒಬ್ಬರು ಕೈ ಎದ್ದು ನಿಂತ್ಕೊಂಡು ಉತ್ತರ ಕೊಟ್ರಾಯ್ತು. ಎಸ್ ಪ್ಲೀಸ್. ಟು ಗೇನ್ ನಾಲೆಡ್ಜ್. ಜ್ಞಾನಕ್ಕಾಗಿ ನಾನು ಓದುತ್ತಿದ್ದೇನೆ. ಏನು ಹೆಸರು? ನೀತು. ನೀನು ಜ್ಞಾನ 10th ಬಂತು, PUC ಓದಿ, ಅಲ್ಲೇನಕ್ಕೆ ಓದ್ತೀಯಾ? PUC ಹೋದಾಗ ಏನಕ್ಕೆ ಓದ್ತೀಯಾ? ನಾವು ಅನ್ಕೊಂಡಿರೋದನ್ನ ಸಾಧಿಸಕ್ಕೆ. ಮತ್ತು ನೀ ಇಷ್ಟೊತ್ತರೆಗೂ ಹೇಳಿ ಸುಳ್ಳಾಯ್ತಲ್ಲ. ಇಷ್ಟೊತ್ತರೆಗೂ ಏನು ಹೇಳ್ತೀವಿ? ಟು ಗೇನ್ ನಾಲೆಡ್ಜ್ ಸರ್. ಒನ್ ಲೈ ಸ್ಟಾರ್ಟ್. ಆಮೇಲೆ ಹೋಗಿ PUC ಹೋದ್ಮೇಲೆ ಅಂದ್ಕೊಂಡಿದ್ದು ಸಾಧಿಸ್ತೀನಿ. ಏನು ಅಂದ್ಕೊಂಡಿದ್ದು? ಏನು ಅಂದ್ಕೊಂಡಿದ್ಯಾ? ಟು ಬಿಕಮ್ ಡಾಕ್ಟರ್. ಟು ಬಿಕಮ್ ಡಾಕ್ಟರ್. ಯಾಕೆ ಡಾಕ್ಟರ್ ಆಗಬೇಕು? ವೈ ಯು ಬಿಕಮ್ ಡಾಕ್ಟರ್? ಟೆಲ್ ಮಿ. ಡಾಕ್ಟರ್ ಯಾಕಾಗಬೇಕು ಅಷ್ಟೇ ನನ್ನ ಪ್ರಶ್ನೆ. ಬೇಗ. ಟು ಪ್ರೊವೈಡ್ ಸರ್ವಿಸ್. ಟು ಪ್ರೊವೈಡ್ ಸರ್ವಿಸ್. ಸರ್ವಿಸ್ ಯಾಕೆ ಕೊಡಬೇಕು? ಯಾಕೆ? ಟು ಗೇನ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್. ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ,
ಇನ್ನೊಂದ್ಸರಿ ಹೆಸರು ಹೇಳ್ರಿ. ನೀತು. ನೀತು, ನೀನಿಗೆ 10th, 2 ವರ್ಷ PUC, 5.5 ವರ್ಷ MBBS, 7.5 ವರ್ಷ, ಇನ್ನು 2 ವರ್ಷ MD, 10 ವರ್ಷ ಬಿಟ್ಟು ಬರ್ತೀನಿ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿರಬೇಕು, ಸರ್ಕಾರ ಕೊಡುವ 1 ಲಕ್ಷ ಸಂಬಳ ತಗೊಂಡು ಸರ್ವಿಸ್ ಮಾಡಬೇಕು. ಮಾಡ್ತೀಯಾ ಇಲ್ವಾ? ಎಸ್ ಸರ್. ಶ್ಯೂರ್? ಎಸ್ ಸರ್. ಆ ದುಡ್ಡಲ್ಲಿ ಕಾರ್ ತಗೊಳಕ್ಕಾಗಲ್ಲ. ಓಕೆನಾ? ಕಾರ್ ಬೇಡ. ಆ ದುಡ್ಡಲ್ಲಿ ಬಂಗ್ಲೆ ಕಟ್ಟೋಕ್ಕಾಗಲ್ಲ. ಅದು ಬೇಡ. ಅದು ಬೇಡ. ನಿಜ? ಓಕೆ, ಗುಡ್, ಪರವಾಗಿಲ್ಲ, ಒಳ್ಳೆ ಹುಡುಗಿ ಇದ್ದಾಳೆ, ಚಪ್ಪಾಳೆ ಕೊಡ್ರಿ ಹುಡುಗಿ. ಬಟ್ ಈ ನೀತು ಅಂತ ಭಾಳ ಒಳ್ಳೆ ಹುಡುಗರು ಭಾಳ ಜನ ಇರಲ್ಲ. ಭಾಳ ಹುಡುಗರು, ನಮ್ಮ ಹುಡುಗರು ಇದ್ದಾರಲ್ಲ, ಅವ್ರಿಗೆ ಏನು ಆಸೆ ಅಂತ ಅಂದರೆ ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಐಫೋನ್ ತಗೋಬೇಕು ಅಂತ ಆಸೆ ಇದೆ. ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಬೈಕ್ ತಗೋಬೇಕು ಆಸೆ ಇದೆ. ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಕಾರ್ ತಗೋಬೇಕು ಆಸೆ ಇದೆ. ಒಂದು ಮನೆ ಕಟ್ಟಬೇಕು ದೊಡ್ಡದು ಅಂತ ಆಸೆ ಇದೆ. ಈ ಆಸೆಗಳು ಎಷ್ಟು ಜನಕ್ಕಿದೆ? ಕೈ ಎತ್ರಿ. ಬೈಕು, ಕಾರು, ದುಡ್ಡು, ಬಂಗ್ಲೆ, ಇಷ್ಟೇ ಜನಕ್ಕ? ಎಸ್, ಡೌನ್ ಡೌನ್. ನೀವು ಒಂದು ಮಟ್ಟದ ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ತುಂಬ ಆದರ್ಶಗಳು ಕಲಿಸ್ತಾ ಇದ್ದಾರೆ, ಹಾಗಾಗಿ ತುಂಬ ಒಳ್ಳೆ ಆ್ಯಟಿಟ್ಯೂಡ್ ಇದೆ. ಐ ಅಗ್ರಿ, ಐ ರೆಸ್ಪೆಕ್ಟ್ ದಟ್. ಬಟ್ ನಿಮಗೊಂದು ಸತ್ಯ ಗೊತ್ತಿರಲಿ, ಈ ಜಗತ್ತಿನಲ್ಲಿ ನಿಮ್ಮನ್ನು ಆದರ್ಶಗಳಿಗಿಂತ ಹೆಚ್ಚಾಗಿ ರಪ್ಪಂತ ಎಳ್ಕೊಳ್ಳೋಂಥ ಒಂದು ಪವರ್ ಅಂತ ಅಂದರೆ ದಟ್ ಈಸ್ ಮನಿ. ದುಡ್ಡು ಅನ್ನೋದು, ನಾನು ದುಡ್ಡು ಗಳಿಸೋಕೆ ಓದ್ತೀನಿ ಅನ್ನೋದಕ್ಕೆ ನಾಚಿಕೆ ಪಡುವಂಥದ್ದು ಇಲ್ಲ. ಯಾಕೆ ನಾಚಿಕೆ ಪಡ್ತಾ ಇದ್ದೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮುಖೇಶ್ ಅಂಬಾನಿ ಏನು ಕಳ್ಳನ? ಥೀಫ್, ಹೌದಾ? ಅಲ್ಲ, ಕಳ್ಳರಲ್ಲ ಅವರು. ದುಡ್ಡು ಮಾಡುವುದಕ್ಕೆ ನಾಚಿಕೆ ಪಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಿಮ್ಮ ಹತ್ರ ಹೆಚ್ಚು ದುಡ್ಡು ಬಂತು ಅಂದರೆ, ದಿಸ್ ನೀಡ್ ಟು ಬಿಕಮ್ ದ ಬೆಸ್ಟ್ ಡಾಕ್ಟರ್. 1 ತಿಂಗಳಿಗೆ 50 ಲಕ್ಷ ದುಡ್ಡು ಬಂತು ಅಂದರೆ 1 ತಿಂಗಳಲ್ಲೇ ಮೊಬೈಲು, ಕಾರು ಎಲ್ಲ ಮುಗಿದೋಯ್ತು. 2ನೇ ತಿಂಗಳು ಬಂದು ದುಡ್ಡನ್ನು ಏನು ಮಾಡಬೇಕಾಗಿಲ್ಲ, ತರಳು ಬಾಳು ಇದು ಮಟ್ಟಕ್ಕೆ ತಂದು ಕೊಟ್ಟರೆ ಇಂಥ ಇನ್ನೂ ಸಾವಿರಾರು ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ಓದಿಸ್ತಾರೆ. ಹಂಗಾಗಿ ದುಡ್ಡು ದುಡಿಯೋದಕ್ಕೆ ನಾಚ್ಕೋಬೇಕಾದ ಅಗತ್ಯ ಇಲ್ಲ. ದುಡ್ಡು ದುಡಿಯೋದು ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಲ್ಲ. ನಿಮಗೇನು ಮಾಡಿಬಿಟ್ಟಿದ್ದಾರೆ ಇಂಡಿಯಾದ ಪಿಕ್ಚರಲ್ಲಿ, ದುಡ್ಡಿರೋರೆಲ್ಲ ವಿಲನ್ಗಳು, ಏನು ಇಲ್ಲದೆ ಪರೋಟಿ ಹೀರೋ ಆಗ್ಬಿಟ್ಟಿರ್ತಾನೆ, ಅವನವ್ರ ಮಗಳನ್ನ ಪಟಾಯಿಸ್ತಾನೆ, ನೀವು ಇವನಿಗೆ ಚಪ್ಪಾಳೆ ಹೊಡ್ಕೊಂತ ಕೂತಿರ್ತೀರ. ಹಿಂಗೆ ಮಾಡಿ 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 ತೋರಿಸಿ ದುಡ್ಡಿರೋರೆಲ್ಲ ವಿಲನ್ಗಳು, ದುಡ್ಡಿಲ್ದೇ ಇರೋ ಬಡವ್ರು ಮಾತ್ರ ಒಳ್ಳೆಯವರು ಅನ್ನೋ ಫೀಲ್ ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಬಟ್ ಬಡತನದ ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಮ್ಮನಿಗೆ ಹಾರ್ಟ್ ಆಪ್ರೇಷನ್ ಇದೆ, 3 ಲಕ್ಷ ದುಡ್ಡು ಬೇಕು ಅಂತಂದರೆ ನಿಮ್ಮ ಬಡತನದ ಸೆಂಟಿಮೆಂಟಲ್ಲಿ ಕ್ರಿಯೇಟ್ ಆಗ ಹೆಲ್ಪ್ ಮಾಡಲ್ಲ. ಅಮ್ಮನ ಕಳ್ಕೊತೀರಾ, ಅಪ್ಪನ ಕಳ್ಕೊತೀರಾ. ಅವನ್ನೆಲ್ಲ ಕಾಪಾಡ್ಕೋಬೇಕು ಅಂದರೆ ಏನು ಬೇಕು? ಮನಿ ಬೇಕು. ಮನಿ ಸಂಪಾದಿಸೋಕ್ಕೆ ನಾಚ್ಕೊಳ್ಳೋಂಥ ಆ್ಯಟಿಟ್ಯೂಡ್ ಬಿಡ್ರಿ. ನಾನು ದುಡಿತೀನಿ ಅನ್ನೋದಕ್ಕೆ ನಾಚ್ಕೊಳ್ಳೋ ಆಟಿಟ್ಯೂಡ್ ಬಿಡ್ರಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಕ್ಕೆ ನಾಚ್ಕೊಳ್ಳೋ ಆಟಿಟ್ಯೂಡ್ ಬಿಡ್ರಿ. ದುಡ್ಡು ಅನ್ನೋದು ನಾಟ್ ಎ ಕ್ರೈಮ್, ಅದು ನಿಮ್ಮ ತಲೆಯಲ್ಲಿರಲಿ. ಈ ದೇಶನ ನಡೆಸ್ತಾ ಇರೋದು ಸಾಮಾನ್ಯ ಜನರ ಜೊತೆಗೆ ದೊಡ್ಡ ದೊಡ್ಡ ಶ್ರೀಮಂತರುಗಳೇ. ಒಂದು ಸರಿ ಟ್ಯಾಕ್ಸ್ ಕಟ್ಟಿದರೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಗೊತ್ತಾ? ಅವರು 1,00,000 ಕೋಟಿ, 1000 crore, 1000 ಕೋಟಿ ಟ್ಯಾಕ್ಸ್ ಕಟ್ತಾರೆ. ಆ 1000 ಕೋಟಿ ದುಡ್ಡಿಂದನೇ ಬೆಂಗಳೂರು ಚಿತ್ರದುರ್ಗಕ್ಕೆ ಹೈವೇ ರೋಡ್ ಆಗುತ್ತೆ, ಇಲ್ಲೊಂದು ಹಾಸ್ಪಿಟ್ಲು ಬರುತ್ತೆ, ಇನ್ನೊಂದೇನೋ ಆಗುತ್ತೆ. ಇದೊಂದು ಬಂಗ್ಲೆ ಕಟ್ಟಿದ್ದಾರೆ, ಇಲ್ಲಿ ದೊಡ್ಡದಾದ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಲ್ಲಿ ತರಳು ಬಾಳು ಅಂತ ಅಂದರೆ ಅದು ಬಡತನದ ದುಡ್ಡಿಂದ ಬಂದಿರೋದೇ ಅಂತ ಅಲ್ಲ, ಶ್ರೀಮಂತಿಕೆಯಿಂದನೇ ಬಂದಿರುತ್ತೆ. ಯಾರು ಶ್ರೀಮಂತರಾಗಬೇಕು? ಯಾರಾಗಬೇಕು? ನಾನಾಗಬೇಕು, ನಾವು ಅಲ್ಲ. ಪ್ರತಿಯೊಬ್ಬರಿಗೂ ಶ್ರೀಮಂತರಾಗುವ ಹಕ್ಕು ಇದೆ, ನಿಮ್ಮ ತಲೆಯಲ್ಲಿರಲಿ. ನೀವು ಚೆನ್ನಾಗಿ ಓದಿದರೆ ಎಷ್ಟು ಬೇಕಾದರೂ ಬಾಚ್ಕೋಬೋದು. ಪ್ಲೀಸ್ ಇಡೋಣ. ನೀತು, ನಿಂಗೇನು ಹರ್ಟ್ ಮಾಡಿಲ್ಲ ಅನ್ಕೋತೀನಿ ನಾನು. ಹೆಚ್ಚು ಸಂಪಾದಿಸ್ಬೇಕು. ಡೋಂಟ್ ಟೆಲ್ ದ ಲೈ. ನಾನು ಜ್ಞಾನಕ್ಕಾಗಿ ಓದ್ತಾ ಇದ್ದೀನಿ, ಹಂಗಾರೆ ಓದ್ಕೊಂತ ಲೈಬ್ರರಿಯಲ್ಲಿ ಕುತ್ಕೊಂಡ್ಬಿಡ್ರಿ. ನೀವು ಯಾಕೆ ಜಾಬ್ ಮಾಡೋಕ್ಕೆ ಬರ್ತೀರಾ? ಯಾಕೆ ಡಾಕ್ಟ್ರ್ ಆಗಬೇಕು? ನೋ, ಓದಬೇಕು, ಒಳ್ಳೆ ಜಾಬ್ ತಗೋಬೇಕು, ಒಳ್ಳೆ ಜಾಬಲ್ಲಿ ಹೆಚ್ಚು ಸಂಪಾದಿಸ್ಬೇಕು. ಎಷ್ಟು ಸಂಪಾದನೆ ಇರಬೇಕು ಅಂತ ಅಂದರೆ ಅದು ಇಡೀ ಜಗತ್ತೇ ನಿಮ್ಮ ಕಡೆ ತಿರುಗಿ ನೋಡಬೇಕು, ಎಷ್ಟು ಸಂಪಾದಿಸಿದ ಅಂತ. ಮೈಸೂರಿನಲ್ಲಿ ಒಂದು ಸಣ್ಣ ಕಾಲೇಜಲ್ಲಿ BCom ಓದ್ತಾ ಇದ್ದ ಒಬ್ಬ ಹುಡುಗ ಇದ್ದ. BCom ಜಸ್ಟ್ ಒಂದು 20 ವರ್ಷ ಹಿಂದಿನ ಕತೆ, ನಾ ಭಾಳ ಹಳೆ ಕತೆ ಹೇಳ್ತಾ ಇಲ್ಲ. ಈ ಥರನೇ ಶರ್ಟು ಪ್ಯಾಂಟು ಹಾಕ್ಕೊಂಡು ಸ್ಟೇಜಲ್ಲಿ ಬಂದು ಹಿಂಗೆ ಡ್ಯಾನ್ಸ್ ಮಾಡಿದ್ದು ವಿಡಿಯೋ ಈಗಲೂ ಇದೆ ಯೂಟ್ಯೂಬಲ್ಲಿ.
20 ಇಯರ್ಸ್ ಬ್ಯಾಕ್ ಒಬ್ಬ ಆರ್ಡಿನರಿ ಬಸ್ನ ಡ್ರೈವರ್ ಕಮ್ ಕಂಡಕ್ಟರ್ ಮಗ. ಆ ಹುಡುಗನ ತಲೆಯಲ್ಲಿತ್ತು, ನಾನು ಕೇವಲ ಇಷ್ಟಕ್ಕೆ ಬದುಕ್ತಾ ಇರೋದಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಮನುಷ್ಯ ಆಗಬೇಕು, ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೇಕು, ಸಿಕ್ಕಾಪಟ್ಟೆ ಫೇಮಸ್ ಆಗಬೇಕು. ವಿತಿನ್ 3 ಇಯರ್ ಬೆಂಗಳೂರು ಬರ್ತಾನೆ, ಏನೇನೋ ಧಾರಾವಾಹಿಗಳಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೊನೆಗೆ ಫಿಲಮ್ ಹೀರೋ ಆಗ್ತಾನೆ. ಇಡೀ ದೇಶದಾದ್ಯಂತ ಅಭಿಮಾನಿಗಳು ಉಟ್ಕೋತಾರೆ. ಜನವರಿ ತಿಂಗಳಲ್ಲಿ ಅವನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನ ಕಟ್ಔಟ್ ಕಟ್ಟಕ್ಕೆ ಹುಡುಗರು ಹೋಗ್ತಾರೆ, ಕರೆಂಟ್ ಹೊಡ್ಸ್ಕೊಂಡು ಸತ್ತೋಗ್ತಾರೆ. ಆ ಕರೆಂಟ್ ಹೊಡ್ಸ್ಕೊಂಡು ಸತ್ತೋದ ಹುಡುಗರ ಕುಟುಂಬಕ್ಕೆ ಅಯ್ಯೋ ನನ್ನಿಂದ ತಪ್ಪಾಯ್ತು ಅಂತೇಳಿ ಬರಲಿಲ್ಲ. ಒಬ್ಬೊಬ್ಬರು ಕುಟುಂಬಕ್ಕೆ 5-5 ಲಕ್ಷ ದುಡ್ಡು ಕೊಡೋಷ್ಟು ಶ್ರೀಮಂತ ಇದ್ದಾನೆ. ಹಿ ಹ್ಯಾಸ್ ಮಿನಿಮಮ್ 100 crores ಮನಿ ಇದೆ ಅವನ ಕೈಲಿ. 20 ವರ್ಷದಿಂದ ಕಾಮನ್ ಒಬ್ಬ ಡಿಗ್ರಿ ಸ್ಟೂಡೆಂಟ್. ಇವತ್ತು 100 ಕೋಟಿ ದುಡ್ಡಿದೆ. ಬಿಕಮ್ ಪವರ್ಫುಲ್ ಮ್ಯಾನ್ ಇನ್ ಕರ್ನಾಟಕ, ಇಂಡಿಯಾ. ಯಾರು? ಇನ್ನು ಸ್ಟೋರಿ ಹೇಳ್ತಿಗೆ ನೀವೇ ಹೇಳ್ತೀರಾ ಯಾರು ಅಂತ. ಮತ್ತು ನಿಮ್ಗೆ ಹಂಗೆ ಆಸೆಗಳಿಲ್ವಾ? 10 ವರ್ಷಕ್ಕೆ ಏನೋ ಆಗಿರ್ಬೇಕು ನಾನು ಅಂತ. ಹಿಂಗೆ ನೀವು ಮಾಮೂಲಿ ನಾನು 10th ಹುಡುಗಿ ಇನ್ನೂ ಸಣ್ಣೋಳು, ನಾನು PUC ಹುಡುಗಿ ಇನ್ನೂ ಸಣ್ಣೋಳು ನಾನು ಅಂದರೆ ನೀವು ದೊಡ್ಡವರಾಗೋದು ಯಾವಾಗ ಅಂತ ಕೇಳ್ತೀವಿ ನಾವು. ದಿಸ್ ಇಸ್ ಅವರ್ ಮೈ ಕ್ವಶನ್. ಬಿಕಾಸ್ ನೀವು ನಂಬ್ತಿರೋ ಬಿಡ್ತಿರೋ 21 ವರ್ಷಕ್ಕೆ IAS ಮಾಡ್ತಾರೆ ಹುಡುಗ ಹುಡುಗಿಯರು. 21 ಇಯರ್. ನೀತು ಎಷ್ಟು ಏಜ್ ನಿಂದು? 16. ಇನ್ನು 5 ವರ್ಷಕ್ಕೆ IAS ಮಾಡಬೇಕು. ಪ್ರತೀಕ್ಷಾ 21 ವರ್ಷಕ್ಕೆ IAS ಮಾಡ್ತಾರೆ, KS ಮಾಡ್ತಾರೆ. ನೀವು ಯಾವಾಗ ಓದೋದು? ನಾವಿನ್ನೂ ಸಣ್ಣವ್ರು ಬಿಡಿ ಸರ್, ಮತ್ತು ದೊಡ್ಡವರಾಗೋದು ಯಾವಾಗ? ದಿಸ್ ಇಸ್ ಮೈ ಕ್ವಶನ್. ದಟ್ ರೀಸನ್ ನೀವು 10th ಹುಡುಗರು, PU ಹುಡುಗ ಹುಡುಗಿಯರು ನಾವು ಚಿಕ್ಕವರು ಅಂತ ಹೇಳ್ಕೊ ಕತೆನೇ ಹೇಳ್ಬೇಡ್ರಿ. ನೀವು ಬಡ ಕುಟುಂಬ ಇದೆ ಸರ್, ನನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಅಂದರೆ 18 ವರ್ಷ ಆಯಿತು ನೀವು ಇಷ್ಟು ಹುಡುಗ ಬಾಯ್ಸ್ ಇದಿರಲ್ಲ. ನೀವು ಇಂಡಿಯನ್ ಆರ್ಮಿಯಲ್ಲಿ ನಿಮ್ಮ ಎಷ್ಟೋರ್ನೂ ಸೇರಿಸ್ಕೋತಾರೆ. ಇಲ್ಲಿ ಇದಿರಲ್ಲ ಅಷ್ಟು ಬಾಯ್ಸ್, ಅಷ್ಟು ಗರ್ಲ್ಸ್. 18 ವರ್ಷ ಆಗಿದ್ರೆ ಎಲ್ಲರೂ ಇಂಡಿಯನ್ ಆರ್ಮಿ ಸೇರಿಸ್ಕೋತಾರೆ. 2 ಕಿಲೋಮೀಟ್ರ್ ಓಡಬೇಕು, ಒಂದಿಷ್ಟು ಡಿಪ್ಸ್ ಹೊಡಿಬೇಕು, ಒಂದು ಚೋಟ ಎಕ್ಸಾಮ್ ಕೊಡ್ತಾರೆ ಬರೀಬೇಕು. ನೆಕ್ಸ್ಟ್ ಮಂತೆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ. ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು? ದಟ್ಸ್ ಕ್ವಶನ್. ದೇಶದಲ್ಲಿ ಜಾಬ್ ಇಲ್ಲ ಅಂತ ತಲೆಯಲ್ಲಿದ್ದರೆ ಸುಳ್ಳು. ಬೇಕಾದಷ್ಟು ಜಾಬ್ ಇದ್ದಾವೆ. ಆ ಜಾಬ್ಗೆ ಬರೋಕ್ಕೆ ನೀವು ಫಿಟ್ ಇಲ್ಲ ಅಷ್ಟೇ. ಈ ವಾಮದೇವಪ್ಪ ಸರ್ಗೆ ಮಾತಾಡ್ತಾ ಇದ್ವಿ. 15,000 ಟೀಚರ್ ಹುದ್ದೆ ಖಾಲಿ ಇದೆ ಅಂತ ಕರೀತಾರೆ ಕರ್ನಾಟಕ ಸರ್ಕಾರ ಹೋದ ವರ್ಷ. ಟೀಚರ್ ಹುದ್ದೆಗೆ ಎಷ್ಟು ಜನಕ್ಕೆ ಬೇಡ ಹೇಳ್ರಿ? ಎಲ್ರಿಗೂ ಬೇಕು. ಅಪ್ಲಿಕೇಶನ್ ಹಾಕಿದ್ರು 1 ಲಕ್ಷ ಜನ, ಪರೀಕ್ಷೆ ಬರೆದ್ರು. ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಒಂದು ರೂಲ್ಸ್ ಇಟ್ಟಿದ್ರು. ಅಷ್ಟು ಮಾರ್ಕ್ಸ್ ತೆಗೆದು ಪಾಸಾದವ್ರ ಸಂಖ್ಯೆ 13,500. ಇನ್ನೂ 1,500 ಜನ ಟೀಚರ್ಸೇ ಇಲ್ಲ ಅಲ್ಲಿ. ಟೀಚರ್ಸ್ ಬರಲೇ ಇಲ್ಲ. ಬಿಕಾಸ್ ನಿಮ್ಮ ಕೈಲಿ ಕೆಪಬಿಲಿಟಿ ಇಲ್ಲ. ನಿಮ್ಮ ಕೈಲಿ ಕೆಪಾಸಿಟಿ ಇದ್ದರೆ ದೇಶದಲ್ಲಿ ಬೇಕಾದಷ್ಟು ಉದ್ಯೋಗ ಬಿದ್ದಿದ್ದಾವೆ. ಇದು ತಲೆಯಲ್ಲಿರಲಿ. ಎಷ್ಟು ವರ್ಷಕ್ಕೆ ಜಾಬ್ ಸಿಗುತ್ತೆ? 18ರಿಂದನೇ ಸ್ಟಾರ್ಟು. ಬಟ್ ಈಗಲೇ ಬೇಡ, ಡಿಗ್ರಿ ಮುಗೀಲಿ ಅಂತ ನಾವು ಹೇಳ್ತಾ ಇರೋದು. ಆರ್ಮಿನಲ್ಲಿ 17 ವರ್ಷಕ್ಕೆ ಜಾಬ್ ಸ್ಟಾರ್ಟ್, ಪೊಲೀಸಲ್ಲಿ 18 ವರ್ಷಕ್ಕೆ ಜಾಬ್ ಸ್ಟಾರ್ಟ್, ಬೇರೆ ಕ್ಲರ್ಕಲ್ಲು ಅದು ಇದರಲ್ಲಿ 21 ವರ್ಷಕ್ಕೆ ಜಾಬ್ ಸ್ಟಾರ್ಟ್. ಕೊಡೋಕ್ಕೆ ರೆಡಿ ಇದ್ದಾರೆ, ತಗೊಳಕ್ಕೆ ಯಾರು ರೆಡಿ ಇರಬೇಕು? ನೀವು ರೆಡಿ ಇರಬೇಕು. ಲೆಟ್ಸ್ ಗೋ. ಓದ್ರು ಅಂತ ಹುಡುಗರಿಗೆ ಬೊಬ್ಬೆ ಹೊಡೆದ್ರೆ ಅವ್ರು ಕೇಳೋ ಮೊದಲನೇ ಪ್ರಶ್ನೆ ಇಷ್ಟೇ. ನಮಗೆ ಕೇಳ್ತಾರೆ ಅವರು, ಓದ್ದವರೆಲ್ಲ ಉದ್ಧಾರ ಆಗಿದಾರ ಸರ್? ನೋಡಲ್ಲ ಎಷ್ಟು ವಿನೋ. ನಾನು ನಿಮ್ಮ ಕೈಲಿ ಮೈಕ್ ಕೊಟ್ಟು ಡಿಸ್ಕಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಏನಿದೆ ನಾನೇ ಬರ್ಕೊಂಬಂದ್ಬಿಟ್ಟಿದ್ದೀನಿ. ಓದ್ರೋ ಹೇಳಿದೆ. ಇಷ್ಟು ಹೇಳಿದ್ಮೇಲೆ ಅವ್ರ ತಲೆಯಲ್ಲಿ ಬರೋ ಪ್ರಶ್ನೆ ಇದೆ ನೋಡ್ರಿ. ಫಸ್ಟ್ ಚಪ್ಪಾಳೆ ಎಲ್ಲಿಂದ ಸ್ಟಾರ್ಟ್ ಆಯಿತು? ಆ ಮೂಲೆಯಿಂದ ಸ್ಟಾರ್ಟ್ ಆಯಿತು. ಓದ್ದವರೆಲ್ಲ ಉದ್ಧಾರ ಆಗಿದಾರ ಸಾರ್ ಅಂತ. ಹಂಗಾರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ದಟ್ ಬಾಯ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ. ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದಾರಾ? ನೀವು ಓದ್ದವರೆಲ್ಲ ಉದ್ಧಾರ ಆಗಿದಾರ ಕೇಳಿದ್ರಲ್ಲ. ಮೈ ಕ್ವಶನ್, ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದಾರಾ? ಹಿಂಗೆ ಅಂತಿದ್ದಂಗೆ ಅವ್ರ ಉತ್ತರನೂ ಇದೆ. ಅದು ಇಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಅವ್ರು ಏನು ಉತ್ತರ ಕೊಡ್ತಾರೆ ನೋಡ್ರಿ. ಏನು ಉತ್ತರ? ಸರ್, ಬಿಲ್ ಗೇಟ್ಸ್, ಸಚಿನ್ ತೆಂಡೂಲ್ಕರ್, ಹೆನ್ರಿ ಫೋರ್ಡ್, ಸಾಲು ಮರದ ತಿಮ್ಮಕ್ಕ, ಇವ್ರು ಯಾರೂ ಓದಿಲ್ಲ ಸರ್, ಸಾಧನೆ ಮಾಡಿಲ್ವಾ ಅಂತಾರವ್ರು. ಅವ್ರ ಪ್ರಶ್ನೆ ಇದು ಉತ್ತರ. ಅಂದರೆ ಓದದೇ ಇಲ್ದಿರೋರು ಸಾಧನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹಂಗಾರೆ ನಾನು ಮಾತಾಡ್ಬೇಕಲ್ಲ ಮತ್ತೆ. ಅವ್ರು ಮಾತಾಡಿದ್ಮೇಲೆ ನಮ್ಮ ಉತ್ತರ, ಓದಿಕೊಂಡಿರುವ ಸುಂದರ್ ಪಿಚಾಯ್. ಕೇಳಿದಿರ ಹೆಸರು? ಗೊತ್ತಾ? ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ. ನನ್ನ ಏಜ್ನ ಹುಡುಗ,
ಮೈ ಏಜ್ ಓನ್ಲಿ. ನನ್ನ ಏಜ್ನ ಹುಡುಗ, ನಾನಿಲ್ಲಿ ಶಿಕಾರಿಪುರದಲ್ಲಿ ಓದ್ತಾ ಇದ್ದೀನಿ, ದಟ್ ಬಾಯ್ ಸ್ಟಡಿಂಗ್ ಇನ್ ತಮಿಳ್ನಾಡು, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾನು ಶಿಕಾರಿಪುರ, ಅವ್ನು ತಮಿಳ್ನಾಡು, ನಂಗೆ ಪರಿಚಯ ಇಲ್ಲ, ಅವ್ರ ಪರಿಚಯ ಇಲ್ಲ. ಇಬ್ಬರು 1ನೇ ಕ್ಲಾಸ್ ಸೇರಿದ್ದೀವಿ, ಇಬ್ಬರು 5ನೇ ಕ್ಲಾಸ್ ಓದಿದ್ದೀವಿ, ಇಬ್ಬರು 10ನೇ ಕ್ಲಾಸ್ ಓದಿದ್ದೀವಿ. ಬಟ್ ಅವ್ನು 10ನೇ ಕ್ಲಾಸ್ ನಂತರ ಸೈನ್ಸ್ಗೆ ಹೋದ, ಇಂಜಿನಿಯರ್ ಆಗಬೇಕು ಅಂತ ತಲೆಯಲ್ಲಿತ್ತವನಿಗೆ. PUC ಮುಗಿಸಿದ. ಅವ್ರ ಅಪ್ಪ ಅಮ್ಮ ಎಲ್ಲ ಕಾಟ ಕೊಟ್ಟರು, ಡಾಕ್ಟ್ರ್ ಆಗ್ಬೇಕು ನೀನು ಅಂತ. ಈ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ ರೋಗ, PUC ಅಂದರೆ ಏನು ಮಾಡ್ಬೇಕು ನೀನು, ಡಾಕ್ಟ್ರ್ ಆಗಬೇಕು. ಅವ್ರ ಅಪ್ಪ ಅಮ್ಮಂಗೆ ಸವಾಲಾಗ್ತಾನೆ ಅವನು, ಇಲ್ಲಪ್ಪ ಅಮ್ಮ ನಾನು ಡಾಕ್ಟ್ರ್ ಆಗಲ್ಲ, ಇಂಜಿನಿಯರ್ ಆಗೋದು. ಹಾಳಾಗೋಗು ಅಂತ ಬಿಟ್ರು ನೀ, ಉದ್ಧಾರ ಆಗು ಅಂತ ಬಿಟ್ಟಿಲ್ಲ, ಹಾಳಾಗೋಗು ಅಂತ. ಹೋಗಿ ಎಕ್ಸಾಮ್ ಬರ್ದ, IIT ಸೇರ್ಕೊಂಡ. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಒಳ್ಳೆ ಕಾಲೇಜಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ದ. ಮುಗಿಸ್ಕೊಂಡು IIM ಸೇರ್ಕೊಂಡ. ಕೊನೆಗೆ ಗೂಗಲ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಮೊದಲ ಸಂಬಳ 5 ಲಕ್ಷ ರೂಪಾಯಿ ಅಷ್ಟೇ ತಿಂಗಳಿಗೆ. 5 ಲಕ್ಷ ಅಂದರೆ ವರ್ಷಕ್ಕೆ 60 ಲಕ್ಷ. ಅದೇನು ದೊಡ್ಡ ಸಂಬಳ ಅಲ್ಲ. 60 ಲಕ್ಷಕ್ಕೆ ಬೆಂಗಳೂರಲ್ಲಿರೋ ಟೆಕ್ಕಿಗಳು ದುಡಿತಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ದ. ನಾನು ಹೇಳ್ತೀನಿ, ಈಗ ನನಗೆ ಒಂದು ತಿಂಗಳಿಗೆ 1,20,000 ಸಂಬಳ ಕೊಡ್ತಾರೆ, ನೀವು ಅದಕ್ಕೆ ವಾ ಅಂತ ನೋಡ್ತೀರಾ. ಅವನ ಸಂಬಳ ಕೇಳಿದ್ರೆ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಕೇಳಿಸ್ಕೊಳ್ರಿ, ಒಂದು ದಿನದ ಸಂಬಳ 6 ಕೋಟಿ ರೂಪಾಯಿ. ಬಿಕಾಸ್ ಹಿ ಈಸ್ ದ ಬಾಸ್ ಆಫ್ ಗೂಗಲ್. ನನ್ನ ಏಜ್ನ ಹುಡುಗ, ನಮ್ಮ ತಮಿಳ್ನಾಡು ಹುಡುಗ, ನನ್ನದೇ ಥರ ಬಡ ಕುಟುಂಬದ ಹುಡುಗ, ಇವತ್ತು ಅಮೇರಿಕದ ಗೂಗಲ್ ಕಂಪನಿಗೆ ಬಾಸ್. 1,800 ರೂಪಿ ಕ್ರೋರ್ ಪರ್ ಆ್ಯನಮ್, ವರ್ಷಕ್ಕೆ ಅವ್ನು ಬರೀ ಸ್ಯಾಲ್ರಿ. ಇನ್ನು ಇನ್ಸೆಂಟಿವ್ಸ್ ಎಲ್ಲ ಬೇರೆ ಬೇರೆ ಇದೆ. ದಿನಕ್ಕೆ 6 ಕೋಟಿ ದುಡಿತಾನೆ. ಹಿ ಈಸ್ ಕಮಿಂಗ್ ಫ್ರಮ್ ಸ್ಟಡಿ ಬ್ಯಾಕ್ಗ್ರೌಂಡ್, ಓದದೇ ಇರಲಿಲ್ಲ, ಓದಿದ್ದಾನೆ. ಲೆಟ್ಸ್ ಡೂ ಸತ್ಯ ನಾಡೆಲ್ಲ. ಇವರು ಹೈದರಾಬಾದ್ನವರು ನಮ್ಮ ಮಣಿಪಾಲದಲ್ಲಿ ಬಂದು ಓದ್ಕೋತಾರೆ, ಮಣಿಪಾಲಲ್ಲಿ ಓದಿರೋದು. ಇವತ್ತು ಮೈಕ್ರೋಸಾಫ್ಟ್ ಅಂತ ಕಂಪನಿಗೆ ಬಾಸ್. ಒಂದು ದಿನದ ಇನ್ಕಮ್ ಇವ್ರದು, ಒಂದು ದಿನಕ್ಕೆ 5 ಕೋಟಿ ರೂಪಾಯಿ, ಒಂದು ದಿನಕ್ಕೆ ಸ್ಯಾಲ್ರಿ ಅವ್ರದ್ದು. ಸತ್ಯನಾಡೆಲ್ಲ. ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಅದು ಪುಕ್ಷಟೆ ಬಂದಿರೋದಲ್ಲ, ಓದಿದ್ರಿಂದ ಬಂದಿರೋದು. ಈಸ್ ಎ ಗ್ರ್ಯಾಜುಯೇಟ್, ಅವರೊಬ್ಬಗೆ ಡಿಗ್ರಿ ಮಾಡಿರೋಂಥವ್ರು. ರಾಹುಲ್ ಗಾಂಧಿ ವಿದೇಶದಲ್ಲಿ ಓದ್ಕೊಂಬಂದಿದ್ದಾರೆ. ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ LLB ಓದಿದ್ದಾರೆ. ಹಾಗಾಗಿನೇ 14 ಸಲ 15 ಸರಿ ಬಜೆಟ್ ಮಂಡಿಸ್ತಾರೆ. ಅವ್ರು ನಿಂತ್ಕೊಂಡ್ರೆ ಅಷ್ಟು ಪವರ್ಫುಲ್ ಆಗಿರ್ತಾರೆ. 70 ಏಜ್ನಲ್ಲಿ ಅಷ್ಟು ದೊಡ್ಡ ದೇಹ ಇದ್ದರು ಟಕ್ಕ ನಡ್ಕೊಂಡು ಹೋಗ್ತಾರೆ. ನಾಲೆಡ್ಜಿಂದ ಬಂದಿರೋದು, ಓದದೇ ಇಲ್ದಿದಿಂದ ಬಂದಿದ್ದಲ್ಲ, ನಾಲೆಡ್ಜ್. ಲುಕ್ ಹಿಯರ್, ಹಿಂಗೆ ಎಲ್ಲರೂ ಸಾಧನೆ ಮಾಡಿದ್ದಾರೆ. ನೀವು ಲಿಸ್ಟ್ ಕೊಟ್ರಲ್ಲ 4-5 ಜನ, ನಾವು ಹಿಂಗೆ ಲಿಸ್ಟ್ ಮಾಡೋಕ್ಕೆ ಹೋದರೆ 1000 ಜನ ಲಿಸ್ಟ್ ಮಾಡ್ತೀವಿ. 1000. ಇಡೀ ದೇಶದಲ್ಲಿರೋ ಕೋಟ್ಯಂತರ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಎಜುಕೇಟೆಡ್. ಇಡೀ ದೇಶದಲ್ಲಿರೋ ಎಲ್ಲ ಪ್ರೈವೇಟ್ ಎಂಪ್ಲಾಯೀಸ್ ಎಲ್ಲ ಎಜುಕೇಟೆಡ್. ಎಲ್ಲ ಉದ್ಯಮಿಗಳು ಎಲ್ಲ ಎಜುಕೇಟೆಡ್. ನೀವ್ಯಾರೋ 4-5 ಜನ ಸ್ಕೂಲ್ ಬಿಟ್ಟು ಕ್ರಿಕೆಟ್ ಆಡಿ ಸಚಿನ್ ತೆಂಡೂಲ್ಕರ್, ಒಬ್ಬ ಯಾರೋ ಹಾಸ್ಪಿಟಲ್ 4 ಜನ ಹೆಸರಿಟ್ಕೊಂಡು ಅವ್ರ ಥರ ನಾವು ಓದಲ್ಲ. ಓದೋದು ಬಿಲ್ಲ ಅಂದರೆ ಆ ಥರ ಸಾಧನೆ ಮಾಡಬೇಕು. ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಹಿಂಗೆ ಓದಬೇಕು. ಓದ್ತೀರಾ ಓದಲ್ವ? ಓದಲೇಬೇಕು. ಲೆಟ್ಸ್ ಗೋ. ಓದಿಕೊಂಡಿರುವ ಸಾಧಕರು, ಓದಿಲ್ಲದ ಸಾಧಕರು ಯಾರು ಜಾಸ್ತಿ ಇದ್ದಾರೆ? ಓದಿರೋರು ಇದ್ದಾರೆ. ಮತ್ತು ಓದ್ರಿ, ಮತ್ತೆ ಈಗ ಒಪ್ಕೊಂಡ್ರಲ್ಲ, ಲೆಟ್ಸ್ ಗೋ. ಹಿಂಗಂತಿದ್ದಂಗೆ ಆ ಹುಡುಗ್ರದ್ದು ಮತ್ತೊಂದು ಡೈಲಾಗ್ ಬರುತ್ತೆ, ರೀಲ್ಸಲ್ಲಿ ಬರುತ್ತೆ ಅವ್ರದ್ದು. ಗುಡ್ ಬಾಯ್ ಗೋಸ್ ಟು ಹೆವನ್, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಅಂತಾರೆ ಅವರು. ಅಂದರೆ ನೀವು ಸ್ವರ್ಗಕ್ಕೆ ಹೋಗ್ರಿ ಓದ್ಕೊಂಡು ನಾವು ಬ್ಯಾಂಕಾಕ್ ಹೋಗ್ತೀವಿ ಅಂತಾರೆ. ಬ್ಯಾಂಕಾಕ್ ಇನ್ನೂ ಮಜವಾಗಿದೆ ಅಂತ. ಅವಾಗ ನಾವು ಹೇಳ್ತೀವಿ, ಬ್ಯಾಂಕಾಕ್ ಹೋದರೆ ಪುಕ್ಷಟ ಕರ್ಕೊಳ್ಳಲ್ಲ, ಅಲ್ಲಿ ನೋ ಮನಿ ನೋ ಹನಿ. ಅಲ್ಲಿ ನೀವು ಮಜಾ ಮಾಡಬೇಕು ಅಂತಂದರೆ ಏನು ಬೇಕು? ದುಡ್ಡು ಬೇಕು. ದುಡ್ಡು ಬೇಕು ಅಂದರೆ ಏನು ಮಾಡಬೇಕು? ಓದಬೇಕು. ದುಡ್ಡಿಗೆ ಒಂದೇ ದಾರಿ, ಸ್ಟಡಿ. ಓದ್ಕೊಳ್ರಿ, ಎಕ್ಸಾಮ್ ಪಾಸ್ ಮಾಡಿರಿ, ಓದ್ಕೊಳ್ರಿ, ಲೋನ್ ತಗೊಳ್ರಿ, ಓದ್ಕೊಳ್ರಿ, ಅಚೀವ್ಮೆಂಟ್ ಮಾಡಿರಿ. ಮನಿನೂ ಬರುತ್ತೆ, ಹನಿನೂ ಬರುತ್ತೆ. ಲೆಟ್ಸ್ ಗೋ. ಪ್ರತಿ ಶ್ರಮ, ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು. ಈ ಮೇಡಮ್ ಹತ್ರ ಎಷ್ಟು ಬೈಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ನೀವು ಬೈಸ್ಕೊಂಡಿದ್ದೀರಾ? ಈ ಸರ್ಗಳ ಹತ್ರ ಎಷ್ಟು ಬೈಸ್ಕೊಂಡಿದ್ದೀರಾ? ಅದು ಕಷ್ಟ. ಅದು ಎಷ್ಟು ಟಾರ್ಚರ್ ಆಗಿರುತ್ತೆ. ಪ್ರಿನ್ಸಿಪಾಲ್ಗಳು ಬೈದಿಲ್ವಾ ನಿಮಗೆ? ಬೈದಿದ್ದಾರೆ.
ಆ ಪ್ರತಿ ಶ್ರಮ, ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು. ಎಂಡ್ ಕೆಟ್ಟದಾಗಿರ್ಬೇಕಾ, ಸೂಪರ್ ಆಗಿರ್ಬೇಕಾ? ಸೂಪರ್ ಆಗಿರ್ಬೇಕು. ಆ ಸೂಪರ್ ಆಗಿರೋದನ್ನೇ ನಾವು ಕಾಲ್ಡ್ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ತೊಗೊಂಡು ಹೊರ ಬರ್ಬೇಕು. ನೀವು SSLC ಫೇಲ್, PUC ಫೇಲ್ ಅಂತ ಬರೋಂಗಿಲ್ಲ, ಬರೀ ಪಾಸ್ ತಗೊಂಬರಂಗಿಲ್ಲ. ಅವ್ರಿಗೆಲ್ಲ ಬೈದಿರೋದಕ್ಕೆ, ಹೊಡೆದಿರೋದಕ್ಕೆ ರಿವೆಂಜ್ ಏನು ಅಂದರೆ ಮೇಡಮ್ಗಳಿಗೆ, ಸರ್ಗಳಿಗೆ ಬ್ಯೂಟಿಫುಲ್ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಹೊರ ಬರಬೇಕು. ನನಗೆ PUCನ SSLC ಕತೆ ಹೇಳ್ತೀನಿ ನಿಮಗೆ. ಇಂಗ್ಲೀಷಲ್ಲಿ ಫೇಲ್, ಮ್ಯಾಥ್ಸ್ ಫೇಲ್, ಪ್ರಿಪ್ರೇಟ್ರಿನಲ್ಲಿ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಾರೆ. ಹೆಂಗೆ ಹೊಡೆದಿದ್ರು ಅಂದರೆ ಕೈಯೆಲ್ಲ ದಪ್ಪಾಗೋಗಿದೆ. ಜನವರಿ ಎಂಡ್ 30ನೇ ತಾರೀಕು ಹೊಡ್ತಾ ಬಿದ್ದಿದೆ ನನಗೆ. ಎಕ್ಸಾಮ್ ಇರೋದು ಮಾರ್ಚ್ 20ರಿಂದ, 50 ದಿನ ಟೈಮ್ ಇತ್ತು, 50 ಡೇಸ್. ಹೊಡೆದಾಗ ಕ್ಲಾಸ್ ರೂಮಲ್ಲಿ ಹುಡುಗಿಯರು ಇರ್ತಾರೆ, ಎಲ್ಲರಿರ್ತಾರೋ ಅಷ್ಟರದ್ರಿಗೆ ಹೊಡೆದಿದ್ದಾರೆ. ಹೆಂಗೆ ಅವಮಾನ ಆಯಿತು ಅಂದರೆ ಅವತ್ತೇ ಡಿಸೈಡ್ ಮಾಡಿದೆ, ಇನ್ನು ಮುಂದೆ ಈ ಶಾಲೆಗೆ ಹೆಜ್ಜೆ ಇಡಲ್ಲ ಅಂತ. ಈ ಶಾಲೆಗೆ ಹೆಜ್ಜೆ ಇಡಲ್ಲ ಅಂತ ಡಿಸೈಡ್ ನಂದು. ನಾಳೆಯಿಂದ ಬರಲೇ ಇಲ್ಲ ಶಾಲೆಗೆ. ಒಬ್ಬ ಫೇಲ್ ಆದ ಹುಡುಗ ಶಾಲೆಗೆ ಬರಲ್ಲ ಅಂದರೆ ಮೇಷ್ಟ್ರು ಏನು ಅನ್ಕೋತಾರೆ, ಹಾಳಾಗಿ ಹೋದ ಇವನು ಅಂತ. ಮನೆಗೆ ಫೋನ್ ಮಾಡಿಸ್ತಾರೆ. ಅಂದರೆ ಯಾರೋ ಪಕ್ಕದ ಮನೆಗೆ ಫೋನ್ ಮಾಡಿ, ನಮ್ಮ ಮನೆಗೆ ಫೋನ್ ಇರಲಿಲ್ಲ, ಬಂತು, ಶಾಲೆಗೆ ಬಂದಿಲ್ಲ ಅಂದರೆ ಅಡ್ಮಿಷನ್ ಟಿಕೆಟ್ ಕೊಡಲ್ಲ, ಹಾಲ್ ಟಿಕೆಟ್ ಕೊಡಲ್ಲ, ಏನಂದ್ರೂ ಹೋಗಲಿಲ್ಲ. ಮಾರ್ಚ್ 19ನೇ ತಾರೀಕು ಸ್ಕೂಲ್ಗೆ ಹೋಗ್ತೀನಿ. ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ ಸಪೋರ್ಟ್ಗೆ, ಹೊಡೆದ್ಬಿಟ್ಟಾರು ಅಂತ. ಹಾಲ್ ಟಿಕೆಟ್ ಕೊಡ್ರಿ, ಅಟೆಂಡೆನ್ಸ್ ಇತ್ತು ನಂದು, ಅಲ್ಲಿವರೆಗೂ ರೆಗ್ಯುಲರ್ ಹೋಗಿದ್ದೆ. ಹಾಲ್ ಟಿಕೆಟ್ ಕೊಟ್ಟರು. 50 ದಿನ ತಪಸ್ ಮಾಡಿದ್ದೆ. ದಿನಕ್ಕೆ 12 ಗಂಟೆ ಓದಿದ್ದೆ, 12 hours ಪರ್ ಡೇ. 8 ಗಂಟೆ ಮಲಗೋದು, 12 ಗಂಟೆ ಓದೋದು, ಸ್ನಾನ ಅದು ಇದು ಅಂತ 4 ಗಂಟೆ. ಅವತ್ತಿನವರೆಗೂ ಓದದೇ ಇದ್ದ ಹುಡುಗ ಆ 50 ದಿನ ತಪಸ್ ಮಾಡ್ತೀನಿ, ಎಕ್ಸಾಮ್ ಬರಿತೀನಿ. ರಿಸಲ್ಟ್ ಬಂದಾಗ ಪ್ರತಿ ಶ್ರಮ, ಪ್ರತಿ ಕಷ್ಟಕ್ಕೆ ದಿ ಎಂಡ್ ಬಂದಿತ್ತು. ಕ್ಲಾಸ್ ರೂಮ್ಗೆ ಫಸ್ಟ್, ಶಾಲೆಗೆ ಫಸ್ಟ್, ಇಡೀ ನಮ್ಮ ಸೆಂಟರ್ ಇರುತ್ತಲ್ಲ ಎಕ್ಸಾಮ್ ಸೆಂಟರ್ಗೆ ಫಸ್ಟ್ ಯಾರಾಗಿದ್ರು ಅಂದರೆ ನಾನಾಗಿದ್ದೆ. ಎಷ್ಟು ದಿವಸದ ಶ್ರಮ? 50 ದಿನ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿನದ ಪುರಾಣ ಏನಿದೆ ನಂಗೆ ಬೇಕಾಗಿಲ್ಲ. ನಂದೇ ವಿಟ್ನೆಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಡೌಟ್ ಇದ್ದರೆ ಇದೇ ಶಿಕಾರಿಪುರ, ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಫೋನ್ ಮಾಡಿಸ್ರಿ. ಬಾಪೂಜಿ ಹೈಸ್ಕೂಲ್ ಅಂತ ನಾನು ಓದಿದ್ದು. ಅಲ್ಲಿ ಎಲ್ಲ ಟೀಚರ್ ಈಗಲೂ ಅಲ್ಲೇ ಇದ್ದಾರೆ, ಅದು ಪ್ರೈವೇಟ್ ಸ್ಕೂಲ್, ಈಗಲೂ ನನ್ನ ಟೀಚರ್ ಅಲ್ಲೇ ಇದ್ದಾರೆ. ಹಿಂಗೊಬ್ಬ ಹುಡುಗ ಬಂದಿದ್ದು ಇದನ್ನ ನಿಮ್ಮ ಹತ್ರ, ಅವನೇನಾದ್ರು ಸುಳ್ಳು ಹೇಳಿದ್ನ ನಿಜ ಹೇಳಿದ್ನ ಚೆಕ್ ಮಾಡಿರಿ. ಅವ್ರು ಹೇಳ್ತಾರೆ ನನಗೆ, ಅವನೊಬ್ಬ ಮಿರಾಕಲ್ ಬಾಯ್, ಪ್ರಿಪ್ರೇಟ್ರಿವರೆಗೂ ಫೇಲ್ ಆಗಿದ್ಕೊಂಡು ಆಮೇಲೆ 50 ದಿನದಲ್ಲಿ ಸೆಂಟ್ರಿಗೆ ಫಸ್ಟ್ ಬಂದಿದ್ದಾನೆ ಅಂತಾರೆ. ದಟ್ ಮೀನ್ಸ್ ಮೈಂಡ್ ಸೆಟ್. ಇವತ್ತು ಡಿಸೈಡ್ ಮಾಡಿದ್ರು ನೀವು, ಇನ್ನು ಉಳಿದಿರೋ ದಿನದಲ್ಲಿ ಏನು ಬೇಕಾದರೂ ಮಾಡ್ಬೋದು. ರೆಡಿನಾ? ಎಸ್. ಸರ್ಟಿಫಿಕೇಟ್ ಯಾಕೆ ಬೇಕು ಅಂದರೆ, ಗೌರ್ಮೆಂಟ್ ಜಾಬ್ ತಗೊಳಕ್ಕೆ ಬೇಕು. ಎನಿ ಗೌರ್ಮೆಂಟ್ ಜಾಬ್ ಅಂದರೆ ಸರ್ಟಿಫಿಕೇಟ್ ಬೇಕು. ಎನಿ ಪ್ರೈವೇಟ್ ಜಾಬ್ ಸರ್ಟಿಫಿಕೇಟ್ ಬೇಕೇ ಬೇಕು. ಒಂದು ಇಂಡಸ್ಟ್ರಿ ಮಾಡ್ತೀವಿ ಅಂದರೆ ಸರ್ಟಿಫಿಕೇಟ್ ಬೇಕು. ಸ್ವಯಂ ಉದ್ಯೋಗ ಮಾಡ್ತೀವಿ ಅಂದರೂ ಸರ್ಟಿಫಿಕೇಟ್ ಬೇಕು. ನೀವು SSLC PUCನ ಸುಮ್ಮನೆ ಡಮ್ಮಿ ಮಾರ್ಕ್ಸ್ ಕಾರ್ಡ್ ಅನ್ಕೋಬೇಡ್ರಿ. ಲಕ್ಷ ಲಕ್ಷ ಸಾಲ ಕೊಡುತ್ತೆ ಬ್ಯಾಂಕ್ಗಳು. ನೀವೊಂದೇನೋ ಸಣ್ಣ ಫ್ಯಾಕ್ಟ್ರಿ ಆಗ್ತೀವಿ ಅಂತ ಅಂದರೆ ನರೇಂದ್ರ ಮೋದಿಯವರ ಸ್ಕೀಮ್ಗಳಿದ್ದಾವೆ, 50 ಲಕ್ಷ ಸಾಲ ಕೊಡ್ತಾರೆ. ಬಟ್ ರೂಲ್ಸ್ ಏನು? SSLC ಪಾಸ್ ಆಗಿದ್ದೀಯಾ, PUC ಪಾಸ್ ಆಗಿದ್ದೀಯಾ ಕೇಳ್ತಾರೆ. ನೀನು ಪಾಸ್ ಆಗಿಲ್ಲ ಅಂದರೆ 50 ಲಕ್ಷ ಅಲ್ಲ, 5 ರೂಪಾಯಿ ಸಾಲ ಕೊಡಲ್ಲ. ಜಾಬ್ ತಗೋಬೇಕು ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು. ಜಾಬ್ ತಗೊಳ್ಳೋಕ್ಕೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇಲ್ಲ ಅಂದರೆ ಏನೂ ಸಿಗಲ್ಲ. ದಟ್ ರೀಸನ್ ಬೇಕೇ ಬೇಕು. ಇವತ್ತು ಒಂದು ಡಿಸೈಡ್ ಮಾಡೋಣ. ನಂದೇ ಡೈಲಾಗ್ ನಿಮ್ಗೆ ಹೇಳ್ತಾ ಇರೋದು. ನಮ್ಮ ಅಪ್ಪ ಅಮ್ಮನ ನಿರೀಕ್ಷೆ ಏನಿತ್ತು ಅಂದರೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ನಿಮ್ಮ ಅಪ್ಪ ಅಮ್ಮನ ನಿರೀಕ್ಷೆ ಥರನೇ ನನಗೂ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮನ ಆಸೆ ಗುರಿ ಮುಟ್ಟಕ್ಕಾಗಲಿಲ್ಲ. ನಾಟ್ ರೀಚ್ಡ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್. ಟೀಚರ್ಗಳಿಗೂ ಗುರಿ ಇರುತ್ತೆ, ನನ್ನ ವಿದ್ಯಾರ್ಥಿ ಅದಾಗಬೇಕು ಇದಾಗಬೇಕು. ನಾಟ್ ರೀಚ್ಡ್ ಟೀಚರ್ಸ್ ಎಕ್ಸ್ಪೆಕ್ಟೇಷನ್. ಟೀಚರ್ ನಿರೀಕ್ಷೆಯನ್ನು ನಾನು ಮುಟ್ಟಲಿಲ್ಲ, ಪೇರೆಂಟ್ಸ್ ನಿರೀಕ್ಷೆಯನ್ನೂ ಮುಟ್ಟಲಿಲ್ಲ. ಅಟ್ಲೀಸ್ಟ್ ಏನು ಮುಟ್ಟಬೇಕು? ನಮ್ಮ ನಿರೀಕ್ಷೆನಾರು ಮುಟ್ಟಬೇಕು. ಇವತ್ತೊಂದು ನಿರೀಕ್ಷೆ ಇಟ್ಕೋಬೇಕು, ಆ ಗುರಿನ ಅಚೀವ್ ಮಾಡಲೇಬೇಕು ನೀವು. ಲೆಟ್ಸ್ ಸಿ. ಇದು ಸಿಂಪಲ್ ಫಾರ್ಮುಲಾ. ಸ್ಕೂಲಲ್ಲಿ ಕಲಿತಾ ಇದಿರಲ್ಲ, ಕ್ಲಾಸ್ ರೂಮಲ್ಲಿ, ದಿಟ್ ಈಸ್ ಕಾಲ್ಡ್ ಆಪ್ಟಿಟ್ಯೂಡ್, ನಾಲೆಡ್ಜ್, ಸಬ್ಜೆಕ್ಟ್ ಅಷ್ಟೇ ಇಟ್ಕೊಂಡು ಕೂಡಲೇ ನೀವು ಆಲ್ಟಿಟ್ಯೂಡ್ ಮುಟ್ಟಕ್ಕಾಗಲ್ಲ. ಓನ್ಲಿ ವಿತ್ ಆಪ್ಟಿಟ್ಯೂಡ್ ಯು ಕೆನಾಟ್ ರೀಚ್ ಆಲ್ಟಿಟ್ಯೂಡ್.
ನೀವು ಆಲ್ಟಿಟ್ಯೂಡ್ ಉನ್ನತ ಸಕ್ಸಸ್ ಮುಟ್ಟಬೇಕು ಅಂತ ಅಂದರೆ ಏನು ಬೇಕು? ಆಟಿಟ್ಯೂಡ್ ಬೇಕು. ನಿಮ್ಮ ಪ್ರಕಾರ ಆಟಿಟ್ಯೂಡ್ ಅಂದರೆ ಕೆಟ್ಟ ಪದ ಅದು. ಅವಳು ತುಂಬ ಆಟಿಟ್ಯೂಡ್ ಮಾಡ್ತಾಳೆ ಅಂತೀರ. ಒಬ್ಳು ಹುಡುಗಿ ಯಾರೋ ಸ್ವಲ್ಪ ಕೊಬ್ಬು ಮಾಡ್ತಾ ಇದ್ರೆ ಅವಳಿಗೆ ನೀವು ಬಳಸೋ ಆಲ್ಟರ್ನೇಟ್ ವರ್ಡ್ ಏನು ಅಂದರೆ ಅವಳಿಗೆ ತುಂಬ ಆಟಿಟ್ಯೂಡ್ ಇದೆ ಅಂತ. ಆಟಿಟ್ಯೂಡ್ ಅಂದರೆ ಕೊಬ್ಬು ಅರ್ಥ ಅಲ್ಲ, ಅದು ಮನೋಭಾವ, ವಿಲ್ ಪವರ್, ಸೂಪರ್ ಪವರ್ ತಲೆಯಲ್ಲಿ ಇಟ್ಕೊಳ್ರಿ. ನಾನು ಏನು ಆಗಬೇಕು ಇಷ್ಟೇ, ನಿಮ್ಮೆಲ್ಲ ಗೆಲುವಿಗೆ ಬೇಕಾಗಿರೋದು ಇಷ್ಟೇ. ಈ ಬರೀ SSLCಗಾಗಿ ಓದ್ತಾ ಇದ್ದೀನಿ ಅಂದರೆ ನೀವು ಉದ್ಧಾರ ಆಗಲ್ಲ. ಬರೀ PUCಗಾಗಿ ಓದ್ತಾ ಇದ್ದೀನಿ ಅಂದರೆ ಉದ್ಧಾರ ಆಗಲ್ಲ. ಇವತ್ತು ನಾವು ನೀವೇ ಸರಿ ಕಮಿಟ್ ಆಗಬೇಕು. ಒಂದು ಆಲ್ಟಿಟ್ಯೂಡ್, ಒಂದು ಎತ್ತರದ ಗುರಿ, ಕೈಗೆ ಸಿಗದಷ್ಟು ಎತ್ತರದ ಗುರಿ ಇರಬೇಕು. ನಾನು ಇದಾಗಬೇಕು ಅಂತ, ಅದಾಗೋದಕ್ಕೆ ಗುರಿ ಇಟ್ಕೋಬೇಕು, ನುಗ್ತಾ ಇರಬೇಕು. ನೋಡ್ರಿ, ಸಿಂಪಲ್ ಆಗಿ ಒಬ್ಬ ರೈತರ ಮನೆ ಹುಡುಗ ಕನಸು ಕಾಣ್ತೀನಿ, ಶಿಕ್ಷಣದಲ್ಲಿ ಇರುವ ಉನ್ನತ ಹುದ್ದೆ ಯಾವುದು ರೀಚ್ ಆಗಬೇಕು. ಪ್ರೈಮರಿ ಸ್ಕೂಲ್ ಟೀಚರ್, ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್, PU ಕಾಲೇಜ್ ಲೆಕ್ಚರರ್ ಆ್ಯಂಡ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್. ಶಿಕ್ಷಣದಲ್ಲಿ ಮಾಡುವ ದೊಡ್ಡ ಸಾಧನೆ ಪ್ರೊಫೆಸರ್. ನಾನು ರೀಚ್ ಆಗಿದ್ದೀನೇ ಇಲ್ವಾ? ಬಿಕಾಸ್ ನನ್ನ ಅಭಿಕ್ಷಮತೆ ಜೊತೆಗೆ ಆಟಿಟ್ಯೂಡ್ ಇತ್ತು, ಇಲ್ಲಿ ಬಂದು ಮುಟ್ಟಿದ್ದೀನಿ. ಮುಗೀತಾ ಲೈಫು? ಇಲ್ಲ, ನಮ್ದು ಇನ್ನೂ ಎಂದೋ ಗುರಿ ಇದೆ, ಅದನ್ನು ಮುಟ್ಟೇ ಮುಟ್ತೀವಿ. ನೀವು ಅಷ್ಟೇ ಹೈ ಆಲ್ಟಿಟ್ಯೂಡ್ ಇರಬೇಕು. ನಾನು ಇದಾಗಬೇಕು, ಕೈಗೆ ಸಿಗ್ದಂಗಿರ್ಬೇಕದು. ಈ ಹುಡುಗಿ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತೀನಿ, ಇಷ್ಟೆಷ್ಟು ಗುರಿ. ಅದು ಹೈಸ್ಕೂಲ್ ಟೀಚರ್ ಆಗ್ತೀನಿ, ಇಷ್ಟೆಷ್ಟು ಗುರಿ. PU ಕಾಲೇಜ್ ಲೆಕ್ಚರ್ ಇಷ್ಟು, ಪ್ರೊಫೆಸರ್ ಇಷ್ಟು. ನಾವು ಹೇಳೋದು ಹಂಗಲ್ಲ. ಆ ಗುರಿ ಹೆಂಗಿರ್ಬೇಕು ಅಂದರೆ ನೀವು ಹಿಂಗೆ ಹಾಗೆ ಮುಟ್ಟಂಗಿರ್ಬೇಕು. ಆ ಥರ ಗುರಿ ಇಟ್ಕೋಬೇಕು. ಆ ಗುರಿಗಳು ಯಾವುದು ಇವತ್ತು ನೋಡ್ತಾ ಬರೋಣ. ಲೆಟ್ಸ್ ಗೋ. 3 ಸಾಲಿನ ಮಂತ್ರ ಇದೆ. ಸಕ್ಸಸ್ಗೆ ಬೇಕಿರೋದು 3 ಸಾಲು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಏನಿದು? ಬುದ್ಧಂ, ಧಮ್ಮಂ, ಸಂಘಂ. ಬುದ್ಧಂ ಮೀನ್ಸ್ ಯು ಸರೆಂಡರ್ ಟು ಯುವರ್ ಗುರು ಅಂತ. ಬುದ್ಧ ಮೀನ್ಸ್ ನಥಿಂಗ್ ಬಟ್ ಗುರು. ನಿಮ್ಮ ಟೀಚರ್ಸ್ಗಳ ಮಾತಿಗೆ 100% ರೆಸ್ಪೆಕ್ಟ್ ಕೊಡ್ರಿ. ನೀವು ನಂಬ್ತಿರೋ ಬಿಡ್ತಿರೋ, ವಾಮದೇವಪ್ಪ ಸರ್ ಪುಸ್ತಕದ ಒಂದೊಂದು ಲೈನ್ಗಳು ಕೂಡ ಗೊತ್ತಿತ್ತು ನನಗೆ. ಹೆಂಗೆ ಸರೆಂಡರ್ ಆಗಿದ್ದೆ ಅಂದರೆ, ಆ ಸರ್ ನನ್ನ ಎದುರಿಗೆ ಕೂತು ನನಗೆ ಪಾಠ ಮಾಡ್ತಿದ್ದಾರೆ ಅನ್ನೋ ಮಟ್ಟಕ್ಕೆ ಓದ್ತಾ ಇದ್ದೆ. ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಸೈಕಾಲಜಿ ಸರ್ ಬರೆದಿರೋ ಪುಸ್ತಕದಿಂದ 33 ಪ್ರಶ್ನೆ ಕೇಳ್ತಾರೆ. 33ಕ್ಕೆ 31 ಪ್ರಶ್ನೆಗಳು ಕರೆಕ್ಟ್, ಜಸ್ಟ್ 2 ಮಿಸ್ಟೇಕ್. ಬಿಕಾಸ್ ಸರೆಂಡರ್ ಟು ಗುರು. ನಿಮ್ಮ ಮೇಡಮ್ ಸರ್ಗಳಿಗೆ ನಿಮ್ದೊಂದು ಕೊಬ್ಬಿರುತ್ತೆ, ಈ ಮೇಡಮಿಗೆ ಸರಿ ಪಾಠ ಮಾಡೋಕ್ಕೆ ಬರೋಲ್ಲ ಬಿಡೆ, ಹಿಂಗಿರ್ತೀರಿ ನೀವು. ಇಷ್ಟು ಇದ್ದೀರಾ, ಎಷ್ಟು ಹಾರಾಡ್ತೀರಾ ಅಂದ್ರೆ ನೀವು ಈ ಸರ್ಗೆ ಪಾಠ ಮಾಡೋಕ್ಕೆ ಬರಲ್ಲ, ಈ ಮೇಡಮ್ಗೆ ಪಾಠ ಮಾಡೋಕ್ಕೆ ಬರಲ್ಲ, ನೀವೆಂಗೆ ಉದ್ಧಾರ ಆಗ್ತೀರಾ? ಫಸ್ಟ್ ಯು ಸರೆಂಡರ್. ಅವ್ರಿಗೆ ಸ್ವಲ್ಪ ಕಡಿಮೆ ಗೊತ್ತಿರ್ಬೋದು, ನೀವು ತಿಳ್ಕೊಳ್ರಿ, ಬಟ್ ರೆಸ್ಪೆಕ್ಟ್ ಯುವರ್ ಗುರು, ಸರೆಂಡರ್ ಟು ಯುವರ್ ಗುರು. ನಂಬರ್ 2 ಧರ್ಮಂ. ಪುಸ್ತಕಗಳಿದಾವಲ್ಲ, ಪುಸ್ತಕಗಳಿಗೆ ಸರೆಂಡರ್ ಆಗಿಬಿಡ್ಬೇಕು. ಧರ್ಮ ಮೀನ್ಸ್ ಧರ್ಮ ಗ್ರಂಥ ಮೀನ್ಸ್ ಅಷ್ಟೇ, ಬುಕ್ಸಿಗೆ ಸರೆಂಡರ್ ಆಗಬೇಕು. ಸಂಘ, ನಿಮ್ಮ ಫ್ರೆಂಡ್ಸ್ಗಳು ಚೆನ್ನಾಗಿರ್ಬೇಕು. ನೀನು ಓದ್ತಾ ಕೂತೀನಿ ಅಂದಾಗ ಬಾರಿ ಅದೇನು ಓದ್ತಾ ಕೂರ್ತೀಯ ಒಂದು ಸ್ವಲ್ಪ ಮಾತಾಡೋಣ ಬಾರಿ ಅಂತ ಕರೆಯೋ ಫ್ರೆಂಡ್ ಇರಬಾರ್ದು. ಅಂಥ ಫ್ರೆಂಡ್ ಇರೋದು ಒಂದೇ, ದುಶ್ಮನ್ ಇರೋದು ಒಂದೇ. ನೀವೇನು ಯೋಚನೆ ಮಾಡ್ತೀರೋ ಅದನ್ನು ಕೆಲಸ ಮಾಡೋ ಫ್ರೆಂಡ್ ಇದ್ದರೆ ಸಂಘ. ನೀವು ನಂಬ್ತಿರೋ ಬಿಡ್ತಿರೋ, ಸಂಘಗಳು ಹೆಂಗೆಲ್ಲ ಇರ್ತಾವೆ. ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಳ್ಳೆ ಹುಡುಗರೆ ಆದರೂ ಇವೆಲ್ಲ ನಾಲೆಡ್ಜ್ ಇರಬೇಕು. ಬಾರ್ಗಳು ಅಂತ ಇರ್ತಾವೆ, ಗೊತ್ತಲ್ಲ? ಬಾರ್. ಆ ಬಾರ್ಗಳು 4 ಇರ್ತವೆ. ನೀವು ಹೋಗಿಲ್ಲ, ನಾನು ಹೋಗಿದ್ದೀನಿ. ಯಾವುದೇ ಟೇಬಲಲ್ಲಿ ಒಬ್ಬ ಕೂತ್ಕೊಂಡು ಕುಡಿತಾ ಇರಲ್ಲ. ಆ ಟೇಬಲ್ ಸುತ್ತ 4-5 ಜನ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಡ್ರಿಂಕ್ಸ್ ಮಾಡೋಕ್ಕೆ ಹೋಗೋರು ಕೂಡ ಒಂದು ಸಂಘ ಕಟ್ಕೊಂಡಿದ್ದಾರೆ. ಸಂಘಂ ಶರಣಂ ಗಚ್ಚಾಮಿ ಅಂದರೆ ಎಣ್ಣೆ ಹೊಡೆಯುವರ ಸಂಘ. ನೋ. ಸಿಗರೇಟ್ ಸೇದಕ್ಕೆ ಹೋಗೋರು ಅಷ್ಟೇ. ಕಾಲೇಜ್ಗಳಲ್ಲಿ, ಆಫೀಸ್ಗಳಲ್ಲಿ ನೋಡ್ತೀವಲ್ಲ, ಒಬ್ಬನೇ ಹೋಗಿ ಸಿಗರೇಟ್ ಸೇದಲ್ಲ, 1-2-3 ಕರ್ಕೊಂಡೋಗಿ ಸಿಗರೇಟ್ ಸೇದ್ತಾ ಇರ್ತಾನೆ. ನಾನು ಹೇಳ್ತಾ ಇರೋದು ಕೆಟ್ಟ ಸಂಘ ಅಲ್ಲ. ನಾಟ್ ಓನ್ಲಿ ಆರ್ಗನೈಸೇಷನ್, ಸಂಘ, ರೈಟ್ ಮೈಂಡೆಡ್, ಸಮಾನ ಮನಸ್ಕರಷ್ಟೇ ಅಲ್ಲ. ನಿಮಗೆ ಸರಿಯಾಗಿ ಯೋಚನೆ ಮಾಡೋ ಫ್ರೆಂಡ್ಸ್ಗಳಿರಬೇಕು, ಆಟೋಮೆಟಿಕ್ಲಿ ಗೆಲ್ತೀರಾ. ದೆನ್
ಕ್ವಾಲಿಟಿ ರೈಸ್ ಮಾಡ್ಕೋಬೇಕು. ಇವತ್ತಿದ್ದಂಗೆ ನಾಳೆ ಇರಬಾರ್ದು. ನಾನೇ ಇದೇ ಸ್ಟೇಜಲ್ಲಿ 2021 ಬಂದಿದ್ದೀನಿ. ನಿಮ್ಮದೇ ತರಳುಬಾಳು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡ್ರಿ 21 ಐ ಥಿಂಕ್ 21, 22 ಅನ್ಕೋತೀನಿ, 2 ಇಯರ್ಸ್ ಬ್ಯಾಕ್ ಬಂದಿದ್ದೀನಿ. ಮಂಜುನಾಥ್ ಶೇಪ್ ನೋಡ್ಬೇಕಿಲ್ಲ, ಹೊಟ್ಟೆ ಇಷ್ಟು ದಪ್ಪ ಇದೆ, ಹಿಂಗೆ ಓಡಾಡ್ತಾ ಇದ್ದೀನಿ, ದಮ್ಮಿಲ್ಲ ವಾಯ್ಸಲ್ಲಿ. ಅವತ್ತು ಹಂಗಿದ್ದೋನು ಇವತ್ತು ಹಿಂಗಿದ್ದೀನಿ ಅಂದರೆ ಎವ್ರಿ ಡೇ ಇಂಪ್ರೂವ್ಮೆಂಟ್. ಪ್ರತಿನಿತ್ಯ ನಾನು ಏನು ಸರಿ ಇಲ್ಲ ಅದನ್ನು ಸರಿ ಮಾಡ್ಕೋಬೇಕು. ಹೊಟ್ಟೆ ಹಿಂಗಿದೆ ಅಂತ ಅಂದರೆ ಹಂಗೆ ಬಿಟ್ಕೋಬಾರ್ದು, ಅದನ್ನ ಒಳಗೆ ತಳ್ಳಬೇಕು. ನನ್ನ ಧ್ವನಿ ಸರಿ ಇಲ್ಲ ಅಂದರೆ ಜಾಸ್ತಿ ಮಾಡ್ಕೋಬೇಕು. ದಮ್ ಇಲ್ಲ ಅಂದರೆ ದಮ್ ಬರ್ಸ್ಕೋಬೇಕು. ದಮ್ ಬರ್ಸ್ಕೊಳ್ಳೋದ್ರೆ ಸಿಗರೆಟ್ ಹೊಡೆದಲ್ಲ, ಅದ್ಯಾವುದೋ ವಿಮಲ್ ಅಡ್ವರ್ಟೈಸ್ ಬರುತ್ತೆ, ಕೇಸರಿ ಕಾ ದಮ್ ಹೈ ಅಂತ. ಆ ದಮ್ ಅಲ್ಲ, ಪವರ್. ಅದನ್ನು ಬರ್ಸ್ಕೋಬೇಕು. ಈಗ ಒಂದು ಟೆಸ್ಟ್ ಮಾಡೋಣ. ಕ್ವಾಲಿಟಿ ಇಂಪ್ರೂವ್ ಮಾಡಿಕೊಂಡ್ರೆ ಏನು ಬೇಕಾದ್ರೂ ಆಗ್ತೀರಾ. ಇವತ್ತು ನೀವು ಡಿಸೈಡ್ ಮಾಡಿರಿ, ನಂದು ಬಡ ಮನೆ, ನನ್ನ ಮನೆ ಹಿಂಗಿದೆ. ಸಿಂಪ್ಲಿ ಮೆಡಿಟೇಷನ್ ಇಷ್ಟೇ, ನನ್ನ ಮನೆ ಹಿಂಗಿದೆ, ಇನ್ನು 5 ವರ್ಷಕ್ಕೆ ಹಿಂಗಿರಲ್ಲ. ಸಿಂಪ್ಲಿ ನಾನು ಮಲ್ಕೊಂಡಾಗ ನನ್ನ ಮನೆಯಲ್ಲಿ ನನ್ನ ಬೆಡ್ ಕೆಳಗಡೆ ಸೌಂಡ್ ಆಗ್ತಾಯಿದೆ, ಟ್ರೊಕ್ 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 ಅಂತ. ಅಮ್ಮಂಗೆ ಎಬ್ಸಿದೆ, ಕಪ್ಪೆ ಬಂದಿರ್ಬೇಕು ಬಿಡೋ ಮಲ್ಕೋ ಅಂತ ಅಂದರು. ಮತ್ತೆ ಟ್ರೊಕ್ 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 ಅಂತ ಇದೆ. ಅಮ್ಮ ತುಂಬ ಸೌಂಡ್ ಮಾಡ್ತಾಯಿದೆ ಬಾ ಅಂದಾಗ, ಹೈಸ್ಕೂಲಿದ್ದಾಗ. ಬೆಡ್ಡಿಂಗ್ ಫೋಲ್ಡ್ ಮಾಡ್ತೀವಿ, ಹಾವಿದೆ. ಮೀನ್ಸ್ ಮನೆ ಒಳಗಡೆ ಹಾವು ಬರುವಂಥ ಒಂದು ಆರ್ಡಿನರಿ ಹೋಮ್. ಆವಾಗ ಡಿಸೈಡ್ ಮಾಡಿದೆ ನಾನು, ಇದಲ್ಲ, ಇನ್ನು 5 ವರ್ಷಕ್ಕೆ ಈ ಮನೆ ಸೂಪರ್ ಮನೆ ಆಗಬೇಕು. ನಮ್ಮಮ್ಮ ಅಲ್ಲೆಲ್ಲೋ ಕಳೆ ತೆಗಿತಾ ಇದ್ದಾಳೆ, ಕಷ್ಟಪಡ್ತಾ ಇದ್ದಾಳೆ, ಕೈ ಗಾಯ ಆಗ್ತಾಯಿದೆ, ಕಾಲು ಗಾಯ ಆಗ್ತಾಯಿದೆ. ದಿಸ್ ಅಮ್ಮ ಹಿಂಗೆ ಇರಬಾರ್ದು, ಶಿ ವಿಲ್ ಬಿಕಮ್ ಕ್ವೀನ್. ಇಲ್ಲಿ ಯುವರಾಜ ಇದ್ದೀನಿ ಅಂದಮೇಲೆ ಅವಳು ಮಹಾರಾಣಿ ಆಗಬೇಕು ಅಂತ. ಇವತ್ತು ಕಾರಲ್ಲಿ ಓಡಾಡ್ತಾಳವಳು. ಮೈ ಮದರ್ ಇವತ್ತು ಅವಳ ಕೈ ನೋಡಿದರೆ ಅವತ್ತೆಲ್ಲ ಗಾಯ ಗಾಯ. ಇವತ್ತು 70 ವರ್ಷ, ಕೈ ಮುಟ್ಟಿದರೆ ಗುಲಾಬಿಯಷ್ಟು ಸಾಫ್ಟ್. ಬಿಕಾಸ್ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಕಾಲಿಗೆ ಒಂದು ಸ್ವಲ್ಪ ಏನಾಗಕ್ಕೆ ಬಿಡಲ್ಲ. ಹೊರಗಡೆ ಬಂದರೆ ನಮ್ಮ ತಮ್ಮ ಕಾರ್ ಡೋಪರ್ ಓಪನ್ ಮಾಡ್ತಾನೆ, ಕಾರಲ್ಲಿ ಕೂತ್ಕೊಂಡು ಓಡಾಡ್ತಾಳೆ. 20 ವರ್ಷದ ಹಿಂದೆ ಕೂಲಿ ಮಾಡುವ ರೀತಿ ಇದ್ದ ಹೆಣ್ಮಗಳು ಇವತ್ತು ಮಹಾರಾಣಿ ಥರ ಬದುಕ್ತಾಳೆ ಅಂದರೆ ಓನ್ಲಿ ಥ್ರೂ ಎಜುಕೇಷನ್. ಎಜುಕೇಷನ್ ಏನು ಬೇಕಾದ್ರೂ ಮಾಡಿಬಿಡುತ್ತೆ. ದಟ್ಸ್ ವೈ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು. ಮಾಡ್ಕೋತೀರಾ? ಹಂಗಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಬರೀ ಸುಮ್ಮನಿರಂಗಿಲ್ಲ, ಆನ್ಸರ್ ಕೊಡಬೇಕು. ಯಸ್, ನೋ. ಗುಣಮಟ್ಟದ ಬದುಕು ಬೇಕೋ ಬೇಡವೋ? ಕ್ವಾಲಿಟಿ ಬೇಕು. ರೆಡಿ? ಯಾವ್ದು ಸರಿ ಯಾವುದು ತಪ್ಪು ಅಂತ ಹೇಳ್ಬೇಕು ಅಷ್ಟೇ ನಿಮ್ಮ ಉತ್ತರ. ಸರಿನಾ ತಪ್ಪ? ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಸರಿ ಯಾವ್ದು ತಪ್ಪು? ಸರಿ 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 ಅಂತ ಬರಬೇಕು. ಕ್ವಶನ್ ನಂಬರ್ 1, ವ್ಯಾಯಾಮ ಮಾಡೋದು ಸರಿನಾ, ನಿದ್ರೆ ಮಾಡೋದು ಸರಿನಾ? ವ್ಯಾಯಾಮ ಮಾಡೋದು ಸರಿ. ಯಾವ್ದು ಸರಿ? ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ, ನೆನ್ಪಿಟ್ಕೊಳ್ರಿ. ನಂಬರ್ 2, ರೀಡಿಂಗ್ ಸರಿನಾ, ಬ್ರೌಸಿಂಗ್ ಸರಿನಾ? ಮೊಬೈಲ್ ಹಿಡ್ಕೊಂಡು ಬ್ರೌಸ್ ಮಾಡೋದು, ಓದೋದು ಪಕ್ಕ? ನಂಬರ್ 3, ಟಿ ವಿ ನೋಡೋದು ಚೆನ್ನಾಗಿ ಸರಿನಾ, ಹೋಮ್ವರ್ಕ್ ಮಾಡೋದು ಸರಿನಾ? ಹೋಮ್ವರ್ಕ್ ಮಾಡೋದು ಸರಿ, ಹೌದಾ? ಹೆಲ್ಪ್ ಮಾಡೋದು ಸರಿನಾ, ಹೆಲ್ಪ್ ಕೇಳೋದು ಸರಿನಾ? ಇನ್ನೊಬ್ರಿಗೆ ಕೊಡೋಷ್ಟಿರ್ಬೇಕು ನಮ್ಮ ಕೈಲಿ, ಕೇಳೋಷ್ಟಿರಬಾರ್ದು. ಸರಿ ಪಕ್ಕ? ರಿಪೀಟ್ ಮಾಡಿಬಿಡೋಣ ಒಂದ್ಸರಿ. ಯಾವ್ದು ಸರಿ? ಯಾವ್ದು ಸರಿ? ಯಾವ್ದು ಸರಿ? ಯಾವ್ದು ಸರಿ? ಪಕ್ಕ? ಎಲ್ಲರೂ ಹಂಗೆ ಇದ್ದೀರಾ ಅಂತ ಇನ್ನೊಂದು ಸ್ವಲ್ಪ ಟೆಸ್ಟ್ ಮಾಡೋಣ. ಈಗ ಯಾವ್ದು ಸರಿ ಹೇಳಿದ್ದೀರಾ? ನೆಕ್ಸ್ಟ್ ಬರೋಣ. ಎಲ್ಲ ಸರಿ ನಿಮಗೆ ಗೊತ್ತಿದೆ. ಓದೋದು ಸರಿ, ಟಿ ವಿ ನೋಡೋದು ತಪ್ಪು, ವ್ಯಾಯಾಮ ಮಾಡೋದು ಸರಿ, ಮಲ್ಕೊಳ್ಳೋದು ತಪ್ಪು, ಎಲ್ಲ ಗೊತ್ತು. ಆದರೂ ಸಾಧನೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ, ಎಲ್ಲರೂ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ? ನೆಕ್ಸ್ಟ್ ಕ್ವಶನಿಗೆ ಬರೋಣ. ಬಡತನ, ಕನ್ನಡ ಮೀಡಿಯಂ, ಹಳ್ಳಿ, ಪೇರೆಂಟ್ಸು, ಟೀಚರ್ಸು, ಇದ್ಯಾವುದು ಸ್ಟೋರಿ ಹೇಳ್ಬೇಡ್ರಿ. ಇಷ್ಟೊತ್ತವರೆಗೂ ಅದೇ ಹೇಳಿರೋದು. ಗೆಲ್ತೀರಾ ಅಂದರು ನೀವೇ ಕಾರಣ, ಸೋಲ್ತೀರಾ ಅಂದರು ನೋ ಅದರ್ ಸ್ಟೋರಿ. ನಮ್ಮ ಬಡವ್ರು ಸರ್, ನಾವು ಸೋಲ್ತೀನಿ, ನೋ ಸರ್. ನಾವು ಕನ್ನಡ ಮೀಡಿಯಮಿಂದ ಬಂದೀನಿ ಸರ್, ನಂಗೆ ಅರ್ಥ ಆಗ್ತಾ ಇಲ್ಲ, ನೋ. ಎಲ್ಲದು 15 ಸಲ ಸರಿ ಮಾಡ್ಕೋಬೋದು. ಇವೇನಾದ್ರು ರೀಸನ್ ಹೇಳ್ತಾ ಇದ್ದೀರಾ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅರ್ಥ. ಲೆಟ್ಸ್ ಗೋ. ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಸರಿ ಅಂತ ಗೊತ್ತು ನಿಮಗೆ,
ಸರಿ ಯಾವುದು ಗೊತ್ತು, ಒಳ್ಳೇದು ಯಾವುದು ಗೊತ್ತು, ರೀಸನ್ ಇಲ್ಲ ಗೊತ್ತು, ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಅದ್ಯಾವುದೋ ಪಿಕ್ಚರಲ್ಲಿ ಹೇಳ್ತಾನಲ್ಲ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತು ಇಲ್ಲೇನೋ ಒಂದು ಪ್ರಾಬ್ಲಮ್ ಇರಬೇಕಲ್ಲ ನಿಮ್ಮೊಳಗೆ. ಬಿಕಾಸ್ ನೀವೆಲ್ಲರೂ ಜಾಣ್ರೆ, ಸರಿ ಯಾವುದು ಗೊತ್ತು, ಆದರೂ ಸೋಲ್ತಾ ಇದ್ದೀರಾ. ಹಂಗಾರೆ ಈಗ ಒಂದು 5 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡೋದು ನೋಡೋಣ. ಸಮಸ್ಯೆ ಖಂಡಿತ ಇದೆ, ನಿಮ್ಮೊಳಗೆ ಇದೆ, ಅದು ನಿಮ್ಮೊಳಗೆ ಇದೆ. ಈಗ ನನಗೆ ಉತ್ತರ ಕೊಡಬೇಕು, ಯಾವುದು ಮಜಾ ಕೊಡುತ್ತೆ ಅಂತ. ಯಾವುದು ಮಜಾ ಕೊಡುತ್ತೆ? ಇಷ್ಟೊತ್ತು ಹೇಳಿದ್ದು ಯಾವ್ದು ಸರಿ ಅಂತ, ಈಗ ಯಾವ್ದು ಹೇಳಬೇಕು? ಯಾವ್ದು ಮಜಾ ಕೊಡುತ್ತೆ? ಲೆಟ್ ಸ್ಟಾರ್ಟ್. ಯಾವ್ದು ಮಜಾ ಕೊಡುತ್ತೆ? ಯಾವ್ದು ಮಜಾ ಕೊಡುತ್ತೆ? ಹಿಂದೆ ಯಾವುದು ಸರಿ ಅಂದರೆ ವ್ಯಾಯಾಮ ಸರಿ. ಯಾವುದು ಮಜಾ ಕೊಡುತ್ತೆ? ನಿದ್ರೆ ಮಜಾ ಕೊಡುತ್ತೆ. ಯಾವುದು ಮಜಾ ಕೊಡುತ್ತೆ? ಬ್ರೌಸಿಂಗ್. ಓದೋದು ಬೋರಿಂಗ್ ಸರ್. ಬ್ರೌಸಿಂಗ್ ಇಸ್ ಮಜಾ. ನಂಬರ್ 3, TV ನೋಡೋದು ಮಜಾ ಕೊಡುತ್ತೆ, ಹೋಮ್ವರ್ಕ್ ಮಾತ್ರ ಮಜಾ ಕೊಡಲ್ಲ. ಲಾಸ್ಟ್ ಕ್ವಶನ್, ಇಲ್ಲಿ ನೋಡ್ರಿ ಇಷ್ಟೇ. ಸರಿ ಅನ್ನೋದು ನಿಮಗೆ ಗೊತ್ತು, ಅದ್ಯಾವುದು ನಿಮಗೆ ಖುಷಿ ಕೊಡ್ತಾ ಇಲ್ಲ. ಸರಿ ಅನ್ನೋದೆಲ್ಲ ನೋವು ಅಂದ್ಕೊಂಡಿದ್ದೀರಾ. ವ್ಯಾಯಾಮ, ಅಯ್ಯೋ ಮೈಕೈ ನೋವಾಗುತ್ತೆ. ಓದೋದು ಬೋರಿಂಗು. ಎಲ್ಲ ಸರಿ ಹೇಳಿದ್ರಲ್ಲ, ಈಗ ನೀವು ಎಲ್ಲದನ್ನೂ ನೀವು ನೋವು ಅಂತ ಇದ್ದೀರಾ. ಇಲ್ಲೇ ಸೋಲ್ತಾ ಇರೋದು. ಯಾವುದನ್ನ ಸರಿ ಅನ್ಕೋತೀರೋ ಆ ಸರಿ ಅನ್ನೋದನ್ನೆಲ್ಲ ನೀವು ಮಜಾ ಮಾಡಬೇಕು, ಅವಾಗ ನೀವು ಗೆಲ್ತೀರ. ಯಾವುದು ತಪ್ಪು ಅನ್ಕೋತೀರೋ ಅದು ನೋವು ಕೊಡಬೇಕು, ಅವಾಗ ನೀವು ಸಕ್ಸಸ್ ಕಾಣ್ತೀರ. ನೀವು ನಂಬ್ತೀರಾ ಬಿಡ್ತೀರೋ, ಅದು ಯಾವುದೋ ಒಂದು ಪಿಕ್ಚರು ಹತ್ತತ್ರ 1,000 ಕೋಟಿ ದುಡೀತು ಅಂತ ಹೇಳಿದ್ರು. ಕೆಟ್ಟ ಪಿಕ್ಚರ್ ಅಂತ ಅದು, ಹಂಗಿಂಗೆ ಕಾಮೆಂಟ್ ಇತ್ತು. 1,000 ಕೋಟಿ ದುಡಿಯುತ್ತೆ ಅಂದರೆ ಆ ಪಿಕ್ಚರ್ ನೋಡಬೇಕು ಅಂತ ಮೊನ್ನೆ ಭಾನುವಾರ ರಜಾ ಇದ್ದೀನಿ ಅಂತ 3.5 ಗಂಟೆ ಆ ಪಿಕ್ಚರ್ ನೋಡ್ತೀನಿ ನಾನು. 3.5 hours ನೋಡಾದ್ಮೇಲೆ ಒಂದು ದಿನ ಹೆಡ್ಡೇಕ್ ತಡ್ಕೊಳಕ್ಕಾಗಿಲ್ಲ ನನಗೆ. ಅಂದರೆ ಪಿಕ್ಚರ್ ಓಕೆ, ಪಿಕ್ಚರ್ ಪ್ರಾಬ್ಲಮ್ ಅಲ್ಲ. ಕಂಟಿನ್ಯೂಸ್ TV ನೋಡೇ ಇಲ್ಲದ ನನಗೆ ಕಂಟಿನ್ಯೂಸ್ TV ನೋಡಿದ್ರಿಂದ ಹೆಡ್ಡೇಕ್ ಬಂತು. TV ನೋಡುವುದು ರಾಂಗ್. ಕಂಟಿನ್ಯೂಸ್ TV ನೋಡದೆ ನೋವು ಕೊಡ್ತು. ಆದರೆ ನೀವು ಹಂಗಲ್ಲ, TV ನೋಡುವುದು ರಾಂಗ್. ಬಟ್ TV ನೋಡೋದು ನಿಮಗೇನು ಮಾಡ್ತಾ ಇದೆ? ಬಿಗ್ ಬಾಸ್ ಶೋನ ರಾತ್ರಿ 12 ಗಂಟೆ ಆದರೂ ನೋಡ್ತಾನೆ ಇರ್ತೀರಾ. ಅವನು ಯಾವನು ನಟ ಅಂತೆ, ಅವನು ಯಾರೋ ಬಂದಂತೆ, ಅವಳು ಯಾರೋ ಬಂದಂತೆ, ಅದನ್ನೇ ಮಜಾ ಮಾಡ್ತಿರ್ತೀರ. ಇದಾಗಬೇಕು. ಸಿಂಪ್ಲಿ 2 ವರ್ಷದಿಂದ ಬಂದಾಗ ಹಂಗಿದ್ದೆ, ಇವತ್ತು ಹಿಂಗೆ ಫಿಟ್ ಆಗಿದ್ದೀನಿ ಅಂತ ಅಂದರೆ ವ್ಯಾಯಾಮ ಮಾಡೋದು ಮಜಾ ಕೊಡ್ತಾ ಇದೆ. ವ್ಯಾಯಾಮ ಮಾಡ್ತಾ ಇದ್ದೀನಿ, ಫಿಟ್ ಆಗಿದ್ದೀನಿ. ನಿದ್ರೆ ಮಾಡೋದು ಮಜಾ ಕೊಡ್ತಾ ಇಲ್ಲ, 8 ಗಂಟೆವರೆಗೂ ಮಲಗ್ತಾ ಇಲ್ಲ. ಸೊ ಯಾವುದು ಸರಿ ಅಂತಿರೋ ಅದು ಖುಷಿ ಕೊಡಬೇಕು. ಅದು ಖುಷಿ ಕೊಟ್ಟಾಗ ಗೆಲ್ಲೋಕೆ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ಸರಿ ಇದ್ದವನ್ನ ಮಜಾ ತಗೋಬೇಕು, ತಪ್ಪನ್ಸೋನ್ನ ನೋವು ತಗೋಬೇಕು, ಆಟೋಮೆಟಿಕ್ಲಿ ಗೆಲ್ತೀರಾ. ಇವತ್ತಿಂದನೇ ಯಾವುದು ಸರಿ ಅದನ್ನು ಮಾಡಬೇಕು, ಯಾವುದು ತಪ್ಪು ಅದನ್ನು ಬಿಡಬೇಕು. ನಂಬ್ತಿರೋ ಬಿಡ್ತಿರೋ ನಿಮ್ಮ ಹಣೆ ಬರ ಗೊತ್ತಿರಬೇಕು ಅಂತ ನಾನು ಕೂಡ ರೀಲ್ಸ್ ನೋಡ್ತೀನಿ. ತಿಂಗಳಲ್ಲಿ 1 ದಿನ ನೋಡ್ತೀನಿ ಏನು ಟ್ರೆಂಡಿಂಗಲ್ಲಿದೆ ಅಂತ. ಬಿಕಾಸ್ ನಾನು ಭಾಷಣ ಮಾಡೋಕ್ಕೆ ಬಂದಾಗ ಯಾವುದೋ ನಮ್ಮ ಕಾಲದ ಕತೆ ಹೇಳಿದ್ರೆ ನೀವು ಕೇಳೋದೇ ಇಲ್ಲ. ನಿಮ್ಮ ಕಾಲದ್ದೇ ಕತೆ ಹೇಳಬೇಕು. ನೋಡ್ತಾ ನೋಡ್ತಾ ಆಗೋಗೈತಿ ಅಂದ್ರೆ ಗೊತ್ತಾಗೋದು ನಿಮಗೆ. ಯಾಕೆ ಅಂದರೆ ಈ ಕಾಲದಲ್ಲಿ ಏನು ಟ್ರೆಂಡಿಂಗ್ ಇದೆ ಗೊತ್ತಿರಬೇಕು. ನೀವು ಹಂಗಲ್ಲ, ದಿನ ಬೆಳಕು ಕರೆದ್ರೆ ಉಜ್ತಾ ಇರ್ತೀರಾ. ಅದು ಮಾಡಬಾರ್ದು. ಲೆಟ್ಸ್ ಗೋ. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಲಿ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ನಿಮ್ಮ ಟೀಚರ್ ಕಲಿಸ್ತಾ ಇರೋ ಪಾಠ, ಆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಆ ಕನ್ನಡ, ಇಂಗ್ಲೀಷು, ಆ ಹಿಂದಿ, ಆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ಲು, ಅವೆಲ್ಲ ಬಂದು ಕೂರೋದನ್ನ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ನಿಮ್ಮ ಬ್ರೈನ್ ಯೂಸ್ ಮಾಡ್ತಾ ಇರೋದು ಇಷ್ಟೇ, ನೀವು ಇಷ್ಟೇ. ಅದರ ಆಚೆಗೆ ಬ್ರೈನ್ಗೊಂದು ಎಕ್ಸ್ಟ್ರಾ ಪವರ್ ಇದೆ. ಆ ಎಕ್ಸ್ಟ್ರಾ ಪವರ್ಗೆ ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಎಷ್ಟು ಜಾಗ ಇದೆ ಅದು ನೋಡ್ರಲ್ಲಿ, ಅಷ್ಟು ಜಾಗ. ನೀವು ಯಾವತ್ತಿನವರೆಗೂ ಇದನ್ನು ಯೂಸ್ ಮಾಡಲ್ವೋ ಅವತ್ತಿನವರೆಗೂ ನೀವು ಟಾಪರ್ ಆಗಲ್ಲ, ಸಕ್ಸಸ್ಫುಲ್ ಆಗಲ್ಲ.
ಸರ್ ಏನದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ, ನಿಮಗೊಂದು ಬ್ಯೂಟಿಫುಲ್ ಆದ ಕನಸಿರಬೇಕು, ಕನಸು. ಆ ಕನಸಿನ ಕಡೆನೇ ಯೋಚನೆ ಮಾಡ್ತಿರ್ಬೇಕು, ಆ ಕನಸಿನ ಕಡೆನೇ ಹುಚ್ಚಿಡ್ದಿರ್ಬೇಕು. ಬೆಳಿಗ್ಗೆ ಅಲಾರಾಮ್ ಹೊಡೆದ ಕೂಡಲೇ ನಿಮಗೆ ಆ ಕನಸು ಎಚ್ಚರಿಸ್ಬೇಕು, ಆ ಕನಸಿಗಾಗಿ ಕೆಲಸ ಮಾಡಬೇಕು. ಇದು ಅಲ್ಲಿ ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಮ್ಯಾಥಮೆಟಿಕ್ಸ್ ಇಲ್ಲ, ಬಯಾಲಜಿ ಇಲ್ಲ. ಓನ್ಲಿ ಡ್ರೀಮ್ 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 ಡ್ರೀಮಲ್ಲಿ ಮುಳುಗೋಗೋದು ಅಷ್ಟೇ. ಆ ಡ್ರೀಮಿನ ಕಡೆನೇ ಹುಚ್ಚಿಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಡ್ರೀಮಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಸಮ್ ಲವರ್ಸ್ ರೈಲ್ವೆ ಹಳಿಗೆ ತಲೆ ಕೊಟ್ಟು ಸತ್ತೋದ್ರು ನೋಡ್ತಿರ್ತೀರಲ್ಲ, ಅವನು ಅವಳಿಗೆ ಹಿಂಗೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವನು ಎಷ್ಟು ತುಂಬ್ಕೊಂಡಿದ್ದಾನೆ. ಈ ಅಪ್ಪ ಅಮ್ಮ ಯಾರೋ 4 ಜನ ಬಂದು ಹಂಗೆಲ್ಲ ಬೇಡ ಕಣೋ, ಅವಳು ನಮ್ಮ ಕ್ಯಾಸ್ಟ್ ಅಲ್ಲ ಕಣೋ, ಹಂಗೆ ಕಣೋ ಹಿಂಗೆ ಕಣೋ ಹೇಳೋದು ಇಷ್ಟ ಆಗ್ತಾ ಇರತ್ತೆ. ಅವನ ಮೈಂಡ್ ತುಂಬ ಅವಳು ತುಂಬಿಕೊಂಡಾಗ ನೀವು ಯಾವ ಪ್ರವಚನ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಪ್ರಾಣ ಕೊಡೋಕ್ಕೂ ರೆಡಿ, ಜಾನ್ ದೇನೆ ಕೆಲಿಯ ತಯಾರ ಅಂತನವನು. ಹಂಗೆ ಒಬ್ಬ ಹುಡುಗಿಗೋಸ್ಕರ ಅಪ್ಪ ಅಮ್ಮ ತನ್ನ ನಂಬಿದ ಎಲ್ಲರನ್ನು ಬಿಟ್ಟು ಹೆಂಗೆ ಜಾನ್ ಕೊಡಕ್ಕೆ ರೆಡಿ ಇದ್ದಾನೋ, ನಿಮ್ಮ ಡ್ರೀಮ್ ಹಂಗೆ ರೆಡಿ ಇರಬೇಕು. ನಾನು ಡಾಕ್ಟರ್ ಆಗ್ತೀನಿ ಅಂತ ಅಂದರೆ ಏನು ಕೊಡಕ್ಕೆ ರೆಡಿ ಇರಬೇಕು? ಜಾನ್ ದೇನೆ ಕೆಲಿಯ ತಯಾರ ಹೈ. ಹುಚ್ಚಿಡ್ದಿರ್ಬೇಕು. ನಮ್ಮ ಹುಡುಗಿ ಸಮೀಕ್ಷಾ ಏನಂತ, ನೀತು ಡಾಕ್ಟರ್ ಆಗಬೇಕು ಅಂದು. ಡಾಕ್ಟರ್ ಆಗಬೇಕು ಅಂತಂದ್ರೆ ಅವಳ ಮೈಂಡಲ್ಲಿ ಹೆಂಗಿರ್ಬೇಕು ಅಂದರೆ, ಬೆಳಿಗ್ಗೆ ಅಲಾರಾಮ್ ಹೊಡಿತಿದ್ದಂಗೆ ಇವಳು ಯಾರಿಗೆ ಹೊಡಿತಾಳೆ? ಅಲಾರಾಮ್ಗೆ ಹೊಡಿತಾಳೆ. ಎಷ್ಟು ಪಿಟ್ ಸುಮಿರು ಅಂತೇಳಿ ಹಂಗಾಗಬಾರ್ದು. ಅಲಾರಾಮ್ ಹೊಡಿತಾ ಇದ್ದಂಗೆ ಎಫ್ರಾನ್ ಹಾಕ್ಕೊಂಡಿರೋ, ವೈಟ್ ಎಫ್ರಾನ್ ಹಾಕ್ಕೊಂಡಿರುವಂಥ ನೀತು ಬರಬೇಕು. ಡಾಕ್ಟರ್ ನೀತು ಮೇಡಮ್ ಅಂತ ಅಂತಿರ್ಬೇಕು. ಹುಚ್ಚು ಹಿಡ್ದಿರ್ಬೇಕು. ಡಾಕ್ಟರ್ ನೀತು ಅವರಿಗೆ 5 ಗಂಟೆ ಅಲಾರಾಮ್ ಅಂತಿದ್ದಂಗೆ ಟಕ್ಕಂತ ಎದ್ದೇಳ್ತಾರೆ. ಅದೇ 10ನೇ ಕ್ಲಾಸ್ ನೀತುಗೆ ಅಲಾರಾಮ್ ಹೊಡೆದ್ರೆ ಇವಳು ಅಲಾರಾಮ್ ಹೊಡಿತಾಳೆ. ನಿಮ್ಮ ಹುಚ್ಚು ಹಂಗಿರಬೇಕು. ನಾವೆಲ್ಲ UPSC IAS ಮಾಡಬೇಕು ಅಂದಾಗ ಅಲಾರಾಮ್ ಏನು ಇಡ್ತೀವಿ ಅದಕ್ಕಿಂತ ಮುಂಚೆ ಎದ್ದು ಕೂತ್ಕೊಂಡಿರ್ತಿದ್ವಿ. IAS ಆಗಬೇಕು. ಇಫ್ ಐ ಆಮ್ ಬಿಕಮ್ ದಾವಣಗೆರೆ DC ಆದರೆ ಸುಮಾರು 20 ಲಕ್ಷ ಜನ ಇದ್ದಾರೆ. 20 ಲಕ್ಷ ಜನರನ್ನು ರೂಲ್ ಮಾಡುವ ಆಫೀಸರ್ ಆಗ್ಬೇಕು ನಾನು ಅಂತ ಅಂದರೆ, ನನ್ನನ್ನೇ ನಾನು ರೂಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಕ್ಕೆ ಸಾಧ್ಯನಾ? ಇಂಪಾಸಿಬಲ್. ನಿಮ್ಮನ್ನು ನೀವು ರೂಲ್ ಮಾಡ್ಕೋಬೇಕು. ಸಬ್ಕಾನ್ಷಿಯಸ್ ಮೈಂಡ್ ಅಂತಂದರೆ ಒಂದು ಬ್ರಾಡ್ ಥಾಟ್ ಬೇಕು. ನೀವು ಬರೀ ಆ PUCಯಲ್ಲಿರೋ 6 ಸಬ್ಜೆಕ್ಟ್ ಇಟ್ಕೊಂಡು ಕೂತ್ಕೋಬಿಡ್ರಿ, ಹೈಸ್ಕೂಲಲ್ಲಿರೋ 6 ಸಬ್ಜೆಕ್ಟ್ ಇಟ್ಕೊಂಡು ಕೂತ್ಕೋಬಿಡ್ರಿ. ನಿಮ್ಮ ತಲೆಗೊಂದು ಹುಚ್ಚಿಡಿಬೇಕು. ಯಾವ ಹುಚ್ಚದು? ನಾನು ಏನಾಗಬೇಕು ಅನ್ನೋದು. ಡಾಕ್ಟರ್ ಹುಚ್ಚು, ಇಂಜಿನಿಯರ್ ಹುಚ್ಚು, ಟೀಚರ್ ಹುಚ್ಚು. ಆ ಹುಚ್ಚು ಹಿಡಿತು ಅಂದರೆ ಹೊರಗೆ ಬರಕ್ಕೆ ಬಿಡಲ್ಲ ನಿಮಗೆ. 5 ಗಂಟೆಗೆ ಹೇಳ್ತಾ ಇರ್ತೀರಾ, ಓದ್ತಾ ಇರ್ತೀರಾ, ಓಡ್ತಾ ಇರ್ತೀರಾ. ನೀವು ನಂಬ್ತಿರೋ ಬಿಡ್ತಿರೋ, ಆರ್ಮಿಗೆ ಸೇರಬೇಕು ಅಂತ ಹುಚ್ಚಿತ್ತು ನನಗೆ. ದಿನಕ್ಕೆ 10 ಕಿಲೋಮೀಟ್ರ್ ಓಡ್ತಾ ಇದ್ದೆ ನಾನು. 10 ಕಿಲೋಮೀಟರ್ಸ್ ರನ್. 10 ಕಿಲೋಮೀಟ್ರು ಓಡಿದ್ರು ನಮಗೇನು ಸಾಯ್ತಾ ಇರಲಿಲ್ಲ ನಾವು, ಬಿಕಾಸ್ ಹುಚ್ಚಿಡ್ದಿದೆ. ಹಂಗೆ ಹುಚ್ಚಿಡಿಸ್ಕೋಬೇಕು. ಅವಾಗ ನೀವು ಸಾಧಕರಾಗ್ತೀರಾ. ಲೆಟ್ಸ್ ಗೋ ಕ್ರಿಯೇಟಿವ್ ಮೈಂಡ್, ಏನ್ಷಿಯಂಟ್ ಮೈಂಡ್. ಇದು ಒಂದು ಹುಷಾರಿ ಇರಲಿ. ಏನಿದು ಕ್ರಿಯೇಟಿವ್ ಮೈಂಡ್, ಏನ್ಷಿಯಂಟ್ ಮೈಂಡ್ ಅಂದರೆ, ನಿಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿನೇ ಇದೆ. ಇವತ್ತು ಭಾಷಣ ಕೇಳಿರ್ತೀರಾ, ನಾನು ಅದಾಗಬೇಕು ಡಿಸೈಡ್ ಮಾಡ್ಕೊಂಡಿದ್ದೀರಾ. ರಾತ್ರಿ 12-1 ಗಂಟೆವರೆಗೂ ನೀತು ತಲೆಯಲ್ಲಿ ಡಾಕ್ಟರ್ ನೀತು. ಮನೇಲಿದ್ದಾಳೆ, ಹಾಸ್ಟೆಲಲ್ಲ. ಹಾಸ್ಟೆಲ್ ಆದರೆ ಬೆಲ್ ಹೊಡ್ಕೊಳ್ಳೆ ಎಳ್ಳೇಬೇಕು. ಮನೇಲಿದ್ದಾಳೆ. ಈಗಲ್ಲ, ಮನೆಗೆ ಹೋದಾಗ 2 ಗಂಟೆ ಆಗಿದೆ, ಮಲ್ಕೊಂಡಿದ್ದಾಳೆ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ. ಹೊಡೆದ್ಕೊಳ್ಳೆ ಡಾಕ್ಟರ್ ನೀತವ್ರಿಗೆ ಎಚ್ಚರ ಆಗತ್ತೆ, ಬೇಡವಾ ಅಂತ. ಆವಾಗ ತಲೆಯಲ್ಲಿ ಯೋಚನೆ ಬರುತ್ತೆ, ನಮ್ಮ ಸೈನ್ಸ್ ಬಯಾಲಜಿ ಮಿಸ್ ಹೇಳಿದ್ರು ಒಬ್ಬ ಮನುಷ್ಯ ದಿನಕ್ಕೆ 8 ಗಂಟೆ ನಿದ್ದೆ ಮಾಡಬೇಕು. ನಾನು ರಾತ್ರಿ 1 ಗಂಟೆಗೆ ಮಲ್ಕೊಂಡಿದ್ದೀನಿ. 2, 3, 4, 5, 6, 7, 8, 9. ಇವತ್ತು 9 ಗಂಟೆವರೆಗೂ ಮಲಗಬಹುದು. ಆರಾಮಾಗಿರೋಣ ಬಯಸುತ್ತೆ. ಯಾವಾಗಲೂ ಒಬ್ಬ ಮನುಷ್ಯನೊಳಗೆ ಒಬ್ಬ ನುಗ್ಗುವ ವ್ಯಕ್ತಿ ಇದ್ದಾನೆ, ಒಬ್ಬ ಹೆದರ್ಕೊಂಡು ಕೂರುವ ಪುಕ್ಕಲ ಇದ್ದಾನೆ. ಈ ಸ್ಟೇಜಲ್ಲಿ ಪ್ರೇಯರ್ ಮಾಡಿದ್ಲು ಒಬ್ಳು ಹುಡುಗಿ, ವೆಲ್ಕಮ್ ಮಾಡಿದ್ರು 2 ಹುಡುಗಿಯರು. ಆ ಥರ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಆಸೆ ಇದೆ. ಆದರೆ ಅಲ್ಲಿ ಹೋದಾಗ ನಾನೇನಾದರೂ ತಪ್ಪು ಮಾಡಿಬಿಡ್ತೀನೋ ಏನೋ,
ಇವರೆಲ್ಲರೂ ನಗಾಡ್ಬಿಡ್ತಾರೋ ಏನೋ. ಈ ಮನುಷ್ಯ ಕ್ರಿಯೇಟಿವ್ ಮೈಂಡ್ ಅಂದರೆ ನಾನು ಮಾಡಬೇಕು ಅನ್ನೋಂಥ ಬುದ್ಧಿ. ಏನ್ಷಿಯಂಟ್ ಮೈಂಡ್ ಅಂದರೆ ಅಡಗಿಕೊಳ್ಳುವ ಬುದ್ಧಿ, ಹಿಂಗೋಗಿ ಹಿಂಗೆ ಅಡಗಿಕೊಳ್ಳೋದು. ಏನದು ಅಡಗಿಕೊಳ್ಳುವ ಬುದ್ಧಿ ಅಂದರೆ, ನಿಮಗೆ ಗೊತ್ತು, ನಾವೆಲ್ಲ ಯಾರಿಂದ ಆದವರು? ಮಂಗನಿಂದ ಮಾನವ. ಮಂಗನ ಮೇಲೆ ಪ್ರಾಣಿಗಳು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಮಂಗ ಓಡೋಗಿ ಓಡೋಗಿ ಅಡಗ್ಕೊಳ್ತಾ ಇತ್ತು. ಅವತ್ತಿನಿಂದಲೂ ನಮ್ಮೊಳಗೆ ಬುದ್ಧಿ ಇದೆ, ಸೇಫ್ಟಿ ಸೇಫ್ಟಿ ಸೇಫ್ಟಿ. ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು. ಅಲ್ಲೇನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಹಿಂಗೆ ತಪ್ಪಿಸ್ಕೊತಾ ಇರ್ತೀರಾ. ಅಲ್ಲೇನೋ ಕ್ಲೀನ್ ಮಾಡೋಣ, ಹಿಂದ್ಗಡೆಯಿಂದ ತಪ್ಪಿಸ್ಕೊತಾ ಇರ್ತೀರಾ. ಅಲ್ಲೇನೋ ಮಾಡೋಣ, ಈ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತೀರಾ. ತಪ್ಪಿಸ್ಕೊಳ್ಳೋ ಬುದ್ಧಿನೇ ಏನ್ಷಿಯಂಟ್ ಮೈಂಡ್ ಅಂತೀವಿ. ಈ ತಪ್ಪಿಸ್ಕೊಳ್ಳೋ ಬುದ್ಧಿ ಇದ್ದರೆ ನೀವು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ವಾಮದೇವಪ್ಪ ಸರ್ ನನಗೆ ಫೋನ್ ಮಾಡ್ತಾರೆ 1 ವೀಕ್ ಬ್ಯಾಕ್, ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಭಾಷಣ ಮಾಡೋಕ್ಕೆ ಬರಬೇಕು, ಬರ್ತೀರಾ ಇಲ್ವಾ? ಇಷ್ಟೇ. ಸರ್ದೇ ನಮಗೆ ಕಡ್ಡಾಯ ಇಲ್ಲ. ನನಗೆ ಅವಾಗ ಕ್ರಿಯೇಟಿವ್ ಮೈಂಡ್ ಏನು ಹೇಳುತ್ತೆ, ಹೋಗ್ಬಿಡೋಣ ಭಾಷಣ ಮಾಡೋಣ ಅಂತ. ಎಸ್ ಸರ್ ಅಂದ್ಬಿಟ್ಟೆ. ಅಂದಾದಮೇಲೆ ಅಯ್ಯೋ ಅಲ್ಲಿ ಹೋಗಬೇಕು ಅಂದರೆ ತುಂಬ ಪ್ರಿಪೇರ್ ಮಾಡ್ಕೋಬೇಕು, ಅಷ್ಟು ಹುಡುಗರಿಗೆ ಭಾಷಣ ಮಾಡಬೇಕಂದ್ರೆ ಸಿಕ್ಕಾಬಟ್ಟೆ ಓದಬೇಕು, ಮತ್ತು ಅಲ್ಲಿಂದ ಬೆಂಗಳೂರಿಂದ ಕಾರ್ ಹೊಡ್ಕೊಂಡು ಬರಬೇಕು, ಮತ್ತಿಲ್ಲಿ ಭಾಷಣ ಮಾಡಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಇಷ್ಟೆಲ್ಲ ಬೇಕಿತ್ತ ಮಂಜುನಾಥ್? ಆರಾಮಾಗಿ ನೋ ಅಂದ್ಬಿಟ್ಟಿದ್ರೆ ಸಾಕಿತ್ತಲ್ಲ. ನೋ ಅಂದ್ರೇನು? ಆರಾಮಾಗಿ ತಿನ್ನೋದು, ಹಾಸಿಗೆ ಹಾಸ್ಕೊಳ್ಳೋದು, ಮಲಗೋದು. ಮಲಗುವ ಮಂಜುನಾಥ್ ಚೆನ್ನಾಗಿದೆಯಾ? ಇಲ್ಲಿಗೆ ಬಂದಿರೋ ಮಂಜುನಾಥ್ ಚೆನ್ನಾಗಿದೆಯಾ? ಇಲ್ಲಿಗೆ ಬಂದಿರೋ ಮಂಜುನಾಥ್ ಯಾರು ಅಂದರೆ ಕ್ರಿಯೇಟಿವ್ ಮೈಂಡ್ ಇರೋರು. ತಪ್ಪಿಸ್ಕೊಂಡು ಅಲ್ಲೇ ಉಳ್ಕೊಂಡಿದ್ರೆ ಈ ಜಾಗಕ್ಕೆ ಇನ್ನೊಬ್ರು ಬಂದು ಭಾಷಣ ಮಾಡೋರು. ಬಟ್ ಐ ಮಿಸ್ ಯು. ನಿಮ್ಮಿಷ್ಟು ಜನ ಪವರ್ಫುಲ್ ಕಣ್ಣುಗಳು, ಪವರ್ಫುಲ್ ಯೂತ್ ಇದ್ದೀರಲ್ಲ. ನಾನು ಎಷ್ಟು ಪವರ್ಫುಲ್ ವ್ಯಕ್ತಿ ಗೊತ್ತಾ ನಿಮಗೆ? ಮುಂದೊಂದು ದಿನ ನನ್ನ ಕಾರ್ ರೋಡಲ್ಲಿ ನಿಂತ್ಕೊಳ್ಳುತ್ತೆ. ರೋಡಲ್ಲಿ ನಿಂತ್ಕೊಂಡಾಗ ಪೊಲೀಸ್ನವ್ರು ಬಂದು ಕೈ ಹಾಕ್ತಾರೆ, ನಿಲ್ಲಿಸ್ತಾರೆ. ಏಯ್ ಇಳಿರಿ, ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ರಿ ಅಂತ PC ಕೇಳ್ತಾರೆ. ಆ PC ಕೇಳ್ತಾ ಇದ್ದಂಗೆ ಅಲ್ಲೊಬ್ಬ ಹುಡುಗ ಇದ್ದಾನಲ್ಲ, ಆ ಕಡೆಯಿಂದ ಬರ್ತಾನೆ. ಅಯ್ಯೋ ಸರ್ ನಮಸ್ತೆ ಸರ್. ಯಾರವನು? ಸಬ್ ಇನ್ಸ್ಪೆಕ್ಟರ್ ರಾಜೇಶ್. ಅಲ್ಲಿದ್ದಾನಲ್ಲ ರಾಜೇಶ್. ಇದ್ದೀರ ಯಾರಾದರೂ? ಇಲ್ಲ. ಮಲ್ಲಿಕಾರ್ಜುನ್? ಇಲ್ಲ. ಮಹೇಶ? ಮಹೇಶ್ ಇಲ್ಲ. ಅಯ್ಯೋ ಏನು ಮಂಜುನಾಥನವ್ರು ಇದ್ದೀರಾ? ಇದಾರೆ ಮಂಜುನಾಥ. ಇವನೇ ಮಂಜುನಾಥ ಬಂದ. ದಿಸ್ ಮಂಜುನಾಥ ನನ್ನ ಭಾಷಣ ಕೇಳಿರ್ತಾನೆ. ಈ ಭಾಷಣದಿಂದ ಡಿಸೈಡ್ ಆಗಿರ್ತಾನೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ. ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಅಲ್ಲಿ ನನ್ನ ಕಾರನ್ನು PC ಅವ್ರು ಹಿಡಿದು ನಿಲ್ಲಿಸಿದಾಗ ಇವನು ಬಂದು ಸಲ್ಯೂಟ್ ಹೊಡಿತಾನೆ. ಮಂಜುನಾಥ್ ಸರ್ ಕಣವರು, ಯಾರಂತ ತಿಳ್ಕೊಂಡಿದ್ಯಾ, ಹೋಗು ಅಂತ. ಅಲ್ಲಿಂದ ಮುಂದೋಗ್ತೀನಿ. ತಹಶೀಲ್ದಾರ್ ಆಫೀಸಲ್ಲಿ ನನ್ನೊಂದು ಕೆಲಸ ಆಗ್ತಾ ಇರಲ್ಲ. ಒಳಗಡೆ ಹೋದರೆ ಈ ಹುಡುಗಿಯಲ್ಲಿ ತಹಶೀಲ್ದಾರ್ ಇರ್ತಾಳೆ. DC ಆಫೀಸ್ಗೆ ಹೋದರೆ ಈ ಹುಡುಗಿಯಲ್ಲಿ DC ಇರ್ತಾಳೆ. ಇಡೀ ರಾಜ್ಯದಲ್ಲಿ ನಂದು ಇಷ್ಟು 1000 ಹುಡುಗರು ನನ್ನ ಕೆಲಸ ಮಾಡೋಕೆ ರೆಡಿ ಇರ್ತೀರಾ? ನೀವು ಇರ್ತೀರಾ ಇಲ್ವಾ? ಬಿಕಾಸ್ ನೀವು ನನ್ನ ಹುಡುಗರು. ಹಂಗೆ ರೆಡಿ ಆಗ್ತಾ ಇರ್ತೀರಾ. ಇಷ್ಟು ಮಿಸ್ ಮಾಡ್ಕೋತಾ ಇದ್ದೆ. ಯಾವಾಗ ಮಲಗಬೇಕು, ತಿನ್ನಬೇಕು, ಕಾರ್ ಡ್ರೈವ್ ಮಾಡೋಕ್ಕೆ ಹೆದರ್ಕೊಂಡು, ನಿದ್ದೆ ಬಿಡೋಕ್ಕೆ ಹೆದರ್ಕೊಂಡು, ಇಷ್ಟು PPT ಮಾಡೋದಕ್ಕೆ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡಿದ್ದೀನಿ. ಆ ಕೂತ್ಕೊಳ್ಳೋ ಬದಲು ಮಲಗ್ಬೋದಿತ್ತಲ್ಲ ನಾನು. ದಟ್ ರೀಸನ್ ನಿಮಗಿಷ್ಟೇ ಹೇಳೋದು, ಕ್ರಿಯೇಟಿವ್ ಮೈಂಡನ್ನು ಬಳಸ್ರಿ. ಏನು ಸೃಷ್ಟಿ ಮಾಡ್ತಿರೋದು, ತಪ್ಪಿಸ್ಕೊಳ್ಳೋ ಮೈಂಡ್ ಬಳಸಬೇಡ್ರಿ. ಎಲ್ಲ ಅಪಾರ್ಚುನಿಟಿ ಬಳಸ್ಕೋಬೇಕು. ನೆಪೋಲಿಯನ್ ಬೋನಾಪಾರ್ಟೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಜಗತ್ತನ್ನು ಆಳೋಗಿದ್ದವರು. ಒಂದು ಡೈಲಾಗ್ ಹೊಡಿತಾರವರು, ಯಾವ ಮನುಷ್ಯ ಅಪಾರ್ಚುನಿಟಿಗಳನ್ನು, ಅವಕಾಶಗಳನ್ನ ನನ್ನದು ಅಂತ ಬಳಸ್ಕೊತಾನೋ ಸೂರ್ಯನ ಥರ ಮಿನುಗುತ್ತಾನೆ. ಸರ್ ಮಾಡಿದ ಒಂದು ಫೋನ್ ನಾನು ಒಪ್ಕೊಂಡಿದ್ದಕ್ಕೆ, ಅವಕಾಶ ಬಳಸ್ಕೊಂಡಿದ್ದಕ್ಕೆ ಇವತ್ತು ಇಡೀ ಇಷ್ಟು ಜನರ ಮುಂದೆ ಸೂರ್ಯನ ಥರ ನಿಂತಿದ್ದೀನಿ. ಯಾವ ಮನುಷ್ಯ ಅವಕಾಶಗಳಿಂದ ತಪ್ಪಿಸ್ಕೋತಾನೋ ಮುಂಬತ್ತಿ ಅಂತ ಆಗುತ್ತಾನೆ, ಕ್ಯಾಂಡಲ್ ಥರ ಆಗ್ತಾನೆ ಅಂತ. ಕ್ಯಾಂಡಲ್ ಅಂದರೆ ಇಷ್ಟೇ ಇಷ್ಟಿರುತ್ತೆ. ನೀವು ಸೂರ್ಯ ಆಗ್ತೀರಾ, ಕ್ಯಾಂಡಲ್ ಆಗ್ತೀರಾ? ಇಷ್ಟಂತಿದ್ದಂಗೆ ಕೆಲವರು ಬರ್ತಾರೆ ಸಾಹಿತಿಗಳು, ನಾನು ಸೂರ್ಯನಂತೆ ಮಿನುಗುವುದಕ್ಕಿಂತ ಒಂದು ಕ್ಯಾಂಡಲ್ ಹಚ್ಚುತ್ತೇನೆ, ನನ್ನ ಮುಖ ನೀನು, ನಿನ್ನ ಮುಖ ನಾನು, ನೋಡುತ್ತಾ ಕುಳಿತುಕೊಳ್ಳೋಣ ಪ್ರಿಯತಮೆ ಅಂತ. ಆ ಥರದ್ದು ಬೇಕಾಗಿಲ್ಲ. ಛೋಟ ಡ್ರೀಮ್ ಬೇಡ. ಎಂಥ ಡ್ರೀಮ್ ಬೇಕು? ಬಿಗ್ ಡ್ರೀಮ್, ಬಿಗ್ ಅಚೀವ್ಮೆಂಟ್. ರೆಡಿ ಸರ್? ಟೈಮ್ ಮಕ್ಕಳು ಒಂಚೂರು ಇನ್ಫಾರ್ಮ್ ಮಾಡಿ ಬಿಟ್ಬಿಡ್ತೀನಿ ಸರ್. ಸಿಂಪಲ್. ವಿಷನ್, ಪ್ರಾಕ್ಟೀಸ್, ಹ್ಯಾಬಿಟ್. ಫಸ್ಟ್ ಒಂದು ಡ್ರೀಮ್ ಇಟ್ಕೊಳ್ರಿ.
ಇವತ್ತು ಫಿಕ್ಸ್ ಆಗಬೇಕು, ಒಂದು 10 ಡ್ರೀಮ್ ತೋರಿಸ್ತೀನಿ ನಾನು ಏನೇನು ಆಗ್ಬೋದು ಅಂತ. ಆ ಡ್ರೀಮ್ ಇಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅದು ಹ್ಯಾಬಿಟ್ ಆಗಬೇಕು. 5 ಗಂಟೆಗೆ ಏಳಬೇಕು. ವಿಷನ್, ನಾನು ದೊಡ್ಡ ಸಾಧನೆ ಮಾಡಬೇಕು. ಪ್ರಾಕ್ಟೀಸ್, 5 ಗಂಟೆಗೆ ಏಳಬೇಕು. 21 ದಿನ ಎದ್ಬಿಟ್ರೆ 22ನೇ ದಿನ 5 ಗಂಟೆಗೆ ಆಟೋಮೆಟಿಕ್ಲಿ ಹೇಳ್ತಾ ಇರ್ತೀರಾ. ನೀವು ಹಾಸ್ಟೆಲ್ ಇದ್ದೀರಾ, 5 ಗಂಟೆಗೆ ಆರಾಮ್ ಹೇಳ್ತಾ ಇದ್ದೀರಾ. ಅದೇ ಮನೇಲಿರೋ ಹುಡುಗ ಹುಡುಗಿಯರು ಕೇಳ್ರಿ, 8 ಗಂಟೆ ಆದರೂ ಅವ್ರ ಅಪ್ಪ ಅಮ್ಮ ಹೇಳ್ಸೋದು ಕಷ್ಟ. ಬಿಕಾಸ್ ವಿಷನ್ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಹ್ಯಾಬಿಟ್ ಇಲ್ಲ. ಈ ಬೆಳೆಸ್ಕೋಬೇಕು. ಲೆಟ್ಸ್ ಡೂ. ಎಲ್ಲವೂ ಮುಗಿದು ಹೋಯಿತು ಅಂದುಕೊಳ್ಳುವಾಗಲೇ ಸ್ಟಾರ್ಟ್ ಇರುತ್ತೆ. ನಿಮ್ಮ ಪ್ರಿಪ್ರೇಟ್ರಿ ಮಾರ್ಕ್ಸ್ ಹೇಳಿರ್ತಾರೆ ಸರ್ ಮೇಡಮು, ನಂದೆಲ್ಲ ಮುಗಿದೋಗ್ಬಿಡ್ತು, ನಾನು ಭಾಳ ಕಮ್ಮಿ ಆಗಿದೆ ಅನ್ಕೋಬೇಕಾದ್ರೆ ಹೊಸ ಸ್ಟಾರ್ಟ್ ಇರುತ್ತೆ. ನಿಮಗೆ ಗೊತ್ತಿಲ್ಲ ಅದು. ಜಗತ್ತಿನಲ್ಲಿ ಏನೇನು ಆಗಿದೆ ತೋರಿಸ್ತೀನಿ ನಿಮಗೆ. ಬಹುತೇಕ ಸಲ ಮಹಾನ್ ಸಾಧನೆಗಳು ಅನಿರೀಕ್ಷಿತವಾಗಿ ಆಗಿದ್ದಾವೆ, ನಿಮಗೆ ಗೊತ್ತಿರಲ್ಲ. ಕೊಲಂಬಸ್ ಅಂತ ಗೊತ್ತಾ ನಿಮಗೆ? ಇಂಡಿಯಾ ಕಂಡಿಡ್ಕೊಂಬ ಅಂತ ಕಳಿಸಿದಾರೆ ಅವ್ರ ರಾಜ. ಹಡಗು ಬರ್ತಾ 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 ಗಾಳಿಗೆ ಸಿಕ್ಕು ಎಲ್ಲೋ ಹೋಗ್ಬಿಡ್ತು. ಎಲ್ಲೋ ಹೋಗಿ ಒಂದು ಭೂಮಿಗೆ ಸಿಕ್ತು. ಅಲ್ಲಿ ಕಪ್ಪು ಜನರಿದ್ರು, ತಲೆ ಕೂದಲು ಗುಂಗುರು ಗುಂಗುರು ಇತ್ತು. ಇಂಡಿಯಾನೇ ಸಿಕ್ಬಿಡ್ತು ಅನ್ಕೊಂಬಿಟ್ಟ ಅವನು. ಇಂಡಿಯಾ ಅಂತ ಕೂಗ್ತಾನವನು. ಆದರೆ ಅದು ಇಂಡಿಯಾನೇ ಆಗಿರಲಿಲ್ಲ, ವೆಸ್ಟ್ ಇಂಡೀಸ್ ಆಗಿತ್ತು. ಆಮೇಲೆ ಗೊತ್ತಾಯಿತು ಅಲ್ಲಿ ಅಮೇರಿಕಾ ದೇಶ ಇದೆ ಅಂತ. ಕನೆಕ್ಟ್ ಟು ಅಮೇರಿಕಾ. ಇಂಡಿಯಾ ಕಂಡು ಹಿಡಿದೇ ಇದ್ರು, ಇಂಡಿಯಾಕ್ಕಿಂತ ಇವತ್ತು ಪವರ್ಫುಲ್ ಆಗಿರೋ ಅಮೇರಿಕಾನೇ ಕಂಡುಹಿಡಿಬಿಟ್ಟಿದ್ದ ಅವನು. ಅಂದರೆ ದಾರಿ ತಪ್ಪಿದ್ರು ದೊಡ್ಡ ಸಾಧನೆ ಆಗಿಬಿಡುತ್ತೆ. ಲುಕ್ ಹಿಯರ್, ಈ ಮನುಷ್ಯ ಗೊತ್ತಾ ನಿಮಗೆ? 65 ವಯಸ್ಸಾಯಿತು, ನಾನು ಇನ್ನು ಮುಂದೆ ಮ್ಯೂಸಿಕ್ ಮಾಡಲ್ಲ ಅಂತ ಕೂತ್ಕೋತಾನವನು. 2016ರಲ್ಲಿ ಅನೌನ್ಸ್ ಮಾಡ್ತಾನೆ, ನಾನು ರಿಟೈರ್ಡ್, ಇನ್ನು ಮುಂದೆ ಮ್ಯೂಸಿಕ್ ಮಾಡಲ್ಲ ಅಂತ. ಆವಾಗ ಒಬ್ಬ ಕರೀತಾನೆ, ಪ್ಲೀಸ್ ಅಣ್ಣ, ಅಣ್ಣ 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 ತೆಲುಗಲ್ಲಿ, ಪ್ಲೀಸ್ ಅಣ್ಣ ಇದು ಒಂದು ಪಿಕ್ಚರಿಗೆ ಮ್ಯೂಸಿಕ್ ಮಾಡು ಅಂತ. ಆ ಪಿಕ್ಚರಿಗೆ ಮ್ಯೂಸಿಕ್ ಮಾಡ್ತಾನೆ. ಜೀವನದಲ್ಲಿ ಅವಾರ್ಡ್ ಬಂದಿರಲಿಲ್ಲ ಇವನಿಗೆ. ಅಂಥ ಅವಾರ್ಡ್ ಬರುತ್ತೆ. ಯಾವ ಹಾಡು ಅಂದರೆ ಗೊತ್ತಲ್ಲ ನಿಮಗೆ? ಹಿಂಗೆ ಯಾವುದು? ನಾಟು 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 ಮ್ಯೂಸಿಕ್ ಡೈರೆಕ್ಟರ್ ಕೀರವಾಣಿ. ಎಲ್ಲ ಮುಗೀತು ಅನ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಇರುತ್ತೆ, ನಿಮಗೆ ಗೊತ್ತಿಲ್ಲ. ಈ ಪ್ರಿಪ್ರೇಟರಿ ಮಾರ್ಕ್ಸ್ ಕಡಿಮೆ, ಸೋಷಿಯಲಲ್ಲಿ ಮಾರ್ಕ್ಸ್ ಕಡಿಮೆ, ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸ್ ಕಡಿಮೆ, ನಥಿಂಗ್ ಟು ವರಿ. ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ. ಮುಗ್ದೇ ಹೋಯ್ತು ಜೀವನ ಅನ್ನೋ ಟೈಮಲ್ಲಿ ಮ್ಯೂಸಿಕ್ ಕೊಡ್ತಾನೆ. ಇಡೀ ಜಗತ್ತು ಡ್ಯಾನ್ಸ್ ಮಾಡುತ್ತೆ ಹಾಡಿಗೆ, ನಾಟು ನಾಟುಗೆ. ಅವನಿಗೆ ಆಸ್ಕರ್ ಅವಾರ್ಡ್ ಬರುತ್ತೆ. ಕೊಲಂಬಸ್ ಅಮೇರಿಕಾನೇ ಕಂಡಿಡ್ದ. ಹಾಗಾಗಿ ಫೇಲ್ಯೂರ್ ಅನ್ನೋದು ಫೇಲ್ಯೂರ್ ಅಲ್ಲ, ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ರಿ. ಮುಂದೆ ಅಚೀವ್ ಮಾಡ್ಬೋದು. ಪವರ್, ಅಧಿಕಾರ ಬೇಕು. IAS ಆಗಬೇಕು, IPS ಆಗಬೇಕು, ಆರ್ಮಿಗೆ ಹೋಗ್ಬೇಕು, CM ಆಗಬೇಕು, PM ಆಗಬೇಕು ಅಂದರೂ ನಾಲೆಡ್ಜ್ ಬೇಕು, ಪ್ರಖ್ಯಾತಿ ಆಗ್ಬೋದು. ನಂಬರ್ 2, ಪಾಪ್ಯುಲಾರಿಟಿ ಬೇಕು, ಹೆಸರು ಮಾಡಬೇಕು. ಕೊಹ್ಲಿ, ನೀರಜ್ ಚೋಪ್ರಾ, ಇವ್ರು ಗೊತ್ತಾ? ಯಾರು? ರೊನಾಲ್ಡೋ. ಫುಟ್ಬಾಲ್ ಜಗತ್ತಿನಲ್ಲೇ ಮೋಸ್ಟ್ ಹಾಟ್ ಸ್ಟಾರ್. ಹಿಂಗೆಲ್ಲ ಆಗ್ಬೋದು. ನೋಡಿ ಎಷ್ಟು ಖುಷಿ ಆಯಿತು. ಕನ್ನಡದಲ್ಲಿ 1000 ಕೋಟಿ ಪಿಕ್ಚರ್, ಹಿಂದಿಯಲ್ಲಿ 1 ವರ್ಷಕ್ಕೆ 1000 ಕೋಟಿ 3 ಪಿಕ್ಚರ್. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ನೀವೇನು ಮಾಡ್ತಾ ಇದ್ದೀರಾ? ಈ ಸಾಧಕರನ್ನು ನೋಡ್ಕೊಂಡು ನೀವು ಸುಮ್ಮನೆ ಅವ್ರು ಚಪ್ಪಾಳೆ ಹೊಡೆದು ಬರೋದಲ್ಲ ನಿಮ್ಮ ಕೆಲಸ. ನೀವು ಸಾಧಕರಾಗಬೇಕು. ಸಿಂಪ್ಲಿ ಈ ಸಾಧನೆ ಆಗೋ ಮೊದಲು ಹಿಂಗಿತ್ತು ಲೈಫು. ನೀವು ನೋಡ್ತಾ ಇರೋದು ಶಾರುಖ್ ಖಾನ್, ಯಶ್, ರೊನಾಲ್ಡೋ, ಇಲ್ಲಿ ನೋಡ್ತಾ ಇದ್ದೀರಾ. ಅದ್ರ ಹಿಂದೆ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಫೇಲ್ಯೂರ್ ಆಗಿದೆ, ಸ್ಯಾಕ್ರಿಫೈಸ್ ಆಗಿದೆ, ಡಿಸಪಾಯಿಂಟ್ಮೆಂಟ್ ಆಗಿದೆ, ಹಾರ್ಡ್ ವರ್ಕ್, ಡೆಡಿಕೇಶನ್, ನಿದ್ದೆ ಬಿಟ್ಟಿದ್ದಾರೆ, ಕಾಲು ಮುರ್ಕೊಂಡಿದೆ. ಶಾರುಖ್ ಖಾನ್ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಇದ್ದರು, ಕಾಲು ಮುರಿದೋಗುತ್ತೆ, ಫುಟ್ಬಾಲರ್ ಆಗೋಕ್ಕಾಗಲ್ಲ, ಫಿಲ್ಮ್ ಸ್ಟಾರ್ ಆದರು. ಯಶ್ ಇನ್ನೇನೋ ಮಾಡಬೇಕು ಅಂತ ಇದ್ರು, ಫಿಲ್ಮ್ ಸ್ಟಾರ್ ಆದರು. ಹಂಗೆ ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ಸಕ್ಸಸ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಡೌಟೇ ಪಡೋಂಗಿಲ್ಲ ನೀವು. ಸುಲಭವಾಗಿ ದುಡ್ಡು ಮಾಡೋದು, ಸುಲಭವಾಗಿ ಸಕ್ಸಸ್ ಆಗೋದು, 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ, ಇವೆಲ್ಲ ಸುಳ್ಳವೆಲ್ಲ. ಮತ್ತೇನು ಏನು ನಿಜ? ಅದನ್ನೆಲ್ಲ ಅಪೋಸಿಟ್ ಮಾಡಬೇಕು. ಸುಲಭವಾಗಿ ದುಡ್ಡು ಮಾಡೋಕ್ಕಾಗಲ್ಲ.
ದುಡ್ಡು ಮಾಡೋದು ಹೇಗೆ? ಕಷ್ಟಪಡಲೇಬೇಕು. ಸುಲಭವಾಗಿ ಯಶಸ್ಸು ಪಡೆಯುವುದು? ನೋ, ಕಷ್ಟಪಡಲೇಬೇಕು. ಶಾರ್ಟ್ಕಟ್ಟಲ್ಲಿ ಲೆಕ್ಕ ಮಾಡೋದು ಹೇಳ್ಕೊಡ್ತೀನಿ? ನೋ, ಫಾರ್ಮುಲಾ ಕಲೀಲೇಬೇಕು. ಓಕೆ, 30 ದಿನದಲ್ಲಿ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ. ದಿನ ದಿನ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ರೆ ಇಂಗ್ಲೀಷ್ ಬರುತ್ತೆ. ಆ್ಯಂಡ್ ದೆನ್ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಓದ್ಕೊಳ್ರಿ. ಸುಳ್ಳು. ಅಷ್ಟೇ ಓದ್ಕೊಂಡ್ರೆ ಉಳ್ಕೊಂಡು ಹೋಗ್ಬಿಡ್ತೀರಾ. ಫುಲ್ ಓದಲೇಬೇಕು. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಕ್ಸಸ್ ಪಡಿತೀರಾ. ಓಕೆ, ಓಕೆ, ಇಲ್ಲಿ ಒಂದು ಸಣ್ಣ ಸ್ಟೋರಿ ಹೇಳಿ ನಾನು ಟಾಪಿಕ್ ಕಡೆ ಬರ್ತೀನಿ. ಅಂದರೆ ಏನೇನು ಜಾಬ್ಸ್ ಇದೆ ಅಂತ. ಈ ಮನುಷ್ಯ ಗೊತ್ತಾ ನಿಮಗೆ? ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ರಿ. ಒಬ್ಬ ಎಷ್ಟು ಜನಕ್ಕೆ ಗೊತ್ತು? ಏನು ಹೆಸರು? ಉಸೇನ್ ಬೋಲ್ಟ್ ಅಂತ ಅವ್ರ ಹೆಸರು. ಉಸೇನ್ ಬೋಲ್ಟ್ 100 ಮೀಟ್ರ್ ಓಟನ 9.5 ಸೆಕೆಂಡಲ್ಲಿ ಓಡ್ತಾರೆ. 10 ಸೆಕೆಂಡ್ ಬೇಡ, 10 ಸೆಕೆಂಡ್ ಇಸ್ ಮೋರ್ ಆಯ್ತು ಅವನಿಗೆ. 9.5 ಸೆಕೆಂಡಲ್ಲಿ 100 ಮೀಟ್ರ್ ಓಡ್ತಾನೆ. 2 ಚಿನ್ನದ ಪದಕ ಗೆದ್ದಿದ್ದಾನೆ ಒಲಿಂಪಿಕಲ್ಲಿ, ಒಂದೇ ಒಲಿಂಪಿಕಲ್ಲಿ. ಮತ್ತು ಬೇರೆ ಬೇರೆ ಕಡೆ ಮತ್ತೆ ಗೆಲ್ತಾ ಹೋಗ್ತಾನೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಗೊತ್ತಾ ಇವನು? ಅವನು 2 ಮೆಡಲ್ ಇಟ್ಕೊಂಡಿದ್ದಾನೆ. ಬಟ್ ನಿಮಗೆ ಗೊತ್ತಿಲ್ಲ. ಯಾಕಿದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂದರೆ, ಇವನು 2 ಮೆಡಲ್ ಗೆದ್ದಿದ್ದು, ಇವನು 2 ಮೆಡಲ್ ಗೆದ್ದಿದ್ದು. ಬಟ್ ಅವನು ಗೊತ್ತು, ಇವನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ನಿಮಗೆ ಅಂತ ಅಂದರೆ, ಯಾಕೆ ಗೊತ್ತಿಲ್ಲ ಅಂದರೆ, ಇವನು ಓಡ್ತಾ ಇದ್ದಿದ್ದು 100 ಮೀಟ್ರ್ ಓಟ. ಎಷ್ಟು ಟೈಮಲ್ಲಿ ಡಿಸೈಡ್ ಆಗುತ್ತೆ ರಿಸಲ್ಟ್? 10 ಸೆಕೆಂಡಲ್ಲಿ ಡಿಸೈಡ್ ಆಗುತ್ತೆ. ಇವನು ಓಡ್ತಾ ಇದ್ದಿದ್ದು 10,000 ಮೀಟರ್ ರೇಸ್, 10,000 ಮೀಟರ್ ಓಟ. ರಿಸಲ್ಟ್ ಡಿಕ್ಲೇರ್ ಆಗೋಕ್ಕೆ 20-22 ನಿಮಿಷ ಬೇಕು. ಜನ ಯಾರು ನೋಡ್ತಾ ಇಲ್ಲ. ಇದರ ಅರ್ಥ ಇಷ್ಟೇ, ನೀವು ಗೆಲ್ಲಬೇಕು ಅಂತ ಅಂದರೆ 30 ವರ್ಷಕ್ಕೋ 35 ವರ್ಷಕ್ಕೋ 40 ವರ್ಷಕ್ಕೋ ಗೆಲ್ಲೋದಲ್ಲ. ಯಾವಾಗ ಗೆಲ್ಲಬೇಕು? 21 ವರ್ಷಕ್ಕೆ ಗೆದ್ಬಿಡ್ಬೇಕು. 22 ವರ್ಷ ಓಕೆ, 23 ಮುಗಿದೋಯ್ತು. 23ಗೆ ನೀವೇನಾಗ್ತಿರೋ ಆಗ್ಬಿಡ್ಬೇಕು. ಅದು ಬಿಟ್ಕೊಂಡು ನೀವು ಯಾವಾಗೋ ಗೆಲ್ತೀನಿ ಅಂತ ಅಂದರೆ 30 ವರ್ಷಕ್ಕೆ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂದರೆ ಮೋಫೆರಾ ಥರ ಆಗಿಬಿಟ್ಟಿರ್ತೀರ. ಮೋಫೆರಾ ನೀವು ಪ್ರೊಫೆಸರ್ ಆಗಿದ್ದು ಇಡೀ ಜಗತ್ತಿಗೆ ಗೊತ್ತಿರಲ್ಲ. 23 ವರ್ಷಕ್ಕೆ ಡಾಕ್ಟರ್ ಆಗಿದ್ದರೆ ಇವನ್ ಥರ ಎಲ್ಲರಿಗೂ ಗೊತ್ತಾಗ್ತೀರಾ. ಸೊ ಫಾಸ್ಟಾಗಿರ್ಬೇಕು ಇವತ್ತು. ಸ್ಲೋ ರನ್ನರ್ ವ್ಯಾಲ್ಯೂ ಇಲ್ಲ. ಯಾವ ರನ್ನರ್ಗೆ ವ್ಯಾಲ್ಯೂ ಇದೆ? ಓಡ್ತಿರ್ಬೇಕು. ಓಕೆ, ಇದು ಒಂದು ಮಾತು ನಮ್ಮ ಸಾಧನದಲ್ಲಿ ಧ್ಯೇಯವಾಕ್ಯ ಇದು ಯಾವಾಗಲೂ. 4 ತಿಂಗಳು ಕಷ್ಟಪಟ್ಟರೆ 40 ವರ್ಷ ಸುಖವಾಗಿರ್ತೀರಾ ಅಂತ. ಇದು ಹೆಂಗೆ ಅಂತ ಅಂದರೆ, 4 ತಿಂಗಳು ಕಷ್ಟಪಟ್ಟು ಓದಿ ಒಂದು ಎಕ್ಸಾಮ್ ಪಾಸ್ ಮಾಡಿ ಜಾಬ್ ಸಿಕ್ಬಿಟ್ರೆ 20 ವರ್ಷಕ್ಕೆ ಜಾಬ್ ಸಿಕ್ತು ಇಟ್ಕೊಳ್ರಿ. ರಿಟೈರ್ಡ್ ಆಗೋದು ಎಷ್ಟು ವರ್ಷಕ್ಕೆ? 60 ವರ್ಷಕ್ಕೆ. 40 ವರ್ಷ ರಿಸ್ಕ್ ಇರೋದಿಲ್ಲ. ಉಲ್ಟಾ ಮಾಡೋಣ. ಈಗ 4 ತಿಂಗಳು ಕಷ್ಟಪಡಲಿಲ್ಲ ಅಂದರೆ, 4 ತಿಂಗಳು ಮಜಾ ಮಾಡಿದರೆ ಇಲ್ಲೇನಾಗತ್ತೆ? 40 ವರ್ಷ ಕಷ್ಟಪಡಬೇಕು. ಇವತ್ತೇನು ನೀವು ಹೊರಗಡೆ ಕಷ್ಟದಲ್ಲಿರುವ ಯುವಕರನ್ನು 30 ವರ್ಷ 40 ವರ್ಷ ಕಷ್ಟಪಡ್ತಾ ಇದ್ದಾರಲ್ಲ, 4 ತಿಂಗಳು ಕಷ್ಟಪಟ್ಟಿಲ್ಲದವರು ಅಂತ ಅನ್ಕೋಬೇಕು. ಬರೀ ಗೌರ್ಮೆಂಟ್ ಜಾಬ್ಗಲ್ಲ, ಬಿಸ್ನೆಸ್ ಯಾವುದೋ ಒಂದಕ್ಕೆ 4-5 ತಿಂಗಳು ಪ್ರಾಣ ಹೋಗೋಷ್ಟು ಕೆಲಸ ಮಾಡಿಬಿಟ್ರೆ ಯಾವುದೇ ಫೀಲ್ಡಲ್ಲಿ ಸಕ್ಸಸ್ ಆಗ್ತಾರೆ. ಅದನ್ನು ಬಿಟ್ಟರು ಅಂದರೆ 40 ವರ್ಷ ಸಫರ್ ಪಡಬೇಕು. ಲೆಟ್ಸ್ ಸಿ, ಇಂಡಿಯಾದ ಯಂಗ್ DC, ಯಂಗ್ SP 21 ವರ್ಷಕ್ಕೆ ಆಗೋಗಿದ್ದಾರೆ. ನೆಕ್ಸ್ಟ್ ಸರಣಿ ಯಾರ್ದಿರೋದು? ನೀವಾಗಬೇಕು. ಈ ಏನು ದಾವಣಗೆರೆ ಜಿಲ್ಲೆಯಲ್ಲಿದ್ದಿರಲ್ಲ ಮಕ್ಕಳು, ನೀವು ಇನ್ನು 5 ವರ್ಷಕ್ಕೆ 6 ವರ್ಷಕ್ಕೆ ನಾನು ಬೇರೆ ಕಡೆ ಮೋಟಿವೇಶನ್ ಮಾಡೋಕ್ಕೆ ಹೋದಾಗ ಈ ಫೋಟೋ ತೆಗಿಬೇಕಲ್ಲಿ. ಆ ಜಾಗಕ್ಕೆ ಯಾರ ಫೋಟೋ ಇರಬೇಕು? ನನ್ನ ಫೋಟೋ ಇರಬೇಕು. ನಿಮ್ಮ ಫೋಟೋ ಇರಬೇಕಲ್ಲಿ. ಕರ್ನಾಟಕದಿಂದ ಆಯ್ಕೆಯಾದ ಯಂಗ್ DC SP 21 ವರ್ಷಕ್ಕೆ ಆಗ್ಬೋದು. ಜಡ್ಜ್ಗಳಾಗ್ಬೋದು,
ನ್ಯಾಯಾಧೀಶರಾಗ್ಬೋದು, BCom LLB, BA LLB, BSc LLB. ಇಡೀ ದೇಶನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಬೆಳೆದಿಟ್ಕೋತಾರೆ. ಕಂಪನಿಗಳ ಬಾಸ್ ಆಗ್ಬೋದು. ನಾನು ಏನೀಗ ಸುಂದರ್ ಪಿಚಾಯ್ ಅಂತ ಹೇಳಿದೆ, ಇದಾಗ್ಬೋದು. ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ಕೋಟ್ಯಾಧೀಶ್ವರ. ಬೆಂಗಳೂರಿನಲ್ಲಿ ಕಟಿಂಗ್ ಶಾಪ್ ನಡೆಸ್ತಾ ಇದ್ದವನು. ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗುತ್ತೆ, ಕ್ರೋರ್ಪತಿ ಟುಡೇ. ನೆಕ್ಸ್ಟ್ ಇಂಡಿಯಾದ ನಂಬರ್ 2 ಶ್ರೀಮಂತ ಅದಾನಿ. ನೆಕ್ಸ್ಟ್ ಸ್ಟಾರ್ಸ್ ಆಫ್ ಇಂಡಿಯಾ. ಇವ್ರು ಮಾಡಿದ ಪಿಕ್ಚರ್ಗಳೆಲ್ಲವೂ ಸ್ಟಾರ್ಗಳೇ, ಹಿಟ್ಗಳೇ. ಅಂದರೆ ಏನು ಬೇಕಾದ್ರೂ ಆಗ್ಬೋದು. ಯಾರು ಆಗೋದು? ನೀವೇ ಆಗೋದು. ಇದಕ್ಕೆ ಬೇಕಿರೋದಿಷ್ಟೇ, ಸರಿಯಾದನ್ನು ನೋಡ್ರಿ, ಸಮ್ಯಕ್ ದರ್ಶನ, ಸರಿಯಾದನ್ನು ಓದ್ರಿ, ಸಮ್ಯಕ್ ಜ್ಞಾನ, ಸರಿಯಾದನ್ನು ಅಳವಡಿಸ್ಕೊಳ್ರಿ, ಒಳ್ಳೆ ಕ್ಯಾರೆಕ್ಟರ್. ನಿಮ್ಮ ಬಗ್ಗೆ ಸರ್ ಅವ್ರು ನನ್ನ ಬಗ್ಗೆ ತುಂಬ ಕೆಟ್ಟ ಮಾತಾಡ್ತಾರೆ ಸರ್ ಅಂತಂದ್ರೆ ನೀವೇನೋ ಕೆಟ್ಟದ್ದು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸಮಾಜ ಯಾವತ್ತು ಸುಳ್ಳೆ ಮಾತಾಡಲ್ಲ. ಈ ಮಂಜುನಾಥ್ಗೆ ಅಫೈರ್ ಇದೆ, ಯಾರಾದರೂ ಮಾತಾಡ್ತಾರಾ? ಇಲ್ಲ. ಬಿಕಾಸ್ ಕ್ಲೀನ್, ಪಕ್ಕ ಇದ್ದೀವಿ. ನಿಮ್ಮ ಬಗ್ಗೆ ಯಾರೋ ಡೌಟ್ ಪಡ್ತಾರೆ ಅಂದರೆ ನೀವೇನೋ ಅವ್ರಿಗೆ ಡೌಟ್ ಬರಂಗೆ ಮಾಡಿದ್ದೀರಿ ಅಂತ ಅರ್ಥ. ಸೊ ಕ್ಲೀನ್ ಕ್ಯಾರೆಕ್ಟರ್ ಇಟ್ಕೊಳ್ರಿ, ಆಟೋಮೆಟಿಕ್ಲಿ ಗೆಲ್ತೀರಾ. ಲೆಟ್ಸ್ ಡೂ ಒನ್ ಎಕ್ಸಸೈಸ್ ಮಾಡೋಣ. ಸಿಂಪ್ಲಿ ನೋಡ್ರಿ, ಇಲ್ಲಿ ಸಮ್ಯಕ್ ದರ್ಶನ ಇದು ನೋಡ್ಕೋಬೇಕು, ಏನು ಮಾಡೋಂಗಿಲ್ಲ, ಜಸ್ಟ್ ನೋಡೋದು. ಫೋಕಸ್ ಫೋಕಸ್ ಫೋಕಸ್. 1 2 3 ನೋಡ್ಕೊಂಡ್ರಾ? ಸರಿಯಾಗಿ ನೋಡ್ಕೊಂಡ್ರಾ? ಇನ್ನೊಂದ್ಸರಿ 1 2 3 ನೋಡ್ಕೊಂಡ್ರಾ? ಹಂಗಾರೆ ಮಾಡೋಣ ಈಗ. ರೆಡಿ? ಕೈ ಮುಂದೆ ತಗೊಳ್ರಿ. 1 2 ಏನಾಯ್ತು ಸರ್? ನೀವು ಮಾಡಿದ್ರು ನಾವು ಮಾಡಿದ್ವಿ. ನಾನೇನು ಹೇಳಿದ್ದು? 2 ಸರಿ ಸರಿಯಾಗಿ ನೋಡ್ಕೊಳ್ರಿ. ನೀವು ಮಾಡ್ರಿ ಅಂತ ಹೇಳಿದ್ದು. ನಾನು ಒಂದ್ಸರಿಗೆ ಹೊಡ್ಕೋತೀನಿ, ನೀವು ಯಾರು ಬೇಡ ಅಂದವರು. ಸೊ ನೀವು ಯಾಕೆ ಹಾಳಾಗ್ತೀರಿ ಅಂದರೆ ಆ ಮೊಬೈಲು, ಆ ಸೋಷಿಯಲ್ ಮೀಡಿಯಾ, ಆ ಕಿತ್ತೋದ ಧಾರಾವಾಹಿಗಳು 5 ವರ್ಷದಿಂದ ಸ್ಟಾರ್ಟ್ ಆಗಿದ್ದಾವೆ, ಇವತ್ತಿಗೂ ಮುಗ್ದಿಲ್ಲ. ಇವನ್ ನೋಡ್ಕೊಂತಾನೆ ಹಾಳಾಗಿ ಹೋಗ್ತಾ ಇದ್ದೀರಾ. ರೈಟ್ ದರ್ಶನ ಮಾಡ್ರಿ, ರೈಟ್ ನಾಲೆಡ್ಜ್ ಬೆಳೆಸ್ಕೊಳ್ರಿ, ರೈಟ್ ಕ್ಯಾರೆಕ್ಟರ್ ಇಟ್ಕೊಳ್ರಿ. ಆಟೋಮೆಟಿಕ್ಲಿ 23 ವರ್ಷಕ್ಕೆ ನೀವು ಒಳ್ಳೊಳ್ಳೆ ಪೊಸಿಷನಲ್ಲಿ ಇರ್ತೀರ. ನಾಟ್ ಓನ್ಲಿ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಸೆಕ್ಟರ್, ಇಂಡಸ್ಟ್ರಿ, ಎಲ್ಲ ಕಡೆ ಸಾಧಕರಾಗ್ತೀರಾ. ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗೆ ಭಗವಂತ ಇರೋದು. ಮಾಡೋ ಕೆಲಸ ಮಾಡು, ನಾನು ಕೊಡೋಕಿದ್ದೀನಿ ಅಂತಾರವರು. ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ಮಾಡೋ ಕೆಲಸ ನೀನು ಮಾಡಪ್ಪ, ಬಿಂದಾಸಾಗಿ ನಿನಗೆ ಕೊಡೋಕೆ ನಾನಿದ್ದೀನಿ ಅಂತ. ನೋಡ್ರಿ, ಸಿಂಪ್ಲಿ ನಾನು ಯೂಟ್ಯೂಬಲ್ಲಿ ನಿಂತ್ಕೊಂಡು ಪಾಠ ಮಾಡೋದಷ್ಟೇ. ಬಿಂದಾಸಾಗಿ 15 ಲಕ್ಷ ಜನ ಫಾಲೋವರ್ಸು, ತಿಂಗಳಿಗೆ 2-3 ಲಕ್ಷ ರೂಪಾಯಿ ದುಡ್ಡು ಯೂಟ್ಯೂಬ್ ಕಡೆಯಿಂದ. 1 ಗಂಟೆ ಪಾಠ ಮಾಡಿದರೆ 10-20 ಸಾವಿರ ದುಡ್ಡು. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಮಾಡೋ ಕೆಲಸ ಮಾಡು, ಕೊಡೋದು ನಾನು ಕೊಡ್ತೀನಿ ಅಂತ. ಅದು ಬಿಟ್ಕೊಂಡು ನೀವು ಕಳ್ಳು ತಪ್ಪಿಸ್ಕೊಳ್ತಾ ಇದ್ರೆ ಅದಕ್ಕೇನು ಪನಿಷ್ಮೆಂಟ್ ಕೊಡಬೇಕೋ ಭಗವಂತ ಕೊಡ್ತಾನೆ. ಕರ್ಮ ಸಿದ್ಧಾಂತ ಇಷ್ಟೇ, ಒಳ್ಳೇದು ಮಾಡಿದರೆ ಭಗವಂತ ಒಳ್ಳೇದು ಮಾಡ್ತಾನೆ. ನೀವು ತಪ್ಪಿಸ್ಕೋತಾ ಇದ್ರೆ ಜೀವನ ಪೂರ್ತಿ ವಧೆ ಕೊಡ್ತಾ ಇರ್ತಾನೆ. ತಪ್ಪಿಸ್ಕೋತಿರೋ ಕೆಲಸ ಮಾಡ್ತಿರೋ? ಎಸ್, ಒಳ್ಳೇದಾಗ್ಲಿ. ಲಾಸ್ಟ್ ಒಂದು ಪಂಚ್ ಕೊಡೋಣ. ರೆಡಿ? ಚಪ್ಪಾಳೆ. 1 1 2 1 2 3 1 2 1 1 2 1 2 3. ಓಕೆ, ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್ ಬಾಯ್.